ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ನನ್ನ ಕಲಿಗ ಸ್ಮಿತಾ ರಂಗನಾಥ್ ಕೂಡ ಇದ್ದಾರೆ. ಬೆಂಗಳೂರಿನಂಥ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಸಣ್ಣದೇನೇ ಸುದ್ದಿ ಆದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅಂತ ಬೆಂಗಳೂರಿನಲ್ಲಿ ಸುಮಾರು 1,40,00,000 ಜನ ಇದ್ದಾರೆ. ಇವರ ರಕ್ಷಣೆ ಮತ್ತು ಭದ್ರತೆಯ ಜವಾಬ್ದಾರಿಯನ್ನು ಹೊತ್ತಂತ ಕರ್ನಾಟಕ ಕೇಡರ್ನ IPS ಅಧಿಕಾರಿ ಬಿಹಾರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹೆಮ್ಮರವಾಗಿ ಬೆಳೆದು BSF ಸೇರಿದಂತೆ ನಕ್ಸಲ್ ನಿಗ್ರಹ ಪಡೆಗಳಲ್ಲಿ ಕೆಲಸ ಮಾಡಿ SP ರ್ಯಾಂಕ್ನ ಅಧಿಕಾರಿಯಾಗಿ IG ಆಗಿ DIG ಆಗಿ ಕೆಲಸ ಮಾಡಿದಂಥ ದಕ್ಷ ಅಧಿಕಾರಿ, ಡೈನಮಿಕ್ ಅಧಿಕಾರಿ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ತಾವು ಇದೇ ಒಂದು 6 ತಿಂಗಳ ಹಿಂದೆ ಬಹಳ ಕ್ಲಿಷ್ಟಕರವಾದಂಥ ಸಮಯದಲ್ಲಿ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾಗಿ ಬರ್ತೀರಿ. ಆ ಸಮಯ ತಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಎಷ್ಟು ಸವಾಲಾಗಿತ್ತು, ಮತ್ತು ಅಧಿಕಾರಿಗಳನ್ನು ಹೇಗೆ ತಾವು ವಿಶ್ವಾಸಕ್ಕೆ ತಗೊಂಡ್ರಿ ಸರ್ ಆ ಸಮಯ? ಚಾಲೆಂಜ್ ಹೌದು, ನಿಜ ಇತ್ತು. ಆದರೆ ಪೊಲೀಸ್ ಇಲಾಖೆಯಲ್ಲಿ ಯಾವಾಗಲೂ ಚಾಲೆಂಜಸ್ ಇರ್ತದೆ. ಸೊ ಇದು ಕೂಡ ಅದೇ ಟೈಪ್ ನಾವು ತೊಗೊಂಡು ನಮ್ಮ ಯಾವಾಗಲೂ ನಾವು ಯಾವ ಪೋಸ್ಟಲ್ಲಿ ಇದ್ದಾಗ ನಾವು ಟೀಮ್ ವರ್ಕ್ ಮೇಲೆ ವಿಶ್ವಾಸ ಇದೆ ನಮಗೆ. ಆ ನಿಟ್ಟಿನಲ್ಲಿ ನಾವು ಟೀಮ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಪೊಲೀಸ್ ನಮ್ಮ ಎಲ್ಲ ಆಫೀಸರ್ಸ್ ಯಾರ್ಯಾರು ನಮ್ಮ ಅಂಡರ್ ಇದ್ದಾರೆ, ಸುಮಾರು 25,000ಕ್ಕಿಂತ ಜಾಸ್ತಿ ಮೆನ್ ಮತ್ತು ಆಫೀಸರ್ಸ್ ನಮ್ಮ ಸಿಟಿ ಪೊಲೀಸಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಒಂದು ಟೀಮ್ ಆಗಿ, ಒಂದು ಫ್ಯಾಮಿಲಿಯಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಅವ್ರದ್ದು ಮಾರಲ್ ಬೂಸ್ಟಪ್ ಇದೆ. ಮತ್ತು ನಾವು ಯಾವಾಗಲೂ ಹೇಳ್ತೀವಿ, ನಾವೆಲ್ಲ ಒಂದೇ ಟೀಮ್ ಇದ್ದೀವಿ. ಹೌದು. ಸೊ ಟೀಮ್ ವರ್ಕ್ ಮಾಡಿ ನಾವು ಅವ್ರಿಗೆ ಒಂದು ಮಾರಲ್ ಬೂಸ್ಟಪ್ ಮಾಡಿದ್ದೀವಿ. ಸಿಮನ್ ಸರ್, ನೀವು ಬಂದ ಸಂದರ್ಭ, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಪಾಲಿಟಿಕ್ಸ್, ಬಟ್ ಸ್ಟಿಲ್ RCB ಕಾಲ್ ತುಳಿತ ಪ್ರಕರಣ, ಪೊಲೀಸರನ್ನ ಬ್ಲೇಮ್ ಮಾಡಿ ನಂತರದಲ್ಲಿ CAT ಅಬ್ಸರ್ವೇಷನು, ನಾನು ಸರಿನಾ ತಪ್ಪ ಪ್ರಶ್ನೆ ಕೇಳೋದಿಲ್ಲ, ಬಟ್ CAT ಅಬ್ಸರ್ವೇಷನಲ್ಲಿ ಕೆಲ ಸಾಲಗಳು ಅಲ್ಲಿನ ಜಡ್ಜ್ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಪೊಲೀಸರಿಂದ ನಾವು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪೊಲೀಸರು ಮೆಜಿಷಿಯನ್ಸ್ ಅಲ್ಲ, ಅಲ್ಲಾವುದ್ದೀನ್ ಲ್ಯಾಂಪ್ ಇಲ್ಲ ಅಂತ ಹೇಳಿ. ವಿ ಆಸ್ ಅ ಸೊಸೈಟಿ ಇನ್ ಜನರಲ್ ಪೊಲೀಸರಿಂದ ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಾ? ಕ್ರೈಮ್ ಆಗೋಕೆ ಮುಂಚೆನೇ ತಡೆದು ಬಿಡಬೇಕು, ಕೊಲೆ ಆಗೋಕೆ ಮುಂಚೆ ಅಲ್ಲಿ ಪೊಲೀಸರು ಇರಬೇಕು, ರಾಬರಿ ಆಗೋಕೆ ಮುಂಚೆ ಪೊಲೀಸರು ಇರಬೇಕು. ವಿ ಎಕ್ಸ್ಪೆಕ್ಟಿಂಗ್ ಮ್ಯಾಜಿಕ್ ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್? ಇದರಲ್ಲಿ 2 ಭಾಗ ಇದೆ. ಒಂದು ಜುಡಿಷಿಯಲ್ ಇನ್ಕ್ವೈರಿ ಅಥವಾ ಇನ್ಕ್ವೈರಿ ಏನು ನಡೀತಾ ಇದೆ ಅದರ ಬಗ್ಗೆ ನಾವು ಕಮೆಂಟ್ ಮಾಡಲ್ಲ, ಯಾಕೆಂದರೆ ಸಬ್ ಜುಡಿಸ್ ಮ್ಯಾಟರ್. 2ನೇ ಪಾರ್ಟ್ ಏನಿದೆ, ಪೊಲೀಸ್ ನ್ಯಾಚುರಲಿ ದೇ ಆರ್ ನಾಟ್ ಮೆರಿಷಿಯನ್ಸ್, ನಾವು ಮೆರಿಷಿಯನ್ಸ್ ಅಲ್ಲ. ಆದರೆ ನಮ್ಮದು ಡ್ಯೂಟಿ ಇದೆ, ಇಂಟೆಲಿಜೆನ್ಸ್ ಕಲೆಕ್ಷನ್ ಇದೆ, ನಾವು ಕರೆಕ್ಟಾಗಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಕ್ರೈಮ್ ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಅಷ್ಟೇ ಸಾಕಷ್ಟು ನಮ್ಮ ಹತ್ರ ವೇಸ್ ಇದೆ, ಬೇರೆ ಬೇರೆ ನಾವು ಉಪಾಯ ಇದೆ. ಸೊ ಖಂಡಿತ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಫುಲ್ ಪ್ರಿವೆಂಟ್ ಮಾಡಲಿಕ್ಕೆ ಆದರೆ ನಮ್ಮ ಆ್ಯಕ್ಟಿವಿಟೀಸಿಂದ, ನಮ್ಮ ಕೆಲಸದಿಂದ ಜನಕ್ಕೆ ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ನಾವು ತೋರಿಸ್ಬೋದು. ಮತ್ತು ಕ್ರೈಮ್ಲೆಸ್ ಸೊಸೈಟಿ ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕ್ರೈಮ್ ಆಗುತ್ತೆ, ಕ್ರೈಮ್ ಆಗಬಾರ್ದು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಆದರೆ ತಕ್ಷಣ ಡಿಟೆಕ್ಟ್ ಆಗಬೇಕು ಮತ್ತು ಅದಕ್ಕೆ ತಕ್ಕಂತೆ ಶಿಕ್ಷೆ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಕೆಲಸ ಮಾಡ್ತೀವಿ. ಸರ್, ಇನ್ನೊಂದು ವಿಚಾರ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ ತುಳಿತ ಆಗುತ್ತೆ, ಆಗ ಬ್ಲೇಮ್ ಗೇಮ್ಗಳು ಶುರುವಾಗುತ್ತೆ, IPS ಅಧಿಕಾರಿಗಳ ತಲೆದಂಡ ಆಗುತ್ತೆ, ಪೊಲೀಸರ ವೈಫಲ್ಯ ಅಂತ ಹೇಳ್ತಾರೆ. ತಾವು ಇದನ್ನು ಒಪ್ತೀರಾ ಸರ್? ನಾನು ಮತ್ತೆ ಇದು ಸಬ್ ಜುಡಿಸ್ ಮ್ಯಾಟರ್ ಇದೆ, ಇದರ ಬಗ್ಗೆ ದಯವಿಟ್ಟು ನನಗೆ ಕೇಳೋದು ಬೇಡ. ಸರ್, ಐ ವಿಲ್ ಸ್ಪೀಕ್ ಅಬೌಟ್ ದ ಅದರ್ ಪಾರ್ಟ್. ಪೊಲೀಸರು ಅತಿಯಾದ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಬಹುಶಃ ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣ ಕೂಡ ನಾವು ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ಹಿಂದಿನ ದಿನ ಸೆಲೆಬ್ರೇಷನ್ನು, ಶಾರ್ಟ್ ಸ್ಟಾಫು, ಓವರ್ನೈಟ್ ಡ್ಯೂಟಿ, ಇದೆಲ್ಲ ಆದ ಮೇಲೂ ಕೂಡ ಅತಿಯಾದ ಒತ್ತಡದಲ್ಲಿ ಇನ್ ಜನರಲ್, ನಾನು ಕೇವಲ ಆ ಕಾಲ್ ತುಳಿತ ಪ್ರಕರಣ ಮಾತ್ರವಲ್ಲ, ಇನ್ ಜನರಲ್ ಅತಿಯಾದ ಒತ್ತಡದಲ್ಲಿ ಪೊಲೀಸರು ಕಾರ್ಯನಿರ್ವಹಿಸ್ತಿರೋದು ಕೂಡ ಕೆಲವೊಂದು ಸತಿ ಪ್ರಮಾದ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ. ಇದು ಭಾಳ ಇಂಪಾರ್ಟೆಂಟ್ ತಾವು ಕ್ವೆಶನ್ ಕೇಳಿದ್ದೀರಾ. ಬಟ್ ನಾನು ಅದಕ್ಕೆ ಒಪ್ಪೋದಿಲ್ಲ ಒತ್ತಡದು, ಯಾಕೆಂದರೆ ಪೊಲೀಸ್ ಇಲಾಖೆದು ಕೆಲಸನೇ ಬೇರೆ ಟೈಪ್ ಇದೆ. ಇದು 24/7 ಇದೆ, ಮತ್ತು ಬೇರೆ ಬೇರೆ ರೀತಿಯಿಂದ ನಾವು ಯಾವಾಗಲೂ ಯಾವ ಪೋಸ್ಟಲ್ಲಿ ಇರಲಿ, ನಾನು IPS ಆಫೀಸರ್ ಇರಲಿ, ನಾನ್ IPS ಇರಲಿ, ಅಥವಾ ಸಿಬ್ಬಂದಿಯವರು ಇರಲಿ, ನಾವು ಸ್ವೇಚ್ಛೆಯಿಂದ ಡಿಪಾರ್ಟ್ಮೆಂಟ್ಗೆ ಸೇರಿದ್ದೀವಿ. ನಮಗೆ ಯಾರು ಒತ್ತಡ ಹಾಕಿ ಪೊಲೀಸ್ಗೆ ಸೇರಿ ಅಂತ ನಾವು ಯಾರು ಹೇಳಿಲ್ಲ. ಮತ್ತು ನಮ್ಗೆ ಗೊತ್ತಿದೆ ನಮ್ಮ ಕೆಲಸ ಯಾವ ರೀತಿ ಇದೆ, ಹಗಲು ರಾತ್ರಿ ಕೆಲಸ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಸ್ಟಾಫ್ ಶಾರ್ಟೇಜ್ ಇರಲಿ ಅಥವಾ ಪ್ರೆಷರ್ಸ್ ಆಫ್ ವರ್ಕ್ ಅದೆಲ್ಲ ಕೌಂಟ್ ಆಗೋದಿಲ್ಲ. ಸ್ಟಾಫ್ ಶಾರ್ಟೇಜ್ ದಿಸ್ ಇಸ್ ಜಸ್ಟ್ ಒಂದು ಎಕ್ಸ್ಕ್ಯೂಸ್ ನನ್ನ ಪ್ರಕಾರ. ಯಾಕೆಂದರೆ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾಯಿದೆ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗ್ತಾಯಿದೆ. ಅದು ನಮ್ಮ ವೆಹಿಕಲ್ದು ಇರ್ಬೋದು, ನಮ್ಮದು ಬೇರೆ ಬೇರೆ ರೀತಿಯಿಂದ ಸೌಲಭ್ಯ ಏನೇನು ಸಿಗ್ತಾ ಇದೆ,
ಸೊ ಆ ನಿಟ್ಟಿನಲ್ಲಿ ಮ್ಯಾನ್ ಪವರ್ದು ಏನು ಶಾರ್ಟೇಜ್ ಇದೆ, ಇಫ್ ಸಪೋಸ್ ಇದ್ದರೆ ಕೆಲವು ಕಡೆ ಇರ್ಬೋದು, ಅದು ಟೆಕ್ನಾಲಜಿಯಿಂದ ಸಪ್ಲಿಮೆಂಟ್ ಆಗ್ತಾಯಿದೆ. ಸೊ ನಮ್ಮದು ಕೆಲಸನೇ ಬೇರೆ ಟೈಪ್ ಇದೆ. ಈ ಕೆಲಸದಲ್ಲಿ ಯಾರಿಗೆ ಸಾಧ್ಯ ಇದ್ದರೆ ಕೆಲಸ ಮಾಡಲಿಕ್ಕೆ ಅವರೇ ಇದರಲ್ಲಿ ಸಕ್ಸಸ್ ಆಗ್ಬೋದು, ಅಥವಾ ಅವ್ರದ್ದೇ ಸೂಕ್ತ ಸ್ಥಾನಮಾನಲ್ಲಿ ಇಟ್ಕೊಳ್ಳಿಕ್ಕೆ ಅವ್ರಿಗೆ ಆಗಿದೆ. ಯಾಕೆಂದರೆ ಎಲ್ಲರಿಗೆ ಸ್ವಲ್ಪ ಆ ಪ್ರೆಷರ್ ಮೇ ಬಿ ಕೆಲವ್ರಿಗೆ ಪ್ರೆಷರ್ ತಡೀಲಿಕ್ಕೆ ಆಗ್ತಾಯಿಲ್ಲ. ಬಟ್ ದಟ್ ಡಸಂಟ್ ಮೀನ್ ದಟ್ ನಮ್ಮದು ಬೇರೆ ಯಾಕೆಂದರೆ ನಮ್ಮದು ಕೆಲಸನೇ ಬೇರೆ ಇದೆ. ಆ ಕೆಲಸದಲ್ಲಿ ಯಾರ್ಯಾರ ಟ್ರೈನಿಂಗ್ ಟೈಮಿಂದ ಹಿಡಿದು ಇಲ್ಲಿವರೆಗೆ ಟ್ರೈನಿಂಗಲ್ಲಿ ನಮಗೆ ಆ ಥರ ಅಷ್ಟು ಟಫ್ ಟ್ರೈನಿಂಗ್ ಇರ್ತದೆ. ನಮ್ಮದು ಫಿಸಿಕಲ್ ಟ್ರೈನಿಂಗ್ ಇರಲಿ, ಮೆಂಟಲ್ ಸ್ಟ್ರೆಸ್ ಇರಲಿ, ಅಥವಾ ಕಾನೂನು ಬಗ್ಗೆ ಜ್ಞಾನ ಇರಲಿ. ಸೊ ನಾವು ಕೆಲಸ ಮಾಡುವಾಗ ವಿ ಶುಡ್ ಬಿ ಕ್ಲಿಯರ್ ಇನ್ ಅವರ್ ಮೈಂಡ್, ನಮ್ಮದು ಕೆಲಸ ಏನಿದೆ. ಸೊ ಒನ್ಸ್ ನಾವು ಕ್ಲಿಯರ್ ಇದ್ದೀವಿ ಅದರ ಬಗ್ಗೆ, ಖಂಡಿತ ಪ್ರೆಷರ್ ಇರಲ್ಲ ವರ್ಕಲ್ಲಿ. ಸರ್, ತಾವು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗೋದಕ್ಕಿಂತ ಮುಂಚಿನ ಬೆಂಗಳೂರು, ತಾವು ನಗರ ಪೊಲೀಸ್ ಆಯುಕ್ತರಾದ ನಂತರದ ಬೆಂಗಳೂರು ಹೇಗಿದೆ ಸರ್ ಈಗ? ಇದು ಭಾಳ ಒಂದು ಡಿಫಿಕಲ್ಟ್ ಕ್ವೆಶ್ಚನ್ ಇದೆ. ಯಾಕೆಂದರೆ ನಾವು ಹೇಳೋಂಗಿಲ್ಲ, ಜನ ಹೇಳಬೇಕು. ಒಂದು ಎರಡನೇದು, ನಾವು ಯಾವಾಗಲೂ ಕಂಪೇರ್ ಮಾಡಬಾರ್ದು. ನಮ್ಮದು ಕೆಲಸ ಇದೆ, ದಿನನಿತ್ಯ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕೆಲಸದಲ್ಲಿ ಲೋಪದೋಷ ಇರ್ತದೆ, ಚಾಲೆಂಜಸ್ ಇರ್ತದೆ. ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಯಾವಾಗಲೂ ನಾವು ಮಾಡ್ತಾ ಇರಬೇಕು. ಮತ್ತು ಯಾವಾಗಲೂ ಇನ್ ಮೈ ಒಪಿನಿಯನ್, ನಾನು ಮೇ ಬಿ ನಂದು 30 ವರ್ಷ ಸರ್ವಿಸ್ ಆಗಿದೆ, ಆದರೂ ಪ್ರತಿ ದಿವಸ ನಾವು ಒಂದು ಎಕ್ಸ್ಪೀರಿಯನ್ಸ್ ಇರ್ತದೆ. ಸೊ ಆ ಎಕ್ಸ್ಪೀರಿಯನ್ಸ್ ನಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತ ನಾವು ಇಂಪ್ರೂವ್ಮೆಂಟ್ ಸ್ಕೋಪ್ ಇರುತ್ತೆ. ಸೊ ವಿ ಕಾಂಟ್ ಸೇ ಇಲ್ಲ ಮುಂಚೆ ಈ ಥರ ಇತ್ತು, ಈಗ ಆಗಿದೆ, ಈ ಥರ ನಾವು ಕ್ಲೇಮ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಆ ಥರ ಹೇಳ್ಕೊಡ್ತಾರೆ ಅದು ತಪ್ಪು. ಯಾಕೆಂದರೆ ಇದು ದೊಡ್ಡ ಒಂದು ಸಿಟಿ ಇದೆ, ದೊಡ್ಡ ಜವಾಬ್ದಾರಿ. ಇದರಲ್ಲಿ ಒಂದು ಹಲವಾರು ಸಮಸ್ಯೆ ಇದೆ. ಹೌದು, ಇಂಥ ಸಮಸ್ಯೆ ಸರಿಯಾಗಿದೆ, ಇಂಥ ನಾವು ಸರಿ ಮಾಡ್ಬೋದಂತ ನಾವು ಕ್ಲೇಮ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಡಿಪೆಂಡಿಂಗ್ ಆನ್ ಅವರ್ ವರ್ಕ್ ಪ್ರೆಷರ್ ನಾವು ಕೆಲಸ ಮಾಡಬೇಕು. ಮತ್ತು ಆಗಾಗ ಏನು ನಮ್ಗೆ ಚಾಲೆಂಜಸ್ ಬರ್ತದೆ ಅದು ತಕ್ಕಂತೆ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಸರಿ ಸರ್, ಬೆಂಗಳೂರು ಪ್ರತಿದಿನ ಬೆಳೀತಾ ಇರೋ ಸಿಟಿ. ಪ್ರತಿದಿನ ಕೂಡ ನೂರಾರು ಸಾವಿರಾರು ಮಂದಿ ಬೇರೆ ಬೇರೆ ಊರಿನಿಂದ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಎಲ್ಲರ ಮೇಲೂ ಕೂಡ ಕಣ್ಣಿಡೋದು, ಟು ಕೀಪ್ ಅನ್ ಐ ಆನ್ ಎವ್ರಿಬಡಿ ಹೂ ಇಸ್ ಎಂಟರಿಂಗ್ ದ ಸಿಟಿ, ಎಷ್ಟು ಕಷ್ಟದ ಕೆಲಸ ಸರ್. ಹೇಗೆ ನಿರ್ವಹಿಸುತ್ತೆ? ನಮ್ಮ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಬೆಂಗಳೂರು ಪೊಲೀಸ್ ಇಲಾಖೆ ಹೇಗೆ ನಿರ್ವಹಣೆ ಮಾಡುತ್ತೆ ಇದನ್ನ ಅಂತ? ಅದು ಕರೆಕ್ಟ್. ಇದು ಕಾಸ್ಮೋಪಾಲಿಟನ್ ಸಿಟಿ ನಾವು ಹೇಳ್ಬೋದು, ಹೈಟೆಕ್ ಸಿಟಿ, IT ಸಿಟಿ, ಮೋಸ್ಟ್ ಹ್ಯಾಪನಿಂಗ್ ಸಿಟಿ ಆಫ್ ದಿ ವರ್ಲ್ಡ್ ನಾವು ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ನಮ್ಮದು ಪೊಲೀಸ್ದು ಕೂಡ ನಾವು ಕೂಡ ಗೇರಪ್ ಆಗಿದ್ದೀವಿ. ದೊಡ್ಡ ಒಂದು ಸ್ಟ್ರೆಂತ್ ಇದೆ, ಮ್ಯಾನ್ ಪವರ್ ಸ್ಟ್ರೆಂತ್ ನಮ್ಮದು ಏನು ಹೇಳ್ಬೋದು, ಸ್ಟಾಫ್ ಸ್ಟ್ರೆಂತ್. ಜೊತೆಗೆ ಟೆಕ್ನಾಲಜಿ ತುಂಬ ನಾವು ಚೆನ್ನಾಗಿ ಯೂಸ್ ಮಾಡ್ತಾಯಿದ್ದೀವಿ. ನಿಮ್ಮದು ಪ್ರಶ್ನೆ ಅಂದರೆ ಯಾರ್ಯಾರ ಮೇಲೆ ನಿಗಾ ಇಡಬೇಕು, ನಾವು ಪ್ರತಿಯೊಂದು ಜನ ಮೇಲೆ ನಿಗಾ ಇಡಲಿ, ಯಾಕೆಂದರೆ ಪ್ರೈವಸಿ ಇಶ್ಯೂ ಇರ್ತದೆ. ಬಟ್ ನಮ್ಮದು ಕ್ರೈಮ್ ಪ್ಯಾಟರ್ನ್ ಇದೆ, ಒಂದು ಹಾಟ್ಸ್ಪಾಟ್ ನಾವು ಕ್ರೈಮ್ದು ಗ್ರಾಫ್ ಮಾಡಿದ್ದೀವಿ ಎಂಟೈರ್ ಸಿಟಿದು. ಯಾವ ಇಲಾಖೆ, ಯಾವ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ, ಅದು ತಕ್ಕಂತೆ ನಾವು ಪೊಲೀಸಿಂಗ್ ಆ ರೀತಿ ಮಾಡ್ತೀವಿ. ಪ್ಲಸ್ ದಿನನಿತ್ಯ ನೀವು ನೋಡಿರ್ಬೋದು, ತಿಂಗಳಲ್ಲಿ ವರ್ಷದಲ್ಲಿ ಹೊಸ ಪೊಲೀಸ್ ಸ್ಟೇಷನ್ಸ್ ಆ್ಯಡ್ ಆಗ್ತಾಯಿದೆ ನಮ್ಮ ಸಿಟಿ ಸೆಟಪ್ಪಲ್ಲಿ. ಹೊಸ DCP ಪೋಸ್ಟ್ ಆಗಿದೆ. ಸೊ ನಾವು ಯಾವ ರೀತಿ ಸಿಟಿ ದೊಡ್ಡ ಆಗ್ತಿದೆ ಅದೇ ರೀತಿ ನಮ್ಮದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ಸೆಟಪ್ ದೊಡ್ಡ ಆಗ್ತಾಯಿದೆ. ಪ್ಲಸ್ ಹಲವಾರು ರೀತಿಯಿಂದ ನಾವು ಸೋಷಿಯಲ್ ಮೀಡಿಯಾ ಇರಲಿ, ನಮ್ಮದು CCTV ಇರಲಿ, ನಮ್ಮದು ಬೇರೆ ಬೇರೆ ಟೆಕ್ನಾಲಜಿ ನಾವು ಯೂಸ್ ಮಾಡಿ ನಾವು ಯಾರ ಮೇಲೆ ನಿಗಾ ಇಡಬೇಕು ಅವ್ರ ಮೇಲೆ ನಿಗಾ ಇಟ್ಕೊಂಡಿದ್ದೀವಿ. ಮತ್ತು ಆಗಾಗ ಕರೆಕ್ಷನಲ್ ಸ್ಟೆಪ್ಸ್ ಕೂಡ ತೊಗೊಳ್ತಾ ಇದ್ದೀವಿ. ನಮ್ಮ ಇಂಟೆಲಿಜೆನ್ಸ್ ಸೆಟಪ್ ತುಂಬ ಚೆನ್ನಾಗಿದೆ. ಆ ಇಂಟೆಲಿಜೆನ್ಸ್ ಪ್ರಕಾರ ಏನು ಸಮಸ್ಯೆ ಇದ್ದರೆ ನಾವು ಆದಷ್ಟು ಅಲ್ಲೇ ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಗೋದಿಲ್ಲ ಅಂದರೆ ನಾವು ಅವ್ರ ಮೇಲೆ ಕ್ರಮ ಕೂಡ ತಗೊಳ್ತೀವಿ. ಸರಿ ಸರ್, ಈಗ ಬೆಂಗಳೂರಿನ ಭದ್ರತೆಗೆ ಸವಾಲಾಗಿರೋದು ಏನು ಸರ್ ನಿಮ್ಮ ಪ್ರಕಾರ? ಬ್ಯಾಂಗ್ಳೂರಲ್ಲಿ ಭದ್ರತೆ ಯಾವುದೂ ಪ್ರಾಬ್ಲಮ್ ಸದ್ಯಕ್ಕೆ ಯಾವುದೂ ಇಲ್ಲ ನನ್ನ ಪ್ರಕಾರ. ಯಾಕೆಂದರೆ ಒಂದು ನಾವು ಹೇಳಬೇಕಾದ್ರೆ ನಮ್ಮ ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್, ಯಾಕೆಂದರೆ ನಾನು ಹಲವಾರು ಕಡೆ ಕೆಲಸ ಮಾಡಿದ್ದೀನಿ, ನಾನು ಕ್ಲೇಮ್ ಮಾಡ್ಬೋದು ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ ಇಂಡಿಯಾ ನಾವು ಹೇಳ್ಬೋದು. ಯಾಕೆಂದರೆ ಯಾವ ರೀತಿ ಇಲ್ಲಿ ಸೆಟಪ್ ಇದೆ, ಇಲ್ಲಿ ಸೆಟಪ್ ತುಂಬ ಚೆನ್ನಾಗಿದೆ. ನಾನಿದು ಮಾಡಿಲ್ಲ, ಇದು ಹಲವಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಇರಲಿ, ಅಥವಾ ಕ್ರೈಮ್ ಬಗ್ಗೆ ಇರಲಿ, ಅಥವಾ ಟ್ರಾಫಿಕ್ ಬಗ್ಗೆ ಇರಲಿ. ಟ್ರಾಫಿಕ್ದು ನಾನು ಬೇರೆ ಮತ್ತೆ ಹೇಳ್ತೀನಿ, ಟ್ರಾಫಿಕ್ ನೀವು ಹೇಳ್ಬೋದು ಸಮಸ್ಯೆ ಅದು. ಬಟ್ ಇದು ಸೆಟಪ್ ಏನಾಗಿದೆ, ಈ ಸೆಟಪ್ ತುಂಬ ಒಂದು ಭಾಳ ಸ್ಟ್ರಾಂಗ್ ಸೆಟಪ್ ಇದೆ. ಇದರಲ್ಲಿ ಸಿಸ್ಟಮಲ್ಲಿ ಕೆಲಸ ಆಗ್ತಾ ಇದೆ, ಸಿಸ್ಟಮ್ ಸೆಟಪ್ ಇದೆ. ಅವ್ರ ಪಾಲ್ಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ನಮಗೆ ಸಾಕಷ್ಟು ಅವಾರ್ಡ್ ಸಿಕ್ಕಿದೆ, ಸಾಕಷ್ಟು ಜನ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಮೇ ಬಿ ಆಗಾಗ ಕ್ರೈಮ್ಸ್ ಆಗತ್ತೆ, ಬಟ್ ಕ್ರೈಮ್ಸ್ ನೀವು ನೋಡಿ, ನೀವು ಹಲವಾರು ಕ್ರೈಮ್ಸ್, ಯಾವುದು ಕ್ರೈಮ್ಸ್ ತೊಗೊಳ್ಳಿ 99% ನಾವು ಡಿಟೆಕ್ಷನ್ ಮಾಡಿದ್ದೀವಿ. ಹೌದು. ಮೇ ಬಿ ಅಪ್ಪಿತಪ್ಪಿ ಕೆಲವು ಡಿಟೆಕ್ಟ್ ಆಗಿಲ್ಲ, ಬಟ್ ಇಲ್ಲಿ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಈ ಕಾರಣಕ್ಕೋಸ್ಕರ ಈ ಐ ಸಪೋಸ್ ಯಾವುದು ಇಲ್ಲಿ ಸಮಸ್ಯೆ ಇಲ್ಲ. ಆ್ಯಂಡ್ ವಿ ಆರ್ ವೆರಿ ಅಲರ್ಟ್, ನಾವು ಅಲರ್ಟ್ ಇದ್ದೀವಿ ಎಲ್ಲ ವಿಷಯದಲ್ಲಿ. ಅದು ಹೊಸ ಟೆಕ್ನಿಕ್ ಬಗ್ಗೆ ಇರಲಿ, ಹೊಸ ಟೆಕ್ನಾಲಜಿ ಬಗ್ಗೆ ಇರಲಿ, ಅಥವಾ ಏನೇನು ಚೇಂಜಸ್ ಮಾಡಬೇಕು ನಮ್ಮಲ್ಲಿ, ಅಥವಾ ಏನಾದರೂ ವಿಶ್ವದಲ್ಲಿ, ರಾಷ್ಟ್ರದಲ್ಲಿ ಏನೇನು ಆಗ್ತಾಯಿದೆ ಅದರ ಬಗ್ಗೆ ನಾವು ಗಮನಿಟ್ಟು ನಾವು ತಕ್ಕಂತೆ ಪೊಲೀಸಿಂಗ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಪ್ರಕಾರ ಯಾವುದೂ ಸಮಸ್ಯೆ ಇಲ್ಲ. ಮತ್ತು ಜನದು ನಮಗೆ ತುಂಬ ಬೆಂಬಲ ಇದೆ ಇಲ್ಲಿ. ಯಾವ ರೀತಿ ನಮಗೆ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ, ಸಪೋರ್ಟ್ ಅಂದರೆ ಟೀಕೆ ಟಿಪ್ಪಣಿ ಆಗುತ್ತೆ ನಿಜ, ಪಾಸಿಟಿವ್ ಫೀಡ್ಬ್ಯಾಕ್ ಇರ್ತದೆ, ನೆಗೆಟಿವ್ ಇರ್ತದೆ. ಅದ್ರ ತಕ್ಕಂತೆ ನಾವು ನಮ್ಮ ಕೆಲಸ ಮಾಡ್ತೇವೆ. ಸರಿ ಸರ್, ನೀವು ಬರ್ಲಿಕ್ಕೆ ಮುಂಚಿನ ಅವಧಿಯಲ್ಲಿ ರಿಪಬ್ಲಿಕ್ ಕನ್ನಡ ಅಂದರೆ 4-5 ತಿಂಗಳ ಹಿಂದೆ, ಪ್ರಾಬಬ್ಲಿ ಅದಕ್ಕಿಂತ 1-2 ತಿಂಗಳು ಹಿಂದಿನ ಸಮಯ, ರಿಪಬ್ಲಿಕ್ ಕನ್ನಡದಿಂದ ಒಂದು ರಿಯಾಲಿಟಿ ಚೆಕ್ ಮಾಡಲಾಗಿತ್ತು. ಪ್ರಮುಖವಾಗಿ ಜನನಿಬಿಡ ಪ್ರದೇಶ, ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಮೆಟ್ರೋ ಸ್ಟೇಷನ್ಗಳು, ಒಂದು ಮೆಟಲ್ ಪೀಸನ್ನು ವಿಚ್ ರಿಸೆಂಬಲ್ಸ್ ಅ ಗನ್, ಅದನ್ನು ಒಳಗೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತಾ ಅಂತ ಹೇಳಿ ರಿಯಾಲಿಟಿ ಚೆಕ್ ಮಾಡಲಾಗಿತ್ತು. ಸರ್, ಐ ಆಮ್ ಸಾರಿ ಟು ಸೇ ದಿಸ್, 10ರಲ್ಲಿ 8ರಲ್ಲಿ ಅನಾಯಾಸವಾಗಿ, ಈವೊಂದು ಅಲ್ಲಿ ಆ ಮೆಟಲ್ ಡಿಟೆಕ್ಟರ್ಸ್ ಇತ್ತು, ಹಾಗೆ ಸ್ಕ್ಯಾನಿಂಗ್ ಮಷಿನ್ಗಳಿತ್ತು, ಅದಿದ್ರೂ ಕೂಡ 10ರಲ್ಲಿ 8 ಜಾಗದಲ್ಲಿ ಅನಾಯಾಸವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು. ಇದರಿಂದ ಒಂದು ಆತಂಕ ಏನಾಗುತ್ತೆ, ಆಯಿತು ಕಣ್ಣಿಗೆ ಕಾಣೋ ಹಾಗೆ ಮೆಟಲ್ ಡಿಟೆಕ್ಟರ್ಸ್ ಇದೆ, ಕಣ್ಣಿಗೆ ಕಾಣೋ ಹಾಗೆ ಸ್ಕ್ಯಾನಿಂಗ್ ಮಷಿನ್ಗಳಿದೆ, ಇದು ವರ್ಕ್ ಮಾಡ್ತಿದೆಯಾ ಇಲ್ವಾ? CC ಕ್ಯಾಮ್ರಾಗಳು ವರ್ಕ್ ಆಗ್ತಿರ್ಲಿಲ್ಲ ಸರ್ ಎಷ್ಟೋ ರೈಲ್ವೆ ಸ್ಟೇಷನು, ಮೆಟ್ರೋ ಸ್ಟೇಷನು, ಬಸ್ ಸ್ಟೇಷನ್ ಹತ್ರ. ಮೆಟಲ್ ಡಿಟೆಕ್ಟರ್ ಬಗ್ಗೆ ಅದು ಕೆಲವು ಟೈಮ್ ಲೋಪದೋಷ ಇರ್ಬೋದು, ಬಟ್ ಆಗಾಗ ಚೆಕ್ ಆಗ್ತಿರ್ತದೆ, ಅದರಿಂದ ಪ್ರಾಬ್ಲಮ್ ಇಲ್ಲ. CCTV ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಒಂದು ಇದು ಸೆಟಪ್ ಇದೆ. CCTV ಏನಾಗಿದೆ, ಈಗ ನಮ್ಮದು ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇದೆ. ಆ ಪ್ರಕಾರ ಪ್ರತಿಯೊಂದು ಎಸ್ಟಾಬ್ಲಿಷ್ಮೆಂಟಲ್ಲಿ ಎಲ್ಲಿ 500ಕ್ಕಿಂತ ಜಾಸ್ತಿ ಫುಟ್ಫಾಲ್ ಇದೆ, ಜನ ಬರೋದು ಹೋಗೋದು, ಅವ್ರು ಕಡ್ಡಾಯವಾಗಿ CCTV ಆಗಬೇಕು. ಪ್ಲಸ್ ನಮ್ಮದೇ ಪೊಲೀಸ್ದು ಸೆಟಪ್ ಇದೆ, ಒಂದು ನಮ್ಮದೇ ನೇತ್ರ ಕ್ಯಾಮ್ರಾ ಅಂತ ನಾವು ಹೇಳ್ತೀವಿ. ಎಲ್ಲ ಸೇರಿ ಮೋರ್ ದೆನ್ 10,000ಕ್ಕಿಂತ ಜಾಸ್ತಿ ನಮ್ಮದೇ ಕ್ಯಾಮ್ರಾ ಇದೆ, ಮತ್ತು 5 ಲಕ್ಷಕ್ಕಿಂತ ಜಾಸ್ತಿ ಪಬ್ಲಿಕ್ದು ಕ್ಯಾಮ್ರಾ. ಸೊ CCTV ಈಗ ಭಾಳ ಒಂದು ಕಾಮನ್ ಇದು ಆಗಿದೆ. ಕೆಲವು ಟೈಮ್ ಏನಾಗ್ತದೆ CCTV ವರ್ಕ್ ಆಗೋದಿಲ್ಲ, ಅದ್ರ ಬಗ್ಗೆ ನಮ್ಮ ಆಲ್ರೆಡಿ ಡೈರೆಕ್ಷನ್ಸ್ ಇದೆ ನಮ್ಮ ಸ್ಟೇಷನ್ ವೈಸ್, ಆಗಾಗ ಅವರು ಚೆಕ್ ಮಾಡ್ತಾ ಇದ್ದಾರೆ. ನೀವು ಬಂದ ಮೇಲೆ ಏನು ಕ್ರಮ ಆಗಿದೆ ಸರ್ ಟು ಇಂಪ್ರೂವೈಸ್ನ? ಇಲ್ಲ, ಅದು ಒಂದು ರೆಗ್ಯುಲರ್ ಒಂದು ಅಪ್ಡೇಟ್ ನಾವು ತೊಗೊಳ್ತಾ ಇದ್ದೀವಿ. ನಮ್ಮ ಕಮಾಂಡ್ ರೂಮಲ್ಲಿ ರೆಗ್ಯುಲರ್ ಅಪ್ಡೇಟ್ ಬರ್ತಾ ಇದೆ. ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಏನು ಮಾಡಿದ್ದೀವಿ, ಎಲ್ಲೆಲ್ಲಿ ಸಪೋಸ್ ಗಣೇಶ ಬಂದೋಬಸ್ತ್ ಇದೆ, ಆ ಗಣೇಶ ಬಂದೋಬಸ್ತ್ ಟೈಮಲ್ಲಿ ಆ ನಮ್ಮ ಕಮಾಂಡ್ ರೂಮ್ ಏನಿದೆ, ಕಮಾಂಡ್ ರೂಮ್ದು ಪ್ರತಿಯೊಂದು ಕ್ಯಾಮ್ರಾ ಅದೇ ಏರಿಯಾದಲ್ಲಿ ಫೋಕಸ್ ಆಗಿಬಿಡ್ತದೆ. ಸೊ ರಿಯಲ್ ಟೈಮ್ ನಾವು ಸಿಚುವೇಶನ್, ಮೊನ್ನೆ ಕೂಡ ಒಂದು ದೊಡ್ಡ ಡಕೈತಿ ಆಯಿತು, ನಮ್ಗೆ ಗೊತ್ತಿರ್ಬೋದು, ಒಂದು 7 ಕೋಟಿಗಿಂತ ಹೆಚ್ಚು. ಸೊ ಅಲ್ಲಿ ಸಾಕಷ್ಟು ನಮಗೆ ಹೆಲ್ಪ್ ಆಯಿತು CCTV ಕ್ಯಾಮ್ರಾಯಿಂದ. ಸೊ CCTV ಕ್ಯಾಮ್ರಾದು ಸೆಟಪ್ ತುಂಬ ಚೆನ್ನಾಗಿದೆ ಇಲ್ಲಿ. ಕೆಲವು ಕಡೆ ಆಗಾಗ ತಾಂತ್ರಿಕ ದೋಷದಿಂದ ಇದು ಆಗ್ತದೆ, ಅದು ಸೆಟ್ರೇಟ್ ಆಗ್ತಾಯಿದೆ. ಯಾಕೆಂದರೆ ನಮ್ಮಲ್ಲಿ ಕಂಪ್ಯೂಟರಲ್ಲಿ ಅಲರ್ಟ್ ಆಗಿಬಿಡ್ತದೆ, ಇದು ವರ್ಕ್ ಆಗ್ತಾಯಿಲ್ಲ. ಸೊ ಡೈಲಿ ಬೇಸಿಸಲ್ಲಿ 24 ಅವರ್ಸಲ್ಲಿ ನಾವು ಚೆಕ್ ಮಾಡ್ತಾಯಿದ್ದೀವಿ ಯಾವ ಕ್ಯಾಮ್ರಾ ವರ್ಕ್ ಆಗ್ತಾಯಿದೆ, ಯಾವ ಆಗ್ತಾಯಿಲ್ಲ. ಸೊ ಅದಕ್ಕೆ ಅಪ್ಡೇಟ್ ಮಾಡ್ತಾಯಿದ್ದೀವಿ. ಸರಿ ಸರ್, ಇತ್ತೀಚೆಗೆ ನಡೆದಂಥ ಅತಿ ದೊಡ್ಡ ರಾಬರಿ ಬೆಂಗಳೂರಿನಲ್ಲಿ ATM CMS ವಾಹನವನ್ನು ಹೈಜಾಕ್ ಮಾಡಿ ಅಲ್ಲಿದ್ದಂಥ 7 ಕೋಟಿ ಸಮಥಿಂಗ್ ಹಣವನ್ನು ಎಸ್ಕೇಪ್ ಮಾಡಿ ಪರಾರಿ ಆಗ್ತಾರೆ. ತಮಗದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಆ ಒಂದು ಇನ್ವೆಸ್ಟಿಗೇಷನ್, ಜೊತೆಗೆ ಆ ಆಪರೇಷನ್ ಹೇಗಾಯಿತು ಸರ್? ಇದು ನಿಜವಾದ ಒಂದು ತುಂಬ ಚಾಲೆಂಜಿಂಗ್ ಆಯಿತು. ಯಾಕೆಂದರೆ ಡೇ ಲೈಟಲ್ಲಿ ಇದು ಒಂದು ಹಾರ್ಡ್ ಹಗಲೇ ಆಯಿತು. ಜನಗೆ ಒಂದು ಖಂಡಿತ ಒಂದು ಆ ಕ್ಷಣದಲ್ಲಿ ಒಂದು ಅವ್ರಿಗೆ ಒಂದು ಆತಂಕ ಪಡೆದಿದ್ರು, ಯಾಕೆಂದರೆ ಈ ಥರ ಹೆಂಗಾಯಿತು, ಯಾಕಾಯಿತು. ಸೊ ಇದು ನಮ್ಮ ಪೊಲೀಸ್ಗೆ ಒಂದು ದೊಡ್ಡ ಸವಾಲಾಗಿತ್ತು. ಕರೆಕ್ಟ್. ಆದರೂ ನಮ್ಮ ಪೊಲೀಸರು ಒಳ್ಳೆ ಕೆಲಸ ಮಾಡಿ 50 ತಾಸಲ್ಲಿ ಇದು ನಾವು ಡಿಟೆಕ್ಟ್ ಮಾಡಿದ್ದೀವಿ. ಪೂರ್ತಿ ಯಾವ ರೀತಿ ಆಯಿತು, ಹೆಂಗಾಯಿತು ಇದು ನಾವು ಈಗ ಹೇಳಲಿಕ್ಕೆ ಆಗಲ್ಲ. ಬಟ್ ಒಂದು ಇದೆ, ನಮ್ಮದು ದೊಡ್ಡ ಒಂದು ಟೀಮ್ ನಾವು ರಚನೆ ಮಾಡಿ ಆ ಟೀಮ್ಗೆ ನಾವು ಒಂದು ಹೇಳಿದ್ದೀವಿ. ಯಾಕೆಂದರೆ ತುಂಬ ಪ್ರೆಷರ್ ಇತ್ತು ನಮ್ಮ ಟೀಮ್ಗೆ, ನಮ್ಮ ಎಲ್ಲ ಆಫೀಸರ್ಸ್ಗೆ. ನಾನು ಖುದ್ದಾಗಿ ನಮ್ಮ ಜಾಯಿಂಟ್ ಕಮಿಷನರ್ಸ್ DCPs ಜೊತೆಗೆ ಕೂತ್ಕೊಂಡು ಒಂದು ಸೆಪ್ರೇಟ್ ಟೀಮೇ ಮಾಡಿದೆ. ನಾನೀಗ ಅವ್ರಿಗೆ ಫಸ್ಟ್ ನಾನು ಏನು ಮೋಟಿವೇಟ್ ಮಾಡಿದೆ ಅಂದರೆ, ಆಗೋಗಿದೆ, ಈಗ ನಾವು ಪತ್ತೆ ಮಾಡೋಣ ಅಂತ. ಸೊ ಆ ಉದ್ದೇಶದಿಂದ ನಾನು ಮಾತ್ರ ಅಲ್ಲ, ನಮ್ಮ ಜಾಯಿಂಟ್ ಕಮಿಷನರ್, DCP, ACP, ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಎಲ್ಲ ಸೇರಿ ಇದು ನಾವು ಒಂದು ಚಾಲೆಂಜ್ ತೊಗೊಂಡಿದೆ. ಸೊ ಇದರಲ್ಲಿ ಏನೋ ಮೋರ್ ದೆನ್ 14 ಟೀಮ್ ನಾವು ರಚನೆ ಮಾಡಿ, ಈ 14 ಟೀಮ್ಗೆ ಒಂದೊಂದು ಕ್ಲೂಸ್ ಕೊಟ್ಟಿದೆ. ಒಂದೊಂದು ಕ್ಲೂ ಆಧಾರ ಮೇಲೆ ಅವರು ಇದರ ಮೇಲೆ ಮುಂದುವರಿಸಿದ್ರು. ಸೊ ಮಾಡ್ತಾ ಕೊನೆಗೆ ನಮಗೆ ಸಕ್ಸಸ್ ಸಿಕ್ತು.
ಆ್ಯಂಡ್ ಇದು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಇದು ಫಸ್ಟ್ ಟೈಮ್ ಆಗಿದೆ. ಯಾವಾಗಲೂ 98%ಗಿಂತ ಜಾಸ್ತಿ ರಿಕವರಿ, ಕ್ಯಾಶ್ ರಿಕವರಿ ಆಗಿಲ್ಲ. ಎಷ್ಟು ರಿಕವರಿ ಆಯಿತು ಸರ್ ಕೊನೆಗೆ? 7 ಕೋಟಿ 11 ಲಕ್ಷ ಹೋಗಿತ್ತು, ಆ ಪೈಕಿ 7 ಕೋಟಿ 3 ಲಕ್ಷ ರಿಕವರಿ ಆಗಿದೆ. ಸೊ ಇದು ಒಂದು ದಾಖಲಾತಿ ರೆಕಾರ್ಡ್ ಇದೆ. ಯಾಕೆಂದರೆ ಕ್ಯಾಶ್ ಸಾಧಾರಣ ಆಗಿ ಹೋದರೆ ಪೂರ್ತಿ ಸಿಕ್ಕೋದಿಲ್ಲ ವಾಪಸ್. ಯಾಕೆಂದರೆ ನಿಮಗೆ ಗೊತ್ತಿದೆ 9 ಜನ ಇಲ್ಲದ ಆರೋಪಿ ಇದ್ರು. ಸದ್ಯಕ್ಕೆ 9 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮೇ ಬಿ ಇನ್ನೂ ಜನ ಇದು ಆಚೆ ಈಚೆ ಕ್ಯಾಶ್ ಹೋಗ್ಲಿಕ್ಕೆ ಸಾಧ್ಯತೆ ಇದ್ದು, ಬಟ್ ಇದು ನಮಗೆ ಇಂಟ್ಯಾಕ್ಟ್ ಸಿಕ್ಕಿದೆ. ಜನನೂ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಕರೆಕ್ಟ್ ನಾವು ಇವತ್ತು ಕೂಡ ನಾವು ಈಗ ಬರುವಾಗ ನಮ್ಮ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಆದಷ್ಟು ಬೇಗ ಇದು ಚಾರ್ಜ್ ಶೀಟ್ ಮಾಡಬೇಕು. ಯಾಕೆಂದರೆ ಒಳ್ಳೆ ಎವಿಡೆನ್ಸಸ್ ಬಂದಿದೆ. ಸೊ ಇದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಸ್ಪೆಷಲ್ ಕೋರ್ಟ್ ಅಂಡರ್ ನಾವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ ಸ್ಪೆಷಲ್ ಕೋರ್ಟ್ ನೇಮಕ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸೊ ದ್ಯಾಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಇದು ಕನ್ವಿಕ್ಷನ್ ಆಗಲಿ, ಜನಗೆ ಗೊತ್ತಾಗಲಿ ದ್ಯಾಟ್ ನಾವು ರಿಕವರಿನೂ ಮಾಡಿದ್ದೀವಿ, ಡಿಟೆಕ್ಟು ಮಾಡಿದ್ದೀವಿ, ಕನ್ವಿಕ್ಷನ್ ಕೂಡ ಆಗಿದೆ. ಸೊ ಇದು ಭಾಳ ಒಳ್ಳೆಯ ಒಂದು ಕೇಸ್ ಸ್ಟಡಿ ಇದೆ. ಕೇಸ್ ಸ್ಟಡಿ ನಾವು ರೆಡಿ ಮಾಡ್ತಾ ಇದ್ದೀವಿ. ಚಾರ್ಜ್ ಶೀಟ್ ಆದಮೇಲೆ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿಬಿಡ್ತದೆ, ಎಲ್ಲರಿಗೂ ಗೊತ್ತಾಗುತ್ತೆ. ಸದ್ಯಕ್ಕೆ ಯಾಕೆಂದರೆ ಇದು ಒಂದು ಅಂಡರ್ ಇನ್ವೆಸ್ಟಿಗೇಷನ್ ಇದೆ, ನಾವು ಬಹಿರಂಗವಾಗಿ ಪೂರ್ತಿ ಹೇಳಲಿಕ್ಕೆ ಆಗಲ್ಲ. ಸರ್, ಇದೇ ರಾಬರಿ ಬಗ್ಗೆ ಇನ್ನಷ್ಟು ಪ್ರಶ್ನೆ ಕೇಳೋಕೆ ಮುಂಚೆ ಒಬ್ಬ ಜನಸಾಮಾನ್ಯರ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತೀನಿ. ರಂಜಿತ್ ಆಗಲೇ ಹೇಳ್ತಿದ್ದಾಗೆ ಬೆಂಗಳೂರಿನಲ್ಲಿ ಏನೇ ಘಟನೆ ಆದರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚರ್ಚೆ ಆಗಿಬಿಡುತ್ತೆ. ಇವನ್ ಈ ರಾಬರಿ ಪ್ರಕರಣದಲ್ಲೂ ಅಷ್ಟೇ, ಬೆಂಗಳೂರಿನಂಥ ಸಿಟಿ ಅಂಥದ್ರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟು ದಕ್ಷ ಅಧಿಕಾರಿಗಳಿರೋ ಸಂದರ್ಭದಲ್ಲಿ ಹಾಡು ಹಗಲೇ ಹಿಂಗೆ ರಾಬರಿ ಆಗುತ್ತೆ ಅಂದರೆ ಜನಸಾಮಾನ್ಯರಿಗೆ ಏನು ಸೇಫ್ಟಿ ಇದೆ ಅನ್ನೋ ಕ್ಲೀಶೆ ಪ್ರಶ್ನೆ ಬಂದ್ಬಿಡುತ್ತೆ ಸರ್. ಅಂದರೆ ಜನರ ಆತಂಕ ನಿಜಾನಾ, ಓವರ್ ಹೈಪ್ಡಾ? ನೀವು ಈ ಆತಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡ್ತೀರಿ? ಒಂದು ಉತ್ತರ ನಾವು ಕೊಟ್ಟಿದ್ದೀವಿ, ನಾವು ಡಿಟೆಕ್ಟ್ ಮಾಡಿದ್ದೀವಿ. ಆದರೆ ಇದು ಆಗಬಾರ್ದಾಯಿತು. ಅದು ಹೌದು, ನಿಜ ಆಗಬಾರ್ದಾಯಿತು. ಆದಮೇಲೆ ನಾವು ಆದಷ್ಟು ಬೇಗ ಡಿಟೆಕ್ಟ್ ಮಾಡಿದ್ವಿ, ನಿಜ. ಬಟ್ ಜನಗೆ ಇಲ್ಲಿ ಆತಂಕ ಪಡಲಿಕ್ಕೆ ಯಾವುದೂ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮದು ಸಿಸ್ಟಮ್ಸ್ ಇನ್ ಪ್ಲೇಸ್ ಇದೆ. ನಾನು ನಿಮಗೆ ಮೊದಲೇ ಹೇಳಿದೆ, ನಮ್ಮದು ಸಿಸ್ಟಮ್ ಇನ್ ಪ್ಲೇಸ್ ಇದೆ. ಪ್ರತಿಯೊಂದು ವಿಂಗ್ದು ಒಂದೊಂದು ಕೆಲಸ ಇದೆ. ಯಾವುದು ನಮ್ಮ ಕ್ರೈಮ್ ವಿಂಗ್ ಇರಲಿ, CCB ಅವ್ರದ್ದು ಇರಲಿ, ಇಂಟೆಲಿಜೆನ್ಸ್ ಅವ್ರದ್ದು ಇರಲಿ, ಅಥವಾ ಲಾ ಆ್ಯಂಡ್ ಆರ್ಡರ್ದು ಇರಲಿ. ಸೊ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಅಂದರೆ ನಾವು ಅಪ್ರಿಷಿಯೇಟ್, ನಾವು ಸುಮ್ಮನೆ ಯಾಕೆಂದರೆ ನಾವು ನಮ್ಮ ಬಗ್ಗೆ ಹೇಳಿದರೆ ಇದು ಆಗಲಿ, ನಮ್ಮ ಆಫೀಸರ್ಸೇ ಆ ಥರ ಅಷ್ಟು ಡೆಡಿಕೇಟೆಡ್ ಆಗಿ ಅವರು ನಿಮಗೆ ಹೇಳಿದರೆ 3 ದಿವಸ ಯಾರು ಇವರು ಟೀಮ್ ಅವರು ಇದ್ದರು, ಕೆಲವರು ಬಟ್ಟೆನೇ ಚೇಂಜ್ ಮಾಡಿಲ್ಲ, ಸ್ನಾನ ಮಾಡಲಿಲ್ಲ. ಅಷ್ಟು ಡೆಡಿಕೇಷನಲ್ಲಿ ಅವರು ಮಾಡಿದ್ರು. ಯಾಕೆಂದರೆ ಅವ್ರಿಗೆ ಒಂದು ಚಾಲೆಂಜ್ ಆಗಿತ್ತು, ಇದು ಸಾಲ್ವ್ ಮಾಡಲೇಬೇಕು. ವಿತ್ ಆಲ್ ದ ಸಾರಿ ಸರ್, ಇಂಟರಪ್ಟ್ ಮಾಡ್ತಿದ್ದೀನಿ. ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಈ ಪೊಲೀಸ್ ಆಫೀಸರ್ಸ್ ಯಾರು ಡಿಟೆಕ್ಟ್ ಮಾಡೋದ್ರಲ್ಲಿ ಇದ್ದಾರೆ, ಬಟ್ ನಾನು ಈ ಘಟನೆ ಆದ ಸಂದರ್ಭದ ಕೇಳ್ತಾ ಇದ್ದೀನಿ. ಅಂದರೆ ಜನರು ಹೆಂಗೆ ಮಾತನಾಡ್ಬಿಡ್ತಾರೆ ಅಂದರೆ ಪೊಲೀಸರ ಬಗ್ಗೆ ಭಯ ಕಮ್ಮಿ ಆಗ್ಬಿಡ್ತಾ. ಯಾಕಂದರೆ ಈ ರಾಬರರ್ಸ್ ಯಾರು ಯಾವುದೋ ಹೈಡೌಟ್ ಪ್ಲೇಸೋ ಅಥವಾ ಯಾವುದೋ ಜನನಿಬಿಡ ಅಲ್ಲದ ಪ್ರದೇಶನೋ ಅಥವಾ ಸಿಟಿಯಿಂದ ದೂರ ಇದ್ದ ಪ್ರದೇಶನೋ ಆಯ್ಕೆ ಮಾಡ್ಕೊಳ್ಳಿಲ್ಲ. ಸಿಟಿ ಸೆಂಟರು, ಮೇನ್ ರಸ್ತೆಗಳು, ಇಂಥದ್ರಲ್ಲಿ 7 ಕೋಟಿಯಷ್ಟು ಹಣವನ್ನು ಅದರಲ್ಲೂ ರಸ್ತೆ ಮಧ್ಯದಿಂದ ನೀವು ಅಪಹರಣ ಮಾಡ್ಬೋದು ಅಂತಂದರೆ ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಯ ಉಳಿದಿಲ್ವಾ ಅಂತ ಮತ್ತೆ ಅಗೇನ್ ಕ್ಲೀಶೆ ಪ್ರಶ್ನೆ ಕೇಳ್ತಾರೆ ಜನ. ಇಲ್ಲ, ಸ್ಪೀಕಿಂಗ್ ಅಬೌಟ್ ದ ಇಂಪ್ಯಾಕ್ಟ್, ಇದು ಜನಸಾಮಾನ್ಯ ಮೇಲೆ ಬೀರಿರೋ ಇಂಪ್ಯಾಕ್ಟ್. ಇಲ್ಲ, ಯಾವ ರೀತಿ ಜನಸಾಮಾನ್ಯಕ್ಕೆ ಆ ದಿವಸ ಪರ್ಟಿಕ್ಯುಲರ್ ಘಟನೆ ನಡೆದ ದಿವಸ ಮತ್ತು 2 ದಿವಸ ಅವ್ರಿಗೆ ಒಂಥರ ಆತಂಕ ಇತ್ತು. ಅದೇ ರೀತಿ ಅವ್ರಿಗೆ ಖುಷಿ ಪಡೆದಿದ್ದು. ಡಿಟೆಕ್ಟ್ ಆದಮೇಲೆ ಹಲವಾರು ಜನ ನನಗೆ ನಮ್ಮ ಟೀಮ್ ಅವ್ರಿಗೆ ಎಲ್ಲ ಫೋನ್ ಮಾಡಿ ಪ್ರತಿಯೊಂದು ಜನ ನಮ್ಮ ಆಫೀಸ್ಗೆ ಬಂದು ಅವರು ಅಪ್ರಿಷಿಯೇಟ್ ಮಾಡಿದರು. ಮತ್ತು ನಾನು ಇಂಟರ್ನ್ ನಮ್ಮ ಟೀಮ್ಗೆ ಕರೆಸಿ ಅವ್ರಿಗೆ ಅವಾರ್ಡ್ ಕೊಟ್ಟು ಅಪ್ರಿಷಿಯೇಟ್ ಮಾಡಿದ್ದೀನಿ. ಸೊ ಪೊಲೀಸ್ ವ್ಯವಸ್ಥೆ, ಸಮಾಜದಲ್ಲಿ ಕ್ರೈಮ್ ಆಗೇ ಆಗ್ತದೆ. ನಾವು ಇದು ಹೇಳಲಿಕ್ಕಾಗಲ್ಲ ದಟ್ ಹೌದು, ಬಟ್ ಇದು ದೊಡ್ಡ ಕ್ರೈಮ್ ಇತ್ತು. ಸಾಧಾರಣವಾಗಿ ಜನಗೆ ಒಂದು ಆಗ ಆ ಕ್ಷಣಕ್ಕೆ ಇದು ಆಗಿದೆ. ಬಟ್ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಇದೆ, ಇನ್ನೊಂದು ಸರಿ ನಾನು ಎಲ್ಲರಿಗೂ ಭರವಸೆ ಕೊಡ್ತೀನಿ, ಅಂಥ ಯಾವುದೂ ಸಮಸ್ಯೆ ಇಲ್ಲ. ಮತ್ತು ಮುಂದೆ ಕೂಡ ನಾವು ನೋಡ್ಕೊಳ್ಳಿಕ್ಕೆ ಸಕ್ಷಮ ಇದ್ದೀವಿ. ಸರ್, ಇದೇ ರಾಬರಿ ಬಗ್ಗೆ ಮಾತಾಡ್ತಾ ಹೋದರೆ ಬೆಂಗಳೂರು ಸಿಟಿ ಪೊಲೀಸರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆದರೆ ಅದರಲ್ಲಿ ಆ ಡಕಾಯಿತಿಯಲ್ಲಿ ಭಾಗಿಯಾದಂಥ ಓರ್ವ ವ್ಯಕ್ತಿ ಇದ್ದಾನಲ್ಲ, ಆತ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಕೆಲಸ ಮಾಡ್ತಾಯಿದ್ದ, ಅಣ್ಣಪ್ಪ ನಾಯಕ್ ಅಂಥೇಳಿ. ಇದು ಜನರಿಗೆ ತಪ್ಪು ಸಂದೇಶ ಹೋಗೋದಿಲ್ವಾ? ಪೊಲೀಸರೇ ಡಕಾಯಿತಿಯಲ್ಲಿ ಈ ಖದೀಮರ ಜೊತೆಯಲ್ಲಿ ಶಾಮೀಲಾದಾಗ ಯಾವ ರೀತಿ ಸಂದೇಶ ಹೋಗುತ್ತೆ? ತಪ್ಪು ಸಂದೇಶ ಹೋಗೋದಿಲ್ವಾ? ಹೌದು, ಇದು ಖಂಡಿತ ತಪ್ಪು ಮೆಸೇಜ್ ಹೋಗೇ ಹೋಗ್ತದೆ. ಮತ್ತು ಇದು ಆಗಬಾರ್ದು ಇನ್ಸಿಡೆಂಟ್ ಇದ್ದು. ಖಂಡಿತ ಇದು ತುಂಬ ಸೀರಿಯಸ್ ಆಫೆನ್ಸ್ ಇದೆ. ಇದು ಸಹಿಸಲಿಕ್ಕೆ ಅಥವಾ ಯಾವುದು ಕ್ಷಮೆ ಕೊಡಲಿಕ್ಕೆ ಯಾವುದು ಸಾಧ್ಯನೇ ಇಲ್ಲ. ಸೊ ಅದು ತಕ್ಕಂತೆ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ, ಅರೆಸ್ಟು ಮಾಡಿದ್ದೀವಿ, ಸಸ್ಪೆಂಡ್ ಆಗಿದ್ದಾರೆ ಅವರು. ಪೇಪರ್ಸ್ ರೆಡಿ ಆಗ್ತಾಯಿದೆ, ನಾವು ಡಿಸ್ಮಿಸಲ್ದು ಕೂಡ ಪೇಪರ್ಸ್ ರೆಡಿ ಮಾಡ್ತೀವಿ. ಇದು ತುಂಬ ಸೀರಿಯಸ್ ಇದೆ, ಇಂಥ ಆಗಬಾರ್ದು. ಇದು ಬಿಟ್ಟು ಬೇರೆ ಕೆಲವು ಕೇಸಸಲ್ಲಿ ಕೂಡ
ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮವರು ತಪ್ಪು ಮಾಡಿದ್ಮೇಲೆ ಅದಕ್ಕಂತೆ ಶಿಕ್ಷೆ ಕೂಡ ಅವ್ರಿಗೆ ಕೊಟ್ಟಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ, ಮತ್ತು ಏನು ಡಿಸಿಪ್ಲಿನರಿ ಆ್ಯಕ್ಷನ್ ಕೂಡ ಮಾಡ್ತಾಯಿದ್ದೀವಿ. ಆ ಪರ್ಟಿಕ್ಯುಲರ್ ಒಬ್ಬ ಜನಕ್ಕೋಸ್ಕರ 25,000 ಜನ ಮೇಲೆ ಟೀಕೆ ಮಾಡೋದು ಸರಿ ಇಲ್ಲ, ಖಂಡಿತ ಇಲ್ಲ. ಸೊ ಹಲವಾರು ಜನ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಕಷ್ಟ ಇದೆ ಆದರೂ ಕೆಲಸ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಒಂಥರ ಸಮಾಜದಲ್ಲಿ ಏನಾದ್ರು ತೋರಿಸ್ಬೇಕು. ಇಲ್ಲಾಂದರೆ ಇಷ್ಟು ಕಷ್ಟಪಟ್ಟು ಅವರು ಏನೇನು ರಿಕವರಿ ಮಾಡಿದರು, ಖಂಡಿತ ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಒಬ್ಬ ಅದರಲ್ಲಿ ತಪ್ಪು ಮಾಡಿದರೆ ಹೌದು, ಖಂಡಿತ ನಮಗೆ ತುಂಬ ನೋವಾಯಿತು. ನಾನು ಹೆಡ್ ಆಗಿ ನನಗೆ ಕೂಡ ಭಾಳ ನೋವಾಯಿತು ಈ ಥರ ಕೇಳುವಾಗ. ಬಟ್ ತಕ್ಕಂತೆ ನಾವು ಅವನ ಮೇಲೆ ಕ್ರಮ ತೊಗೊಂಡಿದ್ದೀವಿ. ಮುಂದೆ ಕೂಡ ನಾವು ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಇದೆ. ಇಂಥವ್ರಿಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾವುದೂ ಸ್ಥಾನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ವಿ ವಿಲ್ ಟೇಕ್ ದೆಮ್ ಔಟ್ ಆ್ಯಂಡ್ ವಿ ವಿಲ್. ಇದು ಮಾತ್ರ ಅಲ್ಲ, ನಾವು ಇನ್ನೊಂದು ಸರಿ ನಮ್ಮ DG IGP ನಾವೆಲ್ಲ ಸೇರಿ ಡಿಸ್ಕಸ್ ಮಾಡಿ ಯಾವ ರೀತಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಜನಸ್ನೇಹಿ ಪೊಲೀಸ್ದು ಏನು ಕಾನ್ಸೆಪ್ಟ್ ಇದೆ ಇದರಲ್ಲಿ ಇದು ತುಂಬ ಧಕ್ಕೆ ತರೋದು, ಇಂಥದ್ದು ಆಗಬಾರ್ದು. ನೋಡ್ಕೊಳ್ಳಿಕ್ಕೆ ನಾವು ಸಕ್ಷಮ ಇದ್ದೀವಿ. ಸರ್, ಆ ಘಟನೆ ಆದಾಗ ಅಂದರೆ ಜನರಿಗೆ ಒಂದು ಕ್ಲಿಯರ್ ಮೆಸೇಜ್ ಹೋಗಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ನ ರೆಸ್ಪಾನ್ಸ್ ಸ್ವಲ್ಪ ಲೇಟ್ ಆಯಿತು ಅನ್ನೋ ಆರೋಪ ಬಂತು. ವಿನೋ ಕೇಳಿದ ಆರೋಪ ಎಲ್ಲ ಸತ್ಯ ಆಗಿರಲ್ಲ ಅಂತ ಹೇಳಿ, ನಿಜನಾ ಇದು? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕರೆ ಬಂದ ನಂತರದಲ್ಲೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಡಿಲೇ ಆಯಿತು ಅನ್ನೋದು ಸತ್ಯನಾ? ಅದು ಯಾವುದು ಇದರಲ್ಲಿ ಸತ್ಯಾಂಶ ಇಲ್ಲ. ಪೊಲೀಸ್ ಇಲಾಖೆಗೆ ನಿಮಗೆ ಗೊತ್ತಿರಲಿ, ಈಗ ನಮ್ಮದು ಆ್ಯಕ್ಷನ್ ವಿದಿನ್ 5 minutes ನಾವು ಆ್ಯಕ್ಷನ್ ಸ್ಟಾರ್ಟ್ ಮಾಡಿದ್ದೆವು. ಆದರೆ ಇದರಲ್ಲಿ ನಮಗೆ ಮಾಹಿತಿನೇ ಬಂತು 1 hour ಲೇಟ್. ಯಾರೋ ಸಂಬಂಧಪಟ್ಟು ಯಾರಿಗೆ ಯಾವುದು ಆಗಿತ್ತು ಇನ್ಸಿಡೆಂಟ್, 4 ಜನ ಇನ್ವಾಲ್ವ್ಡ್, ಯಾರೋ 3 ಜನ ಯಾರೋ ಆ ಪರ್ಟಿಕ್ಯುಲರ್ ಗಾಡಿಯಲ್ಲಿದ್ದರು, ಏನೋ ಹೈಜಾಕ್ ಆಗಿದೆ ಅಂತ ಹೇಳಿದಲ್ಲ. ಆ 3 ಜನ 2.5 ತಾಸು ನಂತರ ಸ್ಟೇಷನ್ಗೆ ಬರ್ತಾರೆ ಕಂಪ್ಲೇಂಟ್ ಕೊಡಲಿಕ್ಕೆ. ಮತ್ತು ಕಂಟ್ರೋಲ್ ರೂಮ್ಗೆ ಆಲ್ಮೋಸ್ಟ್ 1 hour ಡಿಲೇ ಆಗಿ ಕರೆ ಬಂದಿದೆ. ಸೊ ಇದೆಲ್ಲ ನಾವು ಪರಿಶೀಲನೆ ಮಾಡುವಾಗ ಅದನ್ನು ನಮ್ಮ ಇನ್ವೆಸ್ಟಿಗೇಷನ್ದು ಒಂದು ಪಾರ್ಟ್ ಇತ್ತು. ನಮ್ಮ ಇನ್ವೆಸ್ಟಿಗೇಷನ್ ನಮ್ಗೆ ಗೊತ್ತಾದ ತಕ್ಷಣ ಇಲ್ಲಿ ನಿಮಗೆ ಗೊತ್ತಿದೆ, ನಮ್ಮದು ಕಂಟ್ರೋಲ್ ರೂಮ್ ಸಿಸ್ಟಮ್, ನಮ್ಮದು ಕ್ಯಾಮರಾಸ್, ನಮ್ಮದು 112 ಗಾಡಿ, ನಮ್ಮದು ಬೇರೆ ಬೇರೆ ಸೆಟಪ್ ತುಂಬ ಚೆನ್ನಾಗಿದೆ. ಸೊ ಅದಾದ ತಕ್ಷಣ ನಾವು ಎಲ್ಲ ಮಾಡಿದ್ಮೇಲೆ ಅಲ್ಲಿಂದ ನಮಗೆ ಕ್ಲೂ ಸಿಕ್ತು ಯಾವ ರೀತಿ ಏನಾಗಿರ್ಬೋದು. ಸೊ ಅದು ಐ ಡೋಂಟ್ ಅಗ್ರಿ ವಿತ್ ದಟ್ ಡಿಲೇ ಇತ್ತು. ಖಂಡಿತ ಇಲ್ಲ, ಸಾಧ್ಯನೇ ಇಲ್ಲ. ಅದೂ ಇಷ್ಟು ದೊಡ್ಡ ಕ್ರೈಮಲ್ಲಿ ಡಿಲೇ ಆಗಲಿಕ್ಕೆ ಸಾಧ್ಯ. ಯಾಕೆ ನಮ್ಮದು ಬೇರೆ ಕೆಲಸನೇ ಇಲ್ಲ, ನಮ್ಮದು ಇದೇ ಕೆಲಸ ಇರೋದು. ಕ್ರೈಮ್ ಆದರೆ ತಕ್ಷಣ ಹಿಡಿಬೇಕು. ಸರ್, ಇನ್ನೊಂದು ವಿಚಾರ, ಈಗ ಒಬ್ಬ ಪೊಲೀಸ್ ಅಧಿಕಾರಿಗೆ ಆರೋಪಿಯನ್ನು ಅರೆಸ್ಟ್ ಮಾಡೋದು ಆತನಿಗೆ ಒಂದು ಸವಾಲಾಗಿರುತ್ತೆ, ಆದರೆ ಅದು ಸಮಾಧಾನ ತರೋದಿಲ್ಲ. ಆ ಆರೋಪಿಯನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆತನಿಗೆ ಕನ್ವಿಕ್ಷನ್ ಆದಾಗ ಅವನಿಗೆ ಆತ ಮಾಡಿದಂಥ ಕೆಲಸಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ತನಗೊಂದು ಹೆಮ್ಮೆ ಅಂತ ಅನಿಸುತ್ತೆ. ಆದರೆ ಈಗ ಕನ್ವಿಕ್ಷನ್ ರೇಟ್ ನೋಡ್ತಾ ಇದ್ದೆ, ರೇಷಿಯೋ ನೋಡ್ತಾ ಇದ್ದರೆ ನಮ್ಮಲ್ಲಿ ಬಹಳ ತೀರಾ ಕಮ್ಮಿ ಇದೆ. ಯಾಕೆ? ಅದರಲ್ಲಿ ನಾವು ಎಲ್ಲಿ ಎಡುತ್ತಾ ಇದ್ದೀವಿ? ಈ ಆರೋಪಿಗಳನ್ನು ಕೋರ್ಟ್ಗೆ ಕರ್ಕೊಂಡು ಬಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನಾವು ಸಾಬೀತು ಮಾಡೋದ್ರಲ್ಲಿ ನಮ್ಮಲ್ಲಿ ಏನಾದರೂ ಲೋಪದೋಷ ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇದೆ? ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಿರೋದಕ್ಕೆ ಕಾರಣ ಏನು ಸರ್? ಇದು ಒಂದು ಕಾರಣ ಹೇಳಲಿಕ್ಕೆ ಆಗಲ್ಲ, ಬಟ್ ನೀವು ಹೇಳೋದು ಕರೆಕ್ಟ್. ಸ್ವಲ್ಪ ಕನ್ವಿಕ್ಷನ್ ರೇಟ್ ಕಡಿಮೆ ಇದೆ, ಅದರಲ್ಲಿ ಹಲವಾರು ಕಾರಣ ಇದೆ. ಅದರಲ್ಲಿ ನಾವು ಪೂರ್ತಿ ಈಗ ಕೆಲವು ನಮ್ಮ ಪೊಲೀಸ್ ಅವ್ರದ್ದು ದೋಷ ಇದೆ, ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ. ಕೆಲವು ಟೈಮ್ ವಿಟ್ನೆಸ್ ಯಾರು ಇರ್ತಾರೋ ಅವ್ರು ಹಾಸ್ಟೈಲ್ ಆಗಿಬಿಡ್ತದೆ. ಅಂದರೆ ನಾವು ಇಂಥ ಕೇಸ್ ಕೊಡ್ತಾರೋ ಅಲ್ಲಿ ಕೋರ್ಟಲ್ಲಿ ಹಾಸ್ಟೈಲ್ ಆಗಿಬಿಡ್ತದೆ. ಕೆಲವು ಟೈಮಲ್ಲಿ ಕೆಲವು ಬೇರೆ ಬೇರೆ ರೀಸನ್ ನಾವು ಮತ್ತೆ ನಾನು ಹೇಳ್ತೀನಿ, ಯಾಕಂದರೆ ಇದು ಜುಡಿಷಿಯಲ್ ಮ್ಯಾಟರ್ ಇದೆ, ನಾನು ಹೇಳಲಿಕ್ಕೆ ಆಗ್ತಾಯಿಲ್ಲ. ಬಟ್ ನಿಜ ಕೇಸ್ ಡಿಟೆಕ್ಟ್ ಮಾಡೋದು ಮಾತ್ರ ನಮ್ಮದು ಕೆಲಸ ಇಲ್ಲ. ಕನ್ವಿಕ್ಷನ್ ಆದರೆ ಮುಂದಿನ ಅದೇ ಕ್ರಿಮಿನಲ್ ಅವರು ಇದೇ ಕೆಲಸ ಮಾಡಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಮಾಡಬೇಕು. ಮತ್ತು ನಾವು ಯಾವಾಗಲೂ ನಮ್ಮ ಆಫೀಸರ್ಸ್ಗೆ ನಮ್ಮ ಮೀಟಿಂಗಲ್ಲಿ ಹೇಳ್ತಿರ್ತೀವಿ, ಕ್ರೈಮಲ್ಲಿ ಕನ್ವಿಕ್ಷನ್ ತೊಗೊಂಡ್ರೆ ಆ ಪರ್ಟಿಕ್ಯುಲರ್ ಯಾರು ಆಫೀಸರ್ ಇರ್ತಾರಲ್ಲ ಅವರು ಒಂದು ಇನ್ವೆಸ್ಟಿಗೇಟಿವ್ ಆಫೀಸರ್ ಇರ್ತದೆ. ಸೊ ಅವ್ರ ರಿಕಾರ್ಡಲ್ಲಿ ಅವ್ರ ACR ಅವ್ರದ್ದು ಏನು ಸರ್ವಿಸ್ ರಿಕಾರ್ಡ್ ಇರ್ತದೆ, ಅದರಲ್ಲಿ ಅವ್ರಿಗೆ ಒಂದು ದಾಖಲಾತಿ ಇಡ್ಲಿಕ್ಕೆ ಆಗ್ತದೆ. ಅಂದರೆ ಇಂಥ ಕೇಸಲ್ಲಿ ನಾನೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದೆ, ನನ್ನ ಟೈಮಲ್ಲಿ ಇದು ಕನ್ವಿಕ್ಷನ್ ಆಯಿತು. ಸೊ ಅಲ್ಲಿ ಒಂದು ದಾಖಲಾತಿ ಅವ್ರು ಇರ್ತದೆ, ಅದ್ರ ಮೇಲೆ ಅವ್ರಿಗೆ ರಿವಾರ್ಡ್ ಸಿಗುತ್ತೆ, ಅವ್ರ ಪ್ರಮೋಷನ್ ಒಳ್ಳೇದಾಗ್ತದೆ. ಸೊ ಇದು ನಮ್ಮದು ಒಂದು ಸ್ಟೈಲ್ ವರ್ಕಿಂಗ್ ಇದೆ. ನಾನು ಯಾವಾಗಲೂ ನಮ್ಮ ಆಫೀಸರ್ಸ್ಗೆ ಹಾಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಮತ್ತು ಇನ್ವೆಸ್ಟಿಗೇಷನ್ ಆದಷ್ಟು ಬೇಗ ಮಾಡಬೇಕು. ಡಿಲೇ ಮಾಡಿದರೆ ಕನ್ವಿಕ್ಷನಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಸೊ ಒಂದು ಡಿಲೇ ಆಗ್ಬೋದು, ಒಂದು ಕೆಲವು ಟೈಮ್ ನಮ್ಮದು ಲೋಪದೋಷ ಇರ್ಬೋದು, ಯಾರೋ ಇಂಟ್ರೆಸ್ಟಲ್ಲಿ ಮಾಡಲಿಲ್ಲ,
ಅಥವಾ ಕೆಲವು ಕಡೆ ಹಾಸ್ಟೈಲ್ ಆಗ್ತದೆ ವಿಟ್ನೆಸ್, ಕೆಲವು ಬೇರೆ ಬೇರೆ ಕಾರಣ ಕೂಡ ಇರ್ತದೆ. ಎಲ್ಲ ಮಿಕ್ಸ್ ಆಗಿ ಇದು ಆಗ್ತಾಯಿದೆ. ಬಟ್ ಪೊಲೀಸ್ ಮಂಚ್ ಮಾಡಿದರೆ ಕನ್ವಿಕ್ಷನ್ ಮಾಡಲಿಕ್ಕೆ ಭಾಳ ಈಸಿ ಇದೆ ಕನ್ವಿಕ್ಷನ್ ತೊಗೊಳ್ಲಿಕ್ಕೆ. ಮತ್ತು ಅದು ನಮ್ಮ ಗುರಿ ಇರಬೇಕು. ಅದು ಕನ್ವಿಕ್ಷನ್ ತೊಗೊಂಡ್ರೆ ನಾವು ಕ್ರೈಮ್ ಹತೋಟಿಗೆ ತೊಗೊಳ್ಲಿಕ್ಕೆ ಆಗುತ್ತೆ. ಸರ್, ಇದರದ್ದೇ ಫಾಲೋಡ್ ಕ್ವಶನ್ ಅಂತ ಅನ್ಕೊಳ್ಳಿ, ಜನಸಾಮಾನ್ಯ ದೃಷ್ಟಿಯಿಂದ ಕೇಳ್ತಿದ್ದೀನಿ. ಇತ್ತೀಚೆಗೆ ಚಾರ್ಜ್ ಶೀಟ್ನ ನಂಬರ್ ಆಫ್ ಪೇಜಸ್ ಬಗ್ಗೆ ಬಹಳ ಡಿಬೇಟ್ ಆಗ್ತಿದೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ. ಬೇರೆ ಬೇರೆ ಪ್ರಕರಣಗಳಲ್ಲಿ ಫ್ಯಾನ್ಸಿ ನಂಬರ್ಸ್ 3000 9000 ಪೇಜಸ್ ಆಫ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುತ್ತೆ. ಬಟ್ ಕಡೆದ ಕೋರ್ಟ್ಗೆ ಹೋದಾಗ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳಿ ಕನ್ವಿಕ್ಟೇ ಆಗೋದಿಲ್ಲ. ಹಾಗಾದ್ರೆ ಈ 9000 3000 ಏನು ತುಂಬಿಸಿರ್ತಾರೆ ಪೊಲೀಸರು ಅಂತೇಳಿ ಒಂದು ಪ್ರಶ್ನೆ ಲಾಯರೇ ಕೇಳಿದ್ದು. ಐ ಆಮ್ ಜಸ್ಟ್ ಪಾಸಿಂಗ್ ಆನ್ ಟು ಯು. ಇದು ನಾವು ಇದು ಫೋರಮ್ ಸೂಕ್ತ ಅಲ್ಲ ಅದು ಹೇಳಲಿಕ್ಕೆ, ಯಾಕೆಂದರೆ ಪರ್ಟಿಕ್ಯುಲರ್ ಕೇಸ್ ಹೇಳಿದರೆ ನಾವು ಹೇಳ್ಬೋದು. ಬಟ್ 3000 4000 ಅದಲ್ಲಿ ಶ್ರಮಪಟ್ಟು ನಮ್ಮವ್ರು ಮಾಡ್ತಾರೆ, ಶ್ರಮಪಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಎವಿಡೆನ್ಸಸ್ ತರ್ತಾರೆ ಅವರು. ಸೊ ಅದರಲ್ಲಿ ಏನೋ ತಪ್ಪಿಲ್ಲ. ಬಟ್ ಒಂದೆರಡು ಕೇಸಲ್ಲಿ ಆ ಥರ ಆಗಿರ್ಬೋದು. ನನಗೆ ಅದ್ರ ಬಗ್ಗೆ ಸರ್, ಈಗ ಅಫೆನ್ಸ್ ಮಾಡಿರುವಂಥ ಕ್ರಿಮಿನಲ್ಗಳು ಮತ್ತೆ ಮತ್ತೆ ಅಫೆನ್ಸ್ಗಳನ್ನು ಮಾಡಿ ಪೊಲೀಸರಿಗೆ ಅತಿಥಿಗಳಾಗ್ತಾರೆ. ಅಂದರೆ ಈ ಕ್ರಿಮಿನಲ್ಗಳ ಮೇಲೆ ಪೊಲೀಸರು ನಿಗಾ ಇಡೋದಿಲ್ವಾ? ಎಲ್ಲಾದರೂ ಆ ವಿಚಾರದಲ್ಲಿ ನಾವು ಸ್ವಲ್ಪ ಇನ್ನು ಸುಧಾರಿಸಬೇಕು ಅಂತ ಅನ್ಸುತ್ತಾ, ಹೇಗೆ ಸರ್? ನಾನು ಮತ್ತೆ ನಿಮಗೆ ಹೇಳಿದೆ, ಸಿಸ್ಟಮ್ ಇನ್ ಪ್ಲೇಸ್ ಇದೆ, ಮಾಡ್ತಾ ಇದ್ದೀವಿ. ಕೆಲವು ಟೈಮ್ ದೊಡ್ಡ ಸಿಟಿ ಇದೆ, ಕೆಲವು ಟೈಮ್ ಬೇರೆ ಬೇರೆ ಜಾಗ ಅವರು ಶಿಫ್ಟ್ ಆಗಿಬಿಡ್ತಾರೆ ಅಂತ. ಬಟ್ ನಮ್ಮಲ್ಲಿ ಕ್ರೈಮ್ ಅವ್ರದ್ದು ಭಾಳ ತುಂಬ ಒಳ್ಳೆಯ ಟ್ರ್ಯಾಕಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಇತ್ತೀಚೆಗೆ ಏನಾಗಿದೆ, ಕ್ರೈಮ್ದು ಪ್ಯಾಟರ್ನ್ಸ್ ಚೇಂಜ್ ಆಗ್ತಾಯಿದೆ. ಪ್ಯಾಟರ್ನ್ದು ಟ್ರೆಡಿಷ್ನಲ್ ಕ್ರೈಮ್ ಬಿಟ್ಟು ಈಗ ಬೇರೆ ಬೇರೆ ನಮ್ಮ ಟೈಪ್ಸ್ ಆಫ್ ಕ್ರೈಮ್. ಸೊ ಅದು ನಾವು ಸೋಷಿಯಲ್ ಮೀಡಿಯಾ ಥ್ರೂ ಮಾನಿಟರ್ ಮಾಡ್ತಾ ಇದ್ದೀವಿ. ನಮ್ಮದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು, ಸುಮಾರು ಕೇಸಸ್ ಅಥವಾ ಏನಾದರೂ ಇನ್ಸಿಡೆಂಟ್ ಆಗೋದಕ್ಕೆ ಮುಂಚೆನೇ ನಮ್ಗೆ ಗೊತ್ತಾಗ್ಬಿಡ್ತದೆ. ಟ್ರೆಡಿಷ್ನಲ್ ಕ್ರೈಮ್ಸ್ ಆಗುವಾಗ ಇದು ಒಂದು ನಮ್ಮ ಕರ್ನಾಟಕ ಪೊಲೀಸ್ ಮ್ಯಾನ್ಯುವಲ್ ಮತ್ತು ಎಲ್ಲ ನಮ್ಮ BNSS ಮತ್ತು ಎಲ್ಲ ಆ್ಯಕ್ಟಲ್ಲಿ ಕಾನೂನಲ್ಲಿ ಎಲ್ಲ ಪ್ರಾವಿಧಾನ ಇದೆ. ಅದು ಫಾಲೋ ಮಾಡಿದರೆ ಖಂಡಿತ ಇದು ಸಮಸ್ಯೆ ಬರೋಲ್ಲ. ಕೆಲವು ಕಡೆ ದೋಷ ಇದೆ, ನಿಜ, ನಾವು ಒಪ್ತೀವಿ. ಅದು ಸುಧಾರಿಸಬೇಕು ಮತ್ತು ನಾವು ಸುಧಾರಿಸ್ಲಿಕ್ಕೆ ಯಾವಾಗಲೂ ಪ್ಲ್ಯಾನ್ ಮಾಡ್ತಾಯಿದ್ವಿ. ಮತ್ತು ಈಗ ಜಸ್ಟ್ ನಾನು ಹೇಳಿದೆ, ಕ್ರೈಮ್ ಆ್ಯಂಡ್ ಕ್ರಿಮಿನಲ್, ಇದು ಕ್ರಿಮಿನಲ್ಗೆ ಕಂಟ್ರೋಲ್ ಮಾಡಿದರೆ ಕ್ರೈಮ್ ಆಗಲ್ಲ. ಬಟ್ ಸೇಮ್ ಕ್ರಿಮಿನಲ್ಗೆ ನಾವು ಒಂದ್ಸರಿ ಅರೆಸ್ಟ್ ಮಾಡಿ ಮತ್ತೆ ಬಿಟ್ಬಿಟ್ರೆ ಖಂಡಿತ ಇಟ್ ಈಸ್ ಅ ಹೆಡೇಕ್ ಫಾರ್ ಅಸ್. ಸೊ ಯಾವುದು ಸ್ಮಾಲ್ ಕ್ರೈಮಲ್ಲಿ ಅವರು ಹಿಡಿದ್ರೆ ತಕ್ಕಂಥವ್ರಿಗೆ ಶಿಕ್ಷೆ ಆಗಿಬಿಟ್ರೆ ಅದು ಅದರಲ್ಲಿ ನಮ್ಮದು ಪೊಲೀಸ್ದು ತುಂಬ ಮುಖ್ಯ ಪಾತ್ರ ಇದೆ. ಖಂಡಿತ ನಾವು ಅದರ ಬಗ್ಗೆ ಆಗಾಗ ನಾವು ಕ್ಲಾಸಸ್ ತೊಗೊಡ್ತಾ ಇದ್ದೀವಿ. ಇನ್ ಸರ್ವಿಸ್ ಕ್ಲಾಸಸ್ ಇದೆ. ನಾವು ನಮ್ಮ ಸೀನಿಯರ್ ಯಾರ್ಯಾರು ಒಳ್ಳೊಳ್ಳೆ ಕೇಸ್ ಕನ್ವಿಕ್ಷನ್ ಆಗಿದೆ ಅವ್ರಿಗೆ ಕರೆಸ್ತಾ ಇದ್ದೀವಿ, ಕರೆಸಿ ಅವ್ರ ಕಡೆಯಿಂದ ಪಾಠ ಹೇಳ್ತಾ ಇದ್ದೀವಿ. ಮತ್ತು ಇನ್ವೆಸ್ಟಿಗೇಷನ್ ಈಸ್ ಜಸ್ಟ್ ಕಾಮನ್ ಸೆನ್ಸ್ ಅಂತ ಏನು ದೊಡ್ಡ ಇದು ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಹೇಳಿಕೊಂಡು we are trying to improve the system. ಸರ್, ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾ ಇದ್ರಿ. ಐ ಶುಡ್ ಸೇ ದಿಸ್, ಬೆಂಗಳೂರು ಸಿಟಿ ಪೊಲೀಸರ ಸೋಷಿಯಲ್ ಮೀಡಿಯಾದಲ್ಲೂ ಇನ್ಸ್ಟಾಗ್ರಾಮ್ ಪೇಜು ಸಿಕ್ಕಾಪಟ್ಟೆ ಫಾಲೋಯಿಂಗ್ ಜಾಸ್ತಿ ಆಗ್ತಾ ಇದೆ ಸರ್. ಎಸ್ಪೆಷಲಿ ದ ಮೀಮ್ಸ್, ಈಗ ಎಸ್ಪೆಷಲಿ ರೋಡ್ ರೇಜ್ ಮಾಡಿದವರು ಅಥವಾ ರಸ್ತೆಯಲ್ಲಿ ಮಿಸ್ಬಿಹೇವ್ ಮಾಡಿದವರು ಅವ್ರಿಗೆ ಕೊಡ್ತಾ ಇರುವ ಟಾಂಟ್ಗಳಿದೆಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಅದರಲ್ಲೂ ಥ್ರೂ ದೀಸ್ ರೀಲ್ಸ್ ಆ್ಯಂಡ್ ಆಲ್ ಬಹಳ ಮೆಚ್ಚುಗೆಗೆ ಪಾತ್ರವಾಗ್ತಿದೆ. ಹಾಗೆ ಜನಕ್ಕೆ ಇಷ್ಟ ಕೂಡ ಆಗ್ತಿದೆ. ಅದಕ್ಕೆ ಕಂಗ್ರಾಟ್ಸ್ ಹೇಳ್ತಾ, ರಿಲೇಟೆಡ್ ಟು ಸೋಷಿಯಲ್ ಮೀಡಿಯಾ ಸರ್, ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಿಂದಾನೇ ನಾನು ಗಮನಿಸಿದ್ದು 50 ಸೇಫ್ಟಿ ಐಲ್ಯಾಂಡ್ಸ್ ಅಂತ ಹೇಳಿ ಮಾಡಲಾಗಿದೆ ಸೇಫ್ ಸಿಟಿ ಪ್ರಾಜೆಕ್ಟ್ನ ಅಡಿಯಲ್ಲಿ. ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಸರ್? ಹೆಂಗೆ ಜನರು ಇದನ್ನು ಉಪಯೋಗಿಸ್ಕೊಳ್ಬೋದು, ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ? ಅಲ್ಲ, ಇದು ಒಂದು ಯುನೀಕ್ ಸಿಸ್ಟಮ್ ಇದೆ ನಮ್ಮ ಸಿಟಿ ಪೊಲೀಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಕೆಲವ್ರ ಹತ್ರ ಮೊಬೈಲ್ ಸಪೋಸ್ ಕಲ್ಕೊಂಡಿದ್ದಾರೆ ಅಥವಾ ಅವ್ರ ಹತ್ರ ಯಾವುದು ಸಾಧನ ಇಲ್ಲ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಅಥವಾ ತಕ್ಷಣ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಹೈ ಫುಟ್ಫಾಲ್ ಏರಿಯಾಸ್ ಎಲ್ಲಿದೆ, ಬಸ್ ಸ್ಟ್ಯಾಂಡ್, ಪಾರ್ಕ್ ಅಥವಾ ಮಾಲ್ಸ್, ಅಲ್ಲಿ ನಾವು 50 ಕಡೆ ಸದ್ಯಕ್ಕೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಇದರಲ್ಲಿ ಒಂದು SOS ಬಟನ್ ಇದೆ. ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಕಮಾಂಡ್ ರೂಮ್ಗೆ LED ವಾಲಲ್ಲಿ ಡೈರೆಕ್ಟ್ ವಿಡಿಯೋ ಚಾಟ್ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಆ ಯಾರು ಜನ ಇರ್ತಾರೆ, ಇದು ವಿಶೇಷವಾಗಿ ಮಹಿಳೆಗೋಸ್ಕರ ನಾವು ಮಾಡಿದ್ದೀವಿ. ಬಟ್ ಯಾರು ಬೇಕಾದರೂ ಪ್ರೆಸ್ ಮಾಡ್ಬೋದು, ಅಲ್ಲಿ ಏನು, ಯಾಕೆಂದರೆ ಅಲ್ಲಿನೂ ಕ್ಯಾಮ್ರಾ ಇದೆ. ಸೊ ನಮಗೆ ಇಲ್ಲಿ ಕಮಾಂಡ್ ರೂಮಲ್ಲಿ ಯಾರು ನಮ್ಮ ಇನ್ಚಾರ್ಜ್ ಇರ್ತಾರೋ ಅವರು ಅಲ್ಲಿ ಜನ ಯಾರಿದ್ದಾರೋ ಅವ್ರಿಗೆ ನೋಟ್ ತಗೊಳ್ತಾರೆ. ಸೊ ಏನು ಸಮಸ್ಯೆ ಇದ್ದರೆ ಮೈಕಲ್ಲಿ ಹೇಳ್ಬೋದು. ಮತ್ತು ತಕ್ಷಣ 112 ಹತ್ತಿರದು 112 ಏನಿದೆ ಅದು ರೀಚ್ ಆಗ್ತದೆ. ಸೊ ಇದು ತುಂಬ ಯೂಸ್ ಆಗ್ತಾಯಿದೆ. ಇತ್ತೀಚೆಗೆ ಒಬ್ಬ ಫಾರಿನರ್ ಲೇಡಿ, ಅವಳದು ಮೊಬೈಲ್ ಯಾರೋ ಕಿತ್ಕೊಂಡು ಹೋಗಿದ್ರು. ಸೊ ಶಿ ಹ್ಯಾಸ್ ಪ್ರೆಸ್ ದಟ್, ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಈ ಕಂಟ್ರೋಲ್ಗೆ ತಕ್ಷಣ ಗೊತ್ತಾಗಿ ವಿ ಹ್ಯಾವ್ ಗಾಟ್ ಅರೆಸ್ಟೆಡ್ ದಿ ಪರ್ಸನ್ ಆ್ಯಂಡ್ ಗಾಟ್ ಹರ್ ಮೊಬೈಲ್ ಬ್ಯಾಕ್ ಆಲ್ಸೋ. ಇದು ಎಲ್ಲ 20 ನಿಮಿಷದಲ್ಲಿ ಬೇಗ ಆಯಿತು. ಸೊ ನಮ್ಮದು 112 ಏನು ಗಾಡಿ ಇದೆ, ಆ 112 ಮತ್ತು ಸೇಫ್ಟಿ ಐಲ್ಯಾಂಡ್ ಲಿಂಕ್ಡ್ ಇದೆ. ಏನು ಸಮಸ್ಯೆ ಆದರೆ 112 ತಕ್ಷಣ ಬರ್ತದೆ. ಒಂದು ದೂರವಾಣಿ ಕರೆ ಇದೆ, ಬಹುಶಃ ರಾಜಾಜಿನಗರದಿಂದ ಕರೆ ಮಾಡಿದ್ದಾರೆ, ರಾಘವೇಂದ್ರ ಅಂತ ಹೇಳಿ. ಸರ್ ನಮಸ್ಕಾರ.
ಸರ್ ನಮಸ್ಕಾರ ಮೇಡಮ್. ಹೇಳಿ ಸರ್, ಪೊಲೀಸ್ ಕಮಿಷನರ್ ಇದ್ದಾರೆ, ನೇರವಾಗಿ ಅವ್ರಿಗೆ ಪ್ರಶ್ನೆ ಕೇಳ್ಬೋದು. ಸರ್ ನಮಸ್ಕಾರ. ರಾಘವೇಂದ್ರ ಎನ್ ಕಾರ್ವಿ, ರಾಜಾಜಿನಗರದಿಂದ. ಹೇಳಿ ಸರ್ ನಂದು 2 ಸರಳ ಪ್ರಶ್ನೆಗಳಿವೆ ನಿಮಗೆ. ಹೇಳಿ. ಒಂದು ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ರೆಸ್ಕ್ಯೂಗೆ ಹೆಲ್ಪ್ ಮಾಡ್ಬೋದೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಸರ್. ಆದರೆ ಸಾರ್ವಜನಿಕರಿಗೆ ಗೊಂದಲ ಏನಂದ್ರೆ, ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡ್ಬೋದಾ PCR? ಇಲ್ಲಿ ಸ್ಪೀಕರ್ ವಾಲ್ಯೂಮ್ ತುಂಬಾ ಕಮ್ಮಿ ಇದೆ, ಕೇಳಿಸ್ತಿಲ್ಲ. ಈಗ ಕೇಳ್ತಾ ಇದೆ ಮೇಡಮ್? ರಾಘವೇಂದ್ರ ಸರ್ ಒಂದೇ ನಿಮಿಷ, ಸ್ಪೀಕರ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿ PCR. ಮಾತಾಡಿ ರಾಘವೇಂದ್ರ ಸರ್. ಸರ್ ಇವಾಗ ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ರೆಸ್ಕ್ಯೂಗೆ ಹೆಲ್ಪ್ ಮಾಡ್ಬೋದೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಸಾರ್ವಜನಿಕರಲ್ಲಿ ಒಂದು ಗೊಂದಲ ಇದೆ ಸರ್. ಏನಂದ್ರೆ ಸಹಾಯ ಮಾಡಿದ್ರೆ ತಮ್ಮ ಮೇಲೆ ತನಿಖೆ ಆಗ್ತಿದೆ ಎಂದು ಜನ ಸ್ವಲ್ಪ ದೂರ ಹೋಗಿ ವಿಡಿಯೋ ಮಾಡೋ ಥರ ಮಾಡ್ತಿದ್ದಾರೆ. ಅದಕ್ಕೆ ತಾವು ಅವೇರ್ನೆಸ್ ಹೇಗೆ ನೀಡ್ಬೋದು ಸರ್? ಟ್ರಾಫಿಕ್ ಪೊಲೀಸರಿಗೆ ಸಭೆ ಮೂಲಕ ಇದನ್ನು ಸಾರ್ವಜನಿಕರಿಗೆ ತಿಳಿಸಬಹುದಾ ಅಂತ ಒಂದು. ಎರಡನೇದಾಗಿ, ನೋ ಪಾರ್ಕಿಂಗ್ ಸ್ಥಳದಲ್ಲಿ ರಾಜಕೀಯ ವೆಹಿಕಲ್ ಹಾಗೂ ಪೊಲೀಸ್ ಇಲಾಖೆ ವೆಹಿಕಲ್ಗಳು ಕಂಡು ಬರ್ತವೆ. ಇದರ ನಿಯಂತ್ರಣ ಹೇಗೆ ಮತ್ತು ಇವರಿಗೆ ದಂಡ ಅನ್ವಯಿಸದಿಲ್ವೇ ಅಂತ ಒಂದು ಪ್ರಶ್ನೆ ಇದೆ ಸರ್. ಸರಿ ಸರ್, ಭಾಳ ರಾಘವೇಂದ್ರ ಅವರೇ ತುಂಬ ಧನ್ಯವಾದ. ನೀವು ತುಂಬ ಒಂದು ವ್ಯಾಲಿಡ್ ಕ್ವೆಶನ್ಸ್ ಅಂದರೆ ಜನರಲಿ ಕೇಳ್ತಾರೆ. ಅದು ಫಸ್ಟ್ ಪ್ರಶ್ನೆ ತಮ್ಮದು ಅವೇರ್ನೆಸ್ ಬಗ್ಗೆ, ಇದು ಭಾಳ ಒಂದು ಮುಖ್ಯ. ನನಗೆ ನಾವು ಖಂಡಿತ ನಮ್ಮ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಜೊತೆಗೆ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಕೂಡ ಮಾಡ್ತೀವಿ, ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಅದಕ್ಕೆ ಪಾಪ್ಯುಲೈಸ್ ಮಾಡ್ತೀವಿ. ಯಾಕೆಂದರೆ ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಇದೆ. ಆದೇಶ ಪ್ರಕಾರ ಯಾರು ಮುಂದೆ ಸಹಾಯ ಬಂದರೆ ಅವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಒಂದು ಕಾನೂನಲ್ಲಿ ಪ್ರಾವಧಾನ ಇದೆ. ಖಂಡಿತ ನಾವು ಮಾಡ್ತೀವಿ. ಎರಡನೇ ಪ್ರಶ್ನೆ, ನೋ ಪಾರ್ಕಿಂಗಲ್ಲಿ ನಿಮಗೆ ಗೊತ್ತಿರಲಿ, ಯಾರ್ದು ಗಾಡಿ ಇರಲಿ, ನಿಮ್ಮ ಹತ್ರ ಒಂದು ಆ್ಯಪ್ ಇದೆ, ಒಂದು ಆಸ್ಟ್ರಮ್ ಆ್ಯಪ್ ನಮ್ಮಲ್ಲಿ ಇದೆ. ಆಸ್ಟ್ರಮ್ ಆ್ಯಪ್ ಫ್ರೀ ಆಫ್ ಕಾಸ್ಟ್ ಡೌನ್ಲೋಡ್ ಮಾಡ್ಬೋದು. ಅದರಲ್ಲಿ ನೀವು ಕಂಪ್ಲೇಂಟ್ಸ್ ಕೂಡ ಕೊಡ್ಬೋದು ಡೈರೆಕ್ಟ್. ಸೊ ನಮಗೆ ಫೋಟೋ ಬಂದರೆ ನಾವು ಆ ಚಲಾನಲ್ಲಿ ಅವರು ಯಾರ್ದು ಗಾಡಿ ಇರಲಿ, ಅದು ನಂದು ಗಾಡಿ ಇರಲಿ, ಯಾರ್ದು ಗಾಡಿ ಇರಲಿ, ಇಟ್ ಈಸ್ ಲಯಬಲ್ ಟು ಬಿ ಫೈಂಡ್. ಸಾಗರ್ ಅಂತ ಹೇಳಿ KR ಪುರಂನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಾಗರ್ ಅವರೇ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಮಾತಾಡಿ ಸಾಗರ್ ಅವರೇ. ಸರ್ ನಾವು ಇಲ್ಲಿ ಯೂಶಲಿ ಚಿಕ್ಕಬೆಟ್ಟಳ್ಳಿ ಹತ್ರ ಸ್ಟೇ ಮಾಡಿದ್ದೀನಿ. ಸಂಭ್ರಮ್ ಕಾಲೇಜ್ ಇದೆಯಲ್ವಾ, ಏನಾಗಿದೆ ಹಾರ್ಚ್ ಹತ್ರ ಮೇನ್ ರೋಡಲ್ಲೇನೆ ಈ ಶಾಪ್ ಇದಿದೆಯಲ್ಲ, ಹಣ್ಣು ಮಾರೋರು ಇದೆಲ್ಲ ಮೇನ್ ರೋಡ್ಗೆ ಹಾಕೊಂಡ್ಬಿಟ್ಟಿರ್ತಾರೆ ಟ್ರಾಫಿಕ್ಗೆ, ಬಂಡಿ ಎಲ್ಲ. ಅಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಿದೆ. ಅದು ಫುಟ್ಪಾತ್ ಮೇಲೂ ಅಲ್ಲ, ರೋಡಲ್ಲೇ ಇಟ್ಟಿರ್ತಾರೆ. ಓಕೆ. ಅದಾದ ನಂತರ ನೈಟ್ ಟೈಮಲ್ಲಿ ಆ ಕಡೆಗೆ ಜಿಲ್ಲಿ ಮಿಷನ್, MS ಪಾಳ್ಯ ಮತ್ತೆ ಚಿಕ್ಕಬೆಟ್ಟಳ್ಳಿ ರೋಡ್ ಸೈಡ್ ಅಲ್ಲಿ ಈ 2 ವೀಲರ್ಗಳಲ್ಲಿ ತುಂಬಾ ದೊಡ್ಡ ನಾಯ್ಸ್ ಮಾಡ್ಕೊಂಡು ಕಿಚ್ಚಾಡ್ಕೊಂಡು ಬರೋದು ಒಂಥರ ಅನ್ಯೂಶುವಲ್, ಒಂಥರ ಇದಕ್ಕೆಲ್ಲ ಒಂಥರ ಅನ್ಸೇಫ್ ಮತ್ತೆ ಕ್ಲಿಯರ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್ ಸ್ವಲ್ಪ ಜನ. ಇದನ್ನ ಲಾಸ್ಟ್ ಟೈಮ್ ಸಂಬಂಧಪಟ್ಟಿಗೆ ತಂದಿದ್ದೆ, ಮತ್ತೆ ಅದು ಏನು ವರ್ಕೌಟ್ ಆಗ್ತಿಲ್ಲ ಸರ್. ಇದು BHL ಲೇಔಟ್ ಅಂತ ಬರುತ್ತೆ, ಅಲ್ಲಿ ಸಂಭ್ರಮ್ ಕಾಲೇಜ್ ಆಪೋಸಿಟೇನೆ. ಆಯ್ತು. ಆ ಕಡೆಗೆಲ್ಲ ರೆಸಿಡೆನ್ಸಿಯಲ್ ಏರಿಯಾಗೆಲ್ಲ ನುಗ್ತಿರ್ತಾರೆ ನೈಟಲ್ಲಿ. ಈ ಥರ ಎಲ್ಲ ಸ್ವಲ್ಪ ಇಶ್ಯೂಸ್ ಇದೆ ಸರ್ ಈ ಕಡೆಗೆ. ಓಕೆ, ಆಯಿತು. ನನ್ನ ಗಮನಕ್ಕೆ ನಾನಿಟ್ಟು ನಮ್ಮ ಕನ್ಸರ್ನ್ ಅವ್ರಿಗೆ ಮಾತಾಡ್ತೀನಿ. ಬಟ್ ನಿಮ್ಗೆ ಗೊತ್ತಿರಲಿ, ನೈಟ್ ಟೈಮಲ್ಲಿ ನಾವು ವೀಲಿಂಗ್ ಬಗ್ಗೆ ಭಾಳ ಸ್ಟ್ರಿಕ್ಟ್ ಆಗಿದ್ದೀವಿ. ತುಂಬ ವೀಲಿಂಗ್ ಕಡಿಮೆ ಆಗಿದೆ. ಆದರೆ ನೈಟ್ ಟೈಮಲ್ಲಿ ನಮ್ಮದು 4 ಪಾಯಿಂಟ್ಸ್ ಏನಿದೆ ಅದು ಸ್ಪೆಷಲ್ ಆಗಿ ವಿದೌಟ್ ನಂಬರ್ ಪ್ಲೇಟ್ಸ್, ಕುಡಿದ ನಿಶೆಯಲ್ಲಿ ರೈಡ್ ಮಾಡೋದು, ಫಾಸ್ಟ್ ಮಾಡೋದು, ಅದ್ರ ಬಗ್ಗೆ ಚೆಕ್ ಮಾಡ್ತೀವಿ. ಟ್ರಾಫಿಕ್ಗೆ ನಾವು ಹೇಳಿ ಇದ್ರ ಬಗ್ಗೆ ಮಾರ್ಕೆಟ್ ಹಣ್ಣು ಅವರು ವ್ಯಾಪಾರ ಅವರು ಮೇನ್ ರೋಡಲ್ಲಿ ಇಡೋದು ತಪ್ಪು. ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ರೋಡ್ ರೇಜ್ ಬಗ್ಗೆ ಇತ್ತೀಚೆಗೆ ಪದೇ ಪದೇ ಪ್ರಸ್ತಾಪ ಆಗ್ತಲೇ ಇರುತ್ತೆ. ಅದರಲ್ಲೂ ಕೂಡ ಹಡಗಲೇ ಓವರ್ಟೇಕ್ ಮಾಡೋ ಬರದಲ್ಲಿ ಅಥವಾ ಈ ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡೋ ಬರದಲ್ಲಿ ಅನೇಕ ರೋಡ್ ರೇಜ್ ಪ್ರಕರಣಗಳು. ನಿಮ್ಗೆ ಅನ್ಸುತ್ತಾ ಇದು ಹೆಚ್ಚಾಗ್ತಿದೆಯಾ ಅಥವಾ ಮುಂಚಿನಿಂದಲೂ ಇತ್ತಾ? ಇದು ಮೀಡಿಯಾ ಅಟೆನ್ಷನ್ ಜಾಸ್ತಿ ಬಂದಿದೆ ಅಷ್ಟೇನಾ ಅಂತ? ಅಲ್ಲ, ರೋಡ್ ರೇಜ್ 2 ಭಾಗ ಇದೆ. ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಥವಾ ಏನೋ ಸಣ್ಣ ಆಕ್ಸಿಡೆಂಟ್ ಇರ್ಬೋದು, ದೊಡ್ಡ ಆಕ್ಸಿಡೆಂಟ್ ಆಗಿ ಅದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಟರ್ನ್. ಅಂದರೆ ರೋಡ್ ಈಸ್ ನಥಿಂಗ್ ಬಟ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್. ಸೊ ನಮ್ಮದು ಉದ್ದೇಶ ಏನಂದರೆ, ಇದು ಇಂಥ ಯಾವುದು ವಿಷಯ ಬಂದ ತಕ್ಷಣ ನಮ್ಮ ಪೊಲೀಸವ್ರು ಅಟೆಂಡ್ ಆಗಲಿ, ಸೊ ರೋಡ್ ರೇಜ್ ಆಗಲ್ಲ. ಸೊ ಆದಷ್ಟು ನಾವು ಟ್ರೈ ಮಾಡ್ತಾಯಿದ್ದೀವಿ 112 ಗಾಡಿ ತಕ್ಷಣ ಸ್ಪಾಟ್ಗೆ ಹೋಗಲಿ, ಸೊ ದಟ್ ಅವರು ಜಗಳ ಮಾಡೋದು ಬೇಡ ಅಂತ. ಜಗಳ ಮಾಡಿ ದೊಡ್ಡ ಒಂದು ಏನೋ ಸೀರಿಯಸ್ ಅಫೆನ್ಸ್ ಆಗ್ತದೆ, ಅದು ತಪ್ಪಿಸ್ಲಿಕ್ಕೆ. ಇತ್ತೀಚೆಗೆ ಎರಡು ಇರ್ಬೋದು. ಒಂದು ಸ್ವಲ್ಪ ಮೀಡಿಯಾದಲ್ಲಿ ಜಾಸ್ತಿ ಹೈಲೈಟ್ ಆಗ್ತದೆ, ಒಂದು ಇರ್ಬೋದು. ಎರಡನೇದು ಸ್ವಲ್ಪ ವೆಹಿಕಲ್ ನಿಜವಾದ ಜಾಸ್ತಿ ಆಗಿದೆ. ಬಟ್ ಅದಕ್ಕೆ ರೋಡ್ ರೇಜ್ ಮಾಡಬೇಕು ಅಂತ ಉದ್ದೇಶ ಇಲ್ಲ. ಇಟ್ಸ್ ಅ ಕ್ರೈಮ್. ಸೊ ವಿ ಆರ್ ಟ್ರೀಟಿಂಗ್ ಇಟ್ ಆಸ್ ಅ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆ್ಯಂಡ್ ವಿ ಆರ್ ಬುಕಿಂಗ್ ಸ್ಟ್ರಿಕ್ಟ್ ಕೇಸಸ್. ಸರ್, ಜನರ ಗಮನಕ್ಕೆ ವಾಟ್ ಈಸ್ ದ ಪನಿಷ್ಮೆಂಟ್ ಸರ್?
ಇದರಲ್ಲಿ ಪ್ರೂವನ್ ಗಿಲ್ಟಿ ಆದರೆ ಏನು ಪನಿಷ್ಮೆಂಟ್? ಇದರಲ್ಲಿ ನಾನು ನಿಮಗೆ ಅದೇ ಹೇಳಿದೆಲ್ಲ, ಜಸ್ಟ್ ಲೈಕ್ ಇಟ್ ಈಸ್ ಅ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್. ಇಟ್ ಇಸ್ ನಾಟ್ ಇದು ಕ್ರಿಮಿನಲ್ ಕೇಸ್ ಆಗುತ್ತೆ. ಕ್ರಿಮಿನಲ್ ಕೇಸ್ ಆಗುತ್ತೆ. ಆಕ್ಸಿಡೆಂಟ್ದು ಬೇರೆ ಕೇಸ್ ಇರ್ತದೆ. ಮತ್ತು ಯಾರು ಈ ಥರ ಹೊಡೆದಿದ್ದಾರೆ, ಯಾರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಅವ್ರಿಗೆ ನಾವು ಸೊ ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಕ್ರಿಮಿನಲ್ ಕೇಸ್. ಸೊ ವಿ ಶುಡ್ ನಾಟ್ ಕಂಬೈನ್ ಬೋತ್. ಸುಮಾರು ಕೇಸಸಲ್ಲಿ ನಾವು ಮುಂಚೆ ಏನಾಗಿತ್ತು, ಆಕ್ಸಿಡೆಂಟ್ ಆಗಿ ಟ್ರೀಟ್ ಮಾಡಿ ಬಿಟ್ಬಿಡ್ತಿದ್ರು. ನಾವು ಹೇಳಿದ್ವಿ ಸ್ಟ್ರಿಕ್ಟಾಗಿ, ಡೋಂಟ್ ಟ್ರೀಟ್ ಇಟ್ ಆಸ್ ಅ ದಿಸ್ ಥಿಂಗ್, ಟ್ರೀಟ್ ಇಟ್ ಆಸ್ ಅ ನಾರ್ಮಲ್ ಕ್ರಿಮಿನಲ್ ಕೇಸ್ ವೇರ್ ಯಾರಿಗೆ ತೊಂದರೆ ಆಗಿದೆ ಅವ್ರು ನಿಜವಾದ ಅವ್ರಿಗೆ ವಿ ಹ್ಯಾವ್ ಟು ಟ್ರೀಟ್ ಇಟ್ ಲೈಕ್ ಅವ್ರಿಗೆ ಹರ್ಟ್ ಆಗಿದೆಯಾ, ಅವ್ರಿಗೆ ಏನು ಇಂಜರಿ ಆಗಿದೆಯಾ, ಅವ್ರಿಗೆ ಹೊಡೆದಿದ್ದಾರೆ ಅವರು, ಅದು ತಕ್ಕಂತೆ ಏನು ಕಾನೂನು ಪ್ರಕಾರ ಸೆಕ್ಷನ್ ನೀವು ಹಾಕಿ. ಸೇಮ್ ಥಿಂಗ್ ಅಪ್ಲೈಸ್ ಟು ನಮ್ಮ ಇದರ ಬಗ್ಗೆ ಯಾವುದು ಎನಿ ಕೇಸ್ ವಿ ಟೇಕ್ ಲೈಕ್ ಗಾಡಿದು ಇನ್ಶೂರೆನ್ಸ್ಗೋಸ್ಕರ ಈ ನಮ್ಮ ಆಸ್ಟ್ರಮ್ ಆ್ಯಪ್ ನಾವು ಹೇಳಿದ್ವಿ, ಅದರಲ್ಲಿ ನೀವು ಅಪ್ಲೋಡ್ ಮಾಡಿ. ಬಟ್ ಅದರ್ ಪಾರ್ಟ್ ಇಫ್ ಯು ಹ್ಯಾವ್ ಬೀನ್ ಅಸಾಲ್ಟೆಡ್ ಆರ್ ಏನಾದರೂ ಕೆಟ್ಟ ಮಾತಾಡಿದಾರೆ ಅಥವಾ ಏನಾದರೂ ತಕ್ಷಣ 112 ಫೋನ್ ಮಾಡಿದರೆ ವಿ ವಿಲ್ ಟೇಕ್ ಅಪ್ ಅ ಸಪ್ರೇಟ್ ಕೇಸ್. ನಾವು ಹಾಗೆ ಬಿಡ್ತಾ ಇಲ್ಲ. ಮುಂಚೆ ಏನಾಗಿತ್ತು, ಅವ್ರವ್ರು ಆಯ್ತು ಸರ್ ಆಕ್ಸಿಡೆಂಟ್ ಆಗಿದೆ ಅಲ್ಲಿಗೆ ನಿಲ್ಲಿಸು, ಆ ಥರ ಇಲ್ಲ. ನಾವು ಸ್ಟ್ರಿಕ್ಟಾಗಿ ತೊಗೊಂಡಿದ್ದೀವಿ. ಈ ಇತ್ತೀಚೆಗೆ ಸ್ವಲ್ಪ ಕಡಿಮೆನೇ ಆಗಿದೆ. ನಾವು ಭಾಳ ಗಂಭೀರವಾಗಿ ಮತ್ತು ಇನ್ನೊಂದು ಯಾವುದು ನಾವು ಪಟ್ಟಿ ಮಾಡ್ತಾಯಿದ್ದೀವಿ, ಯಾರ್ಯಾರು ಪದೇ ಇಂಥದ್ದು ಮಾಡ್ತಾಯಿದ್ದಾರೆ ರಿಪೀಟೆಡ್ ಅವರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ಹೇಳ್ತಾಯಿದ್ದೀವಿ. ಸೇಮ್ ಥಿಂಗ್ ಅಪ್ಲೈಸ್ ಟು ಈಗ ಕಾಲೇಜ್ ಬಗ್ಗೆ ಹೇಳಿದರು. ಬೈಕಲ್ಲಿ ಮುಂಚೆ ಏನಾಗಿತ್ತು, ವಿದೌಟ್ ನಂಬರ್ ಪ್ಲೇಟ್ ಕಳ್ತನದ ವೆಹಿಕಲ್ಸ್, ಅದನ್ನು ಕೇಸ್ ತೊಗೊಳ್ತಾ ಇದ್ದೀವಿ. ಬರೀ ಗಾಡಿ ಸೀಸ್ ಮಾಡ್ತಾ ಇಲ್ಲ, ಅವ್ರ ಮೇಲೆ ಥೆಫ್ಟ್ ಕೇಸ್, ಚೀಟಿಂಗ್ ಕೇಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ಸೊ ಅದು ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಸರ್, ಬೆಂಗಳೂರು ಟ್ರಾಫಿಕ್ ಎಷ್ಟು ಚಾಲೆಂಜ್ ಮತ್ತು ಸೊಲ್ಯೂಷನ್ ಏನು ಸರ್? ಬ್ಯಾಂಗ್ಳೂರ್ ಟ್ರಾಫಿಕ್ ಅದು ನಿಮಗೆ ಹೇಳಿದರೆ ನೀವು ಒಪ್ಪೋದಿಲ್ಲ. ಅಗೇನ್ ನಮ್ಮದು ಟ್ರಾಫಿಕ್ಕಲ್ಲಿ ಸುಮಾರು ಹಲವಾರು ಅವಾರ್ಡ್ ಸಿಕ್ಕಿದೆ ನಮ್ಮ ಪೊಲೀಸ್ ಸೆಟಪ್ಗೆ. ಬಟ್ ನೀವು ಒಪ್ಪೋದಿಲ್ಲ, ಇಲ್ಲ ಸರ್ ಇಷ್ಟು ಟ್ರಾಫಿಕ್ ಇದೆ, ಜಾಮ್ ಆಗ್ತಾ ಇದೆ, ಅದೆಲ್ಲ ನಿಜ ಬೆಳೀತಾ ಇದೆ, ಅದು ಒಂದು ಇದೆ. ಬಟ್ ಅಷ್ಟೇ ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ನಮ್ಮ ಟ್ರಾಫಿಕ್ ಸೆಟಪಲ್ಲಿ. ಹಲವಾರು ಕಾರ್ಯಕ್ರಮ, ಹಲವಾರು ನಮ್ಮದು ಟೆಕ್ನಾಲಜಿ ವೈಸ್ ಅದು ನೀವು ಇದೆ ಆಸ್ಟ್ರಮ್ ಆ್ಯಪ್ ನೋಡಿ, ನೀವು ಯಾರು ಬೇಕಾದ ಆಸ್ಟ್ರಮ್ ಆ್ಯಪ್ ASTRAM ಆ್ಯಪ್ ಅಂತ ಇದೆ, ಯಾರು ಬೇಕಾದ್ರೆ ಡೌನ್ಲೋಡ್ ಮಾಡಿದರೆ ತಕ್ಷಣ ನಿಮಗೆ ಎಲ್ಲ ಇಲ್ಲಿ ಕೂತಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಲ್ಲಿ ಜಾಮ್ ಇದೆ, ಎಲ್ಲಿ ಸಮಸ್ಯೆ ಇದೆ. ನೀವು ಆಕ್ಸಿಡೆಂಟ್ ರಿಪೋರ್ಟ್ ಮಾಡ್ಬೋದು, ನೀವು ವೈಲೇಷನ್ಸ್ ರಿಪೋರ್ಟ್ ಮಾಡ್ಬೋದು. ಸೊ ಈ ಥರದ್ದು ಹಲವಾರು ನಾವು ಟೆಕ್ನಾಲಜಿ ಇಂಟರ್ವೆನ್ಷನ್ ಮಾಡಿ ಟ್ರಾಫಿಕ್ಗೆ ಒಂದು ಸಿಸ್ಟಮ್ಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಯಾಕೆಂದರೆ ಒಂದು 20 ವರ್ಷ ಹಿಂದೆ ಇಲ್ಲಿವರೆಗೆ ಏನೋ ವೆಹಿಕಲ್ದು ಸಂಖ್ಯೆ ಇರಲಿ ಅಥವಾ ಬೇರೆ ಡೆವಲಪ್ಮೆಂಟ್ಸ್ ಅದು ತುಂಬ ಆಗಿದೆ. ಸೊ ಅದಕ್ಕೆ ಮ್ಯಾಚ್ ಆಗಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತಾಯಿದ್ದೀವಿ. ಒಂದು ಸೊಲ್ಯೂಷನ್ ನನ್ನ ಪ್ರಕಾರ ಏನಿದೆ, ಜನ ಕೂಡ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಮ್ಯಾಕ್ಸಿಮಮ್. ನೀವು ನೋಡಿ ORRದು ಸಮಸ್ಯೆ ಇದೆ. ನಾವು ನಿಮಗೆ ಫ್ರ್ಯಾಂಕ್ ಔಟರ್ ರಿಂಗ್ ರೋಡ್ದು ಏನೋ ಜನ ಹೇಳ್ತಾರೆ ಅಲ್ಲಿ ತುಂಬ ಟ್ರಾಫಿಕ್. ಅಲ್ಲಿ ಬೆಳಿಗ್ಗೆ ನಿಂತರೆ ನಾವು ಹಲವಾರು ಸಲ ನಮ್ಮ ಆಫೀಸರ್ಸ್ ಜೊತೆಗೆ ನಾವು ಅಲ್ಲಿ ನಿಂತು ನೋಡ್ತಾ ಇದ್ದೀವಿ. ಒಂದೊಂದು ದೊಡ್ಡ ಗಾಡಿ ಇದೆ, ದೊಡ್ಡ ಗಾಡೀಲಿ ಬರೀ ಒಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಜನ ಕಾರ್ ಪೂಲಿಂಗ್ ಮಾಡಿದರೆ ಅವ್ರ ಜೊತೆಗೆ 3 ಜನ ಕರ್ಕೊಂಡು ಹೋಗ್ಬೋದು, ಅಥವಾ ಅವರು ಬಸ್ ಯೂಸ್ ಮಾಡ್ಬೋದು, ಅಥವಾ ಬೇರೆ ಅವರೆಲ್ಲ ಸೇರಿಕೊಂಡು ಬೇರೆ ಗಾಡಿ ಅಥವಾ ಏನಾದರೂ ಒಂಥರ ಕಾರ್ ಪೂಲಿಂಗಲ್ಲಿ ಅಥವಾ ಬಸ್ ಪೂಲಿಂಗಲ್ಲಿ. ಇದು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಆದರೆ ಎಕ್ಸಿಸ್ಟಿಂಗ್ ಒಂದು ಸಮಸ್ಯೆಯಲ್ಲಿ ಟಿಲ್ ಮೆಟ್ರೋ ಆಗುವವರೆಗೆ ಅಥವಾ ನಮ್ಮದು ನೆಟ್ವರ್ಕ್ ಆಫ್ ಬಸ್ಸಸ್ ಆರ್ ಇದು ನಮ್ಮ ಸಬರ್ಬನ್ ರೇಲ್ಸ್ ಆಗುವವರೆಗೆ. ಸೊ ಇದು ಕೆಲವು ಭಾಗದಲ್ಲಿ ಈಗ ನಾವು ಫುಲ್ ಬ್ಯಾಂಗ್ಳೂರ್ ಸಿಟಿಗೆ ಹೋಲಿಸಿದ್ರೆ ಈಸ್ಟ್ ಮತ್ತು ವೆಸ್ಟ್ ನೋಡಿದ್ರೆ, ಈಸ್ಟ್ ಆಫ್ ಬ್ಯಾಂಗ್ಳೂರ್ ಸ್ವಲ್ಪ ಇದು ಸಮಸ್ಯೆ ಇದೆ. ಯಾಕೆಂದರೆ ಅದು IT ಹಬ್ ಇದೆ, IT ಕಾರಿಡೋರ್ ಇದೆ. ವೆಸ್ಟ್ ಆಫ್ ಬ್ಯಾಂಗ್ಳೂರ್ ನೋಡಿದರೆ ಅಲ್ಲಿ ಅಂಥ ಯಾವುದೂ ಸಮಸ್ಯೆ ಇಲ್ಲ, ಕಂಟಿನ್ಯೂಸ್ ಟ್ರಾಫಿಕ್ ಫ್ಲೋ ಆಗ್ತಾಯಿದೆ. CBDಯಲ್ಲಿ ಕೂಡ ಟ್ರಾಫಿಕ್ ಫ್ಲೋ ಆಗ್ತಾಯಿದೆ, ಸ್ವಲ್ಪ ಸ್ಲೋ ಇದೆ ಆದರೆ ಫ್ಲೋ ಆಗ್ತಾಯಿದೆ. ಬಟ್ ಈಸ್ಟರ್ನ್ ಪಾರ್ಟಲ್ಲಿ ತುಂಬ ನಾವು ಭಾಳ ಟೆಕ್ನಿಕಲ್ ಆಗಿ ಸರ್ವೆ ಮಾಡಿ ನಮ್ಮ ಆಫೀಸರ್ಸ್ ತುಂಬ ಅದರಲ್ಲಿ ಶ್ರಮ ಪಟ್ಟಿದ್ದಾರೆ. ಆಯಾ ಏರಿಯಾದು ಆಯಾ ಸಮಸ್ಯೆ ಪ್ರಕಾರ ಕೆಲಸ ಮಾಡ್ತಾಯಿದ್ದಾರೆ. ಸೊ ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ, ಮಂಡೇ ಬೆಳಿಗ್ಗೆ, ಸೋಮವಾರ ಬೆಳಿಗ್ಗೆ ಎಂಟೈರ್ ನಮ್ಮ ಲೋಡ್ ಸಿಟಿ ಇನ್ಸೈಡ್ ಟ್ರಾಫಿಕ್ ಜಾಸ್ತಿ ಇರ್ತದೆ. ಅದೇ ರೀತಿ ಫ್ರೈಡೇ ಈವ್ನಿಂಗ್, ಸ್ಯಾಟರ್ಡೇ ಈವ್ನಿಂಗ್ ಔಟ್ಸೈಡ್ ಹೋಗೋದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಟ್ರಾಫಿಕ್ ಅವರು ಅದೇ ರೀತಿ ಬಂದೋಬಸ್ತ್ ಮಾಡ್ತಾರೆ, ಅದೇ ರೀತಿ ಪ್ಲ್ಯಾನಿಂಗ್ ಮಾಡ್ತಾರೆ. ಜೊತೆಗೆ ನಮ್ಮ ಲಾ ಆರ್ಡರ್ ಸ್ಟಾಫ್ಗೆ ಕೂಡ ನಾವು ಡಿಪ್ಲಾಯ್ ಮಾಡ್ತೀವಿ. ಸೊ ಹಲವಾರು ಚಾಲೆಂಜಸ್ ಇದೆ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಕಮ್ ಅಪ್ ಆಫ್ ಇಟ್.
ಪರ್ಮನೆಂಟ್ ಸೊಲ್ಯೂಷನ್ ಮೇ ಕಮ್ ವೆನ್ ದೆರ್ ಇಸ್ ಅ ಮೆಟ್ರೋ ಆ್ಯಂಡ್ ಮೋರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಐ ಅರ್ಜ್ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಎಲ್ಲರಿಗೂ ಆದಷ್ಟು ಬಸ್ ಪೂಲಿಂಗ್ ಕಾರ್ ಪೂಲಿಂಗ್ ಮಾಡಿದರೆ ಸ್ವಲ್ಪ ಟ್ರಾಫಿಕ್ ಲೋಡ್ ಕಡಿಮೆ. ರೈಟ್ ಸರ್, ಇನ್ನೊಬ್ರು ಕಾಲರ್ ಇದ್ದಾರೆ ಅನಿಲ್ ಶೆಟ್ಟಿ ಅಂತ ಹೇಳಿ ಹನುಮಂತ ನಗರದಿಂದ. ನಮಸ್ಕಾರ ಅನಿಲ್ ಸರ್. ನಮಸ್ತೆ ಸರ್. ಪ್ರಶ್ನೆ ಕೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ. ಏನಂದ್ರೆ ಸರ್, ಕೈದಿಗಳು ನಮ್ಮ ಜೈಲಲ್ಲಿ ಇಷ್ಟೊಂದು ರಾಜರೋಷವಾಗಿದ್ದಾರೆ, ಒಂದಾಯ್ತು. ಇನ್ನೊಂದು ಸರ್, ವಿದೇಶಿ ಪ್ರಜೆಗಳು ಇಷ್ಟೊಂದು ಈ ಡ್ರಗ್ಸ್ ಮಾಫಿಯಾ ಇದರಲ್ಲಿ ತುಂಬಾ ತುಂಬಾ ಇವತ್ತು ಹೋಗಿದ್ದಾರೆ. ಅದಕ್ಕೆ ಅವರಿಗೆಲ್ಲ ಒಂದು ಅಂಕುಶ, ಅವರಿಗೊಂದು ಕಡಿವಾಣ ಅಂತ ಏನಿಲ್ವ ಸರ್? ಒಂದು ಕೈದಿ ಬಗ್ಗೆ ನಮ್ಮ ಇಲಾಖೆಗೆ ಅದು ಬರಲ್ಲ, ಅದು ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ಸೆಪ್ರೇಟ್ ಒಂದು ಯೂನಿಟ್ ಇದೆ. ಆದರೂ ನಾವು ನಮ್ಮ ಕ್ರೈಮ್ ವಿಂಗಿಂದ CCB ಕಡೆಯಿಂದ ಮತ್ತು ನಮ್ಮ ಬೇರೆ ಬೇರೆ ಲಾ ಆರ್ಡರ್ ವಿಂಗ್ಸ್ ಕಡೆಯಿಂದ ಯಾರ್ಯಾರು ಜೈಲಲ್ಲಿದ್ದಾರೆ ಅವ್ರಿಗೆ ನಾವು ಮಾನಿಟರ್ ಮಾಡ್ತಾಯಿರ್ತೀವಿ. ಯಾರ್ಯಾರು ಅವ್ರಿಗೆ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಯಾರ್ಯಾರು ಎಲ್ಲಿದ್ದಾರೆ ಅಂತ ಸುಮಾರು ಬೇರೆ ಬೇರೆ ಟೆಕ್ನಿಕ್ಸಿಂದ ನಾವು ಮಾಡ್ತಾಯಿದ್ದೀವಿ. ಬಟ್ ಅದರ ಬಗ್ಗೆ ಕೇಸ್ ಕೊಟ್ಟರೆ ನಾವು ಕೇಸ್ ತೊಗೊಂಡಿದ್ದೀವಿ, ಸುಮಾರು ಕೇಸಸ್ ಆಗಿದೆ. ಎರಡನೇ ಭಾಗ ನಮ್ಮ ಫಾರಿನರ್ಸ್ ಬಗ್ಗೆ. ಹೌದು, ಇತ್ತೀಚೆಗೆ ನೋಡಿರ್ಬೋದು, ನಾವು ದಾಖಲಾತ್ 160 ಕೋಟಿ ಅಂದಾಜಕ್ಕಿಂತ ಹೆಚ್ಚು ಡ್ರಗ್ಸ್ ಸೀಸ್ ಮಾಡಿದ್ದೀವಿ ಈ ವರ್ಷದಲ್ಲಿ. ಇದರಲ್ಲಿ ಅವ್ರು ಹೇಳೋದು ಕರೆಕ್ಟ್, ಅನಿಲ್ ಅವ್ರು ಹೇಳೋದು ಕರೆಕ್ಟ್. ಕೆಲವು ಫಾರಿನರ್ಸ್ ಸುಮಾರು ಜನ ಹಲವಾರು ಶಾಮೀಲಾಗಿದೆ. ಅವ್ರಿಗೆ ನಾವು ಕಡಿವಾಣ ಹಾಕ್ತಾ ಇರೋದ್ರೆ ಇದು ನಮಗೆ ಸಕ್ಸಸ್ ಸಿಕ್ಕಿದೆ. ಯಾಕೆಂದರೆ ನಾವು ಅವ್ರ ಮೇಲೆ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಯಾರ್ಯಾರ್ದು ವೀಸಾ ಎಕ್ಸ್ಪೈರ್ ಆಗಿದೆ, ಯಾರ್ಯಾರು ವಿದೌಟ್ ಫಾರ್ಮ್ ಸಿ ಅಂದರೆ ಒಂದು ಕಡ್ಡಾಯವಾಗಿ ಯಾರು ಬಾಡಿಗೆ ಕೊಡ್ತಾರೆ ಫಾರಿನರ್ಸ್ಗೆ, ಅವರು ಆ ಓನರ್ ನಮ್ಮ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಬೇಕು. ಅದು ಆಗ್ತಾಯಿಲ್ಲ. ಸೊ ನಾವು ಕೂಡ ಅದರಲ್ಲಿ ತಪ್ಪು ಮಾಡ್ತಾಯಿದ್ದೀವಿ. ನೀವು ಬಾಡಿಗೆ ಕೊಡುವಾಗ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಲೇಬೇಕು. ಅವರು ಒಳ್ಳೆಯವರೆಲ್ಲೋ ಕೆಟ್ಟವರು ಅದು ನಾವು ನೋಡ್ಕೊಳ್ತೀವಿ. ಆದರೆ ಹಲವಾರು ಕೇಸಸಲ್ಲಿ ಎಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀವಿ, ನಮ್ಮ ಓನರ್ಸ್ ಯಾರಿದ್ದಾರೆ ಅವರೇ ಇಂಟಿಮೇಷನ್ ಮಾಡಿಲ್ಲ. ಆದರೆ ನಾವು ಅವ್ರ ಮೇಲೆ ನಿಗಾ ಇಟ್ಕೊಂಡಿದ್ದೀವಿ. ಅದು ಅದಕ್ಕೆ ಇಷ್ಟೆಲ್ಲ ನಮಗೆ ಸಕ್ಸಸ್ ರೇಟ್ ಸಿಕ್ಕಿದೆ. ಯಾಕೆಂದರೆ ಇಲ್ಲಿವರೆಗೆ 160 ಕೋಟಿ ದಾಖಲಾತು ನಮ್ಮ ಪೊಲೀಸ್ ಅವರು ಸೀಸ್ ಮಾಡಿ ಈಗ ನಮ್ಮವ್ರು ಒಳ್ಳೆ ಕೆಲಸ ಮಾಡಿ ಸೀಸ್ ಮಾಡ್ಕೊಂಡಿದ್ದಾರೆ. ಸರಿ ಸರ್, ಮತ್ತೊಂದು ಕಾಲ್ ಇದೆ, ರಾಘವೇಂದ್ರ ಅಂತ ಹೇಳಿ ಕಲಬುರಗಿಯಿಂದ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ನಾವು ಕಲಬುರಗಿಯಿಂದ ಮಾತಾಡ್ತಿರೋದು ರಾಘವೇಂದ್ರ ಅಂತ. ಹಾಂ ಸರ್, ಪ್ರಶ್ನೆ ಕೇಳಿ ಸರ್. ಮೇಡಮ್ ಏನಂದ್ರೆ, ನಿಮ್ ರಿಪಬ್ಲಿಕ್ ಟಿವಿಯಲ್ಲಿ ಒಂದು ವಾರದಿಂದ ನೋಡ್ತಾ ಇದ್ದೆ, ಈ ಜೈಲಲ್ಲಿ ಏನ್ ಮೇಡಮ್ ಉಗ್ರನ್ ಕೈಯಲ್ಲಿ ಫೋನ್ ಇದೆ, ಅವನ್ ಯಾರ ಕಾಮುಕ ಉಮೇಶ್ ರೆಡ್ಡಿ ಐಟಮ್ ಸಾಂಗ್ ಹಾಕೊಂಡು ಟಿವಿ ನೋಡ್ತಾನೆ, LED ಟಿವಿ ವ್ಯವಸ್ಥೆ, ಇವೆಲ್ಲ ಈ ಕೈದಿಗಳೆಲ್ಲ ಬಿರಿಯಾನಿ ಮಾಡ್ಕೊಂಡು ತಿಂತಾರೆ. ಇವ್ರಿಗೆಲ್ಲ ಒಳಗೆ ಹೆಂಗ್ ಹೋಗುತ್ತೆ ಮೇಡಮ್? ಇದು ಪೊಲೀಸರು ಕೈವಾಡ ಇಲ್ಲದೆ ಹೋಗ್ತದ? ಸರಿ ಸರ್. ಅದೊಂದು. ಇನ್ನೊಂದು ಏನಂದ್ರೆ, ಈ ವಿಡಿಯೋ ವೈರಲ್ ಮಾಡೋರನ್ನ ಹಿಡಿತಾರೆ, ಅವ್ರ ಮೇಲೆ ಕೇಸು ಎಲ್ಲ ತನಿಖೆ ನಡೀತೆ. ಈ ಪೊಲೀಸರ ಮೇಲೆ ಏನ್ ಕ್ರಮ ಮೇಡಮ್ ಇದು? ಸರಿ ಅಂದ್ರೆ ಆ ಡಿಪಾರ್ಟ್ಮೆಂಟು ಈಗ ಸದ್ಯಕ್ಕೆ ನಮಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದಾರೆ, ಅದಕ್ಕೆ ಬರಲ್ಲ ಅಂತಂದ್ರು. ಬಟ್ ಐ ವಿಲ್ ಆಡ್ ಆನ್ ಟು ದಿಸ್ ಸರ್. ಪೊಲೀಸರು ಒಬ್ಬ ಅಪರಾಧಿಯನ್ನು ಅಥವಾ ಆರೋಪಿಯನ್ನು ಹಿಡಿದು ಜೈಲಿಗೆ ಕಳ್ಸೋಕ್ಕೆ ಶ್ರಮ ಪಟ್ಟಿರ್ತಾರೆ. ಬಟ್ ಜೈಲಿಗೆ ಹೋಗ್ಬಿಟ್ಟು ಅಲ್ಲಿ ಎಂಜಾಯ್ ಮಾಡ್ತಿದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಕಷ್ಟಪಟ್ಟು ಹಿಡಿದು ಕಳಿಸಿ ಅಲ್ಲಿ ಬಿರಿಯಾನಿ ತಿಂತಾನೋ, ಎಣ್ಣೆ ಪಾರ್ಟಿ ಮಾಡ್ತಾನೋ, ಐಟಮ್ ಸಾಂಗ್ ನೋಡ್ತಾನೋ? ದಟ್ ಈಸ್ ನಾಟ್ ಅ ರೂಲ್. 1-2 ಆಗಿರ್ಬೋದು. ಅದರ ಬಗ್ಗೆ ತಕ್ಕಂತೆ ಕ್ರಮ ಆಲ್ರೆಡಿ ತೊಗೊಂಡಾಗಿದೆ, ಕೇಸಸ್ ಆಗಿದೆ. ಮತ್ತು ಆಗಾಗ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ಅವರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಅವ್ರದ್ದೇ ಸ್ಟಾಫ್ ಮೇಲೆ ಆ್ಯಕ್ಷನ್ ತೊಗೊಂಡು ಸಸ್ಪೆಂಡು ಮಾಡಿದ್ದಾರೆ, ಟ್ರಾನ್ಸ್ಫರ್ಸ್ ಮಾಡಿದ್ದಾರೆ. ಆಗಾಗ ಆಗ್ತಾಯಿದೆ. ಇದು ಏನು ವಿಡಿಯೋ ವೈರಲ್ ಆಗಿದೆ, ಅದರ ಬಗ್ಗೆ ನಮ್ಮ ಪರಪನಗರ ಪೊಲೀಸ್ ಸ್ಟೇಷನಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ. ನಮ್ಮ DCP ಎಲೆಕ್ಟ್ರಾನಿಕ್ ಸಿಟಿ ಪರ್ಸ್ನಲಿ ಅದಕ್ಕೆ ಮಾನಿಟರ್ ಮಾಡ್ತಾ ಇದ್ದಾರೆ. ಮುಂದೆ ಆಗದಂಗೆ ನೋಡ್ಕೊಳ್ತೀವಿ ಸರ್. ಇದಕ್ಕೆ ಪೂರಕವಾಗಿ ಸರ್, ಈಗ ಬಹುತೇಕ ಬೆಂಗಳೂರಿನಲ್ಲಿ ನಡೆಯುವಂಥ ಕ್ರೈಮ್ಗಳು ಜೈಲಿನ ಒಳಗಡೆ ಆಪರೇಟ್ ಆಗುತ್ತೆ, ತಮ್ಮ ವ್ಯಾಪ್ತಿಗೆ ಬರಲ್ಲ. ಆದರೂ ಕೂಡ ತಮ್ಮ ಸಹೋದ್ಯೋಗಿ ದಯಾನಂದ್ ಹಾಗೆ ನೀವು ಸೇರಿ ಇದನ್ನು ಒಂದು ಕಡಿವಾಣ ಹಾಕೋದಕ್ಕೆ ಅಥವಾ ಇದ್ರ ಬಗ್ಗೆ ಒಂದು ಸವಾಲಾಗಿ ಸ್ವೀಕರಿಸಿ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಸರ್? ಈಗ ನನ್ನ ಪ್ರಕಾರ ನಾನು ನಮ್ಮ ಆಫೀಸರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಮತ್ತು ನಾವು ಸ್ಟ್ರಾಟಜಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಸದ್ಯಕ್ಕೆ ನೀವು ಏನು ಹೇಳಿದಿರ ಅಲ್ಲಿ ಜೈಲಿಂದ ಆಪ್ರೇಟ್, ಅದು ಸಾಧ್ಯನೇ ಇಲ್ಲ ಈಗ. ಯಾಕೆಂದರೆ ನಾವು ತುಂಬ ಬೇರೆ ಬೇರೆ ರೀತಿಯಿಂದ ನಾವು ಕಂಟ್ರೋಲ್ ಮಾಡಲಿಕ್ಕೆ ನಾವು ಆಗಾಗ ಮಾಡ್ತಾಯಿದ್ದೀವಿ ಮತ್ತು ಮುಂದೆ ಕೂಡ ಮಾಡ್ತೀವಿ. ಇದು ಮತ್ತೆ ನಾವು ಇದು ಯಾಕೆಂದ್ರೆ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಇದೆ, ಹೇಳಲಿಕ್ಕೆ ಆಗಲ್ಲ. ಬಟ್ ಒಂದು ಸಹಜ ಅಂದರೆ ಜೈಲಲ್ಲಿ ಇರ್ತಾರೆ ಅವರು, ಮಾತಾಡ್ಕೊಂಡೆ ಏನು, ಸೊ ಅಲ್ಲಿದು ಏನೇನು ಮಾಹಿತಿ ಇದೆ ಅಥವಾ ಯಾರ್ಯಾರು ಏನು ಮಾಡ್ತಾಯಿದ್ದಾರೆ ಅದರ ಬಗ್ಗೆ ನಾವು ಕಂಟ್ರೋಲ್ ಇಟ್ಕೊಂಡಿದ್ದೀವಿ. ಅವ್ರ ಬಗ್ಗೆ ವಿಜಿಲೆನ್ಸ್ ಇದೆ, ಅವ್ರದ್ದು ಚಲನವಲನ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅವ್ರ ಸಹಚರರು ಯಾರು ಹೊರಗಡೆ ಇದ್ದಾರೆ
ನಿಮಗೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಒಬ್ಬ ದೊಡ್ಡ ರೌಡಿ ಅವ್ರದ್ದು ಕೆಲವು ಫಾಲೋವರ್ಸ್ ಇದ್ದರು ಸೋಷಿಯಲ್ ಮೀಡಿಯಾದಲ್ಲಿ. ಆ ಫಾಲೋವರ್ಸ್ ಅವ್ರಿಗೆ ತುಂಬ ಅವ್ರ ಬಗ್ಗೆ ಇಲ್ಲ ಅಂದರೆ ಒಂಥರ ಅವ್ರ ಫ್ಯಾನ್ ಫಾಲೋಯಿಂಗ್ ಟೈಪ್. ಸೊ ಯಾರ್ಯಾರು ಫ್ಯಾನ್ ಫಾಲೋಯಿಂಗ್ ಅವ್ರಿಗೆ ಕೂಡ ನಾವು ಎಲ್ಲ ಅವ್ರ ಮೇಲೆ ಕ್ರಮ ತೊಗೊಂಡೋದಕ್ಕೆ ಅವರೆಲ್ಲರೂ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ಅರೆಸ್ಟ್ ಮಾಡಿದ್ದೀವಿ. ಅಂದರೆ ನೀವು ಫಾಲೋ ಮಾಡಿದ್ರೆ ಎಂಥ ಜನಕ್ಕೆ ಫಾಲೋ ಮಾಡ್ತಾರೆ, ಏನು ಉದ್ದೇಶಕ್ಕೋಸ್ಕರ ಮಾಡ್ತಾರೆ. ಸೊ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದು ಯಾವುದೋ ಇನ್ಸಿಡೆಂಟ್ ಆದಮೇಲೆ ಸೊ ರೌಡಿಸಮ್ ಇದು ಮೇನ್ ಪ್ರಶ್ನೆ ಬರ್ತದೆ. ಜೈಲಿಂದ ಇರಲಿ ಅಥವಾ ಎಲ್ಲಿಂದ ಇರಲಿ ರೌಡಿಗೆ ನಾವು ಬೆಳಿಲಿಕ್ಕೆ ಬಿಡಬಾರ್ದು. ಆ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವ್ರು ಜೈಲಲ್ಲಿ ಎಲ್ಲಿ ಇರಲಿ. ಮತ್ತೊಂದು ಕಾಲ್ ಇದೆ, ಪ್ರವೀಣ್ ಅಂತ ಹೇಳಿ. ನಮಸ್ಕಾರ ಪ್ರವೀಣ್ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಪ್ರವೀಣ್ ಅಂತ ಹೇಳ್ರಿ, ಬೆಂಗಳೂರಿಂದ. ಹೇಳಿ ಪ್ರವೀಣ್. ಸರ್ ನಾನು ದರ್ಶನ್ ಅಭಿಮಾನ್ ರೀ. ಈಗ ದರ್ಶನ್ ಅವ್ರನ್ನ ಪೊಲೀಸ್ನವ್ರು ಏನು ಟಾರ್ಗೆಟ್ ಮಾಡ್ತಿದಾರ್ರಿ? ನೋ ಕಮೆಂಟ್ಸ್. ನೋ ಕಾಮೆಂಟ್ಸ್ ಅಂತ ಹೇಳಿದ್ದಾರೆ. ನಿಮ್ಗೆ ಯಾಕೆ ಅನುಮಾನ ಬಂತು ಪ್ರವೀಣ್ ಅವರೇ? ಮೇಡಮ್ ಅವರೇ, ಉಮೇಶ್ ರೆಡ್ಡಿ ಅವ್ರ ವಿಚಾರದಲ್ಲಾಗಿರ್ಬೋದು ಅಥವಾ ಇನ್ನೊಂದು ಟೆರರಿಸ್ಟ್ ವಿಚಾರದಲ್ಲಿ ಆಗಿರ್ಬೋದು, ಮೊಬೈಲ್ ಕೊಡ್ತಾರೆ, ಟಿವಿ ಕೊಡ್ತಾರೆ. ಆದ್ರೆ ನಮ್ ದರ್ಶನ್ ಅವ್ರಿಗೆ ಮಾತ್ರ ಒಂದು ಹಾಸಿಗೆ ದಿಂಬು ಕೊಡೋಕೆ ಸತಾಯಿಸ್ತಿದ್ದಾರೆ, ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ವಕೀಲರೇ ಹೇಳ್ತಿದ್ದಾರೆ, ದರ್ಶನ್ ಅವ್ರ ವಕೀಲರು ಯಾಕೆ ಹಿಂಗ್ ಮಾಡ್ತಾರ ಅಂತ. ನೋ ಕಮೆಂಟ್ಸ್. ಬಹುಶಃ ನೀವು ಕನ್ಫ್ಯೂಸ್ ಆಗಿದ್ದೀರಿ. ಪೊಲೀಸರಲ್ಲ ಅಲ್ಲಿ ಜೈಲ್ ಒಳಗಡೆ ಟಿವಿ ಕೊಡ್ಬೇಕಾ ಬೇಡವಾ ಡಿಸೈಡ್ ಮಾಡೋದು. ದರ್ಶನ್ ಆಗ್ಲಿ ಬೇರೆ ಯಾರೇ ಆಗ್ಲಿ, ಕೋರ್ಟ್ ಏನ್ ಹೇಳುತ್ತೆ, ಕಾನೂನು ಏನ್ ಹೇಳುತ್ತೆ ಪಾಲನೆ ಮಾಡಲೇಬೇಕು. ಬಟ್ ಸರ್ ಐ ವಿಲ್ ಆಸ್ಕ್ ಸಮಥಿಂಗ್ ಎಲ್ಸ್. ಸರ್, ಈ VIP ಪ್ರಕರಣಗಳು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕಣ್ಣಿಗೆ ಕಾಣ್ತಾ ಇದೆ. ಈ VIP ಕೇಸ್ಗಳನ್ನ VIP ಕೇಸ್ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡುತ್ತಾ? ಅದಕ್ಕೇನಾದ್ರೂ ಬೇರೆ ರೀತಿಯ ತನಿಖೆಗಳು ನಡೆಯುತ್ತಾ? ಪ್ರೆಷರ್ ಅಂತೂ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ, ಬಟ್ ಸ್ಟಿಲ್ ಒಂದು ಅಂದರೆ ಇದು ಒಂದು ನಮ್ಮದು ಪ್ರತಿಯೊಂದು ಕ್ರೈಮ್ ಒಂದು IO ಇರ್ತಾರೆ. IO ಏನೇನು ಅವ್ರಿಗೆ ಕೆಲಸ ಮಾಡಬೇಕು, ಯಾವ ರೀತಿ ಮಾಡಬೇಕು ಅವ್ರು ಮಾಡಲೇಬೇಕು. ಇಲ್ಲಾಂದರೆ ಕ್ರೈಮಲ್ಲಿ VIP ಇರಲಿ ಅಥವಾ ನಾನ್ VIP ಇರಲಿ ಅಂತ ನೋಡ್ಲಿಕ್ಕೆ ಆಗಲ್ಲ. ನಾಳೆ ಹೆಚ್ಚು ಕಡಿಮೆ ಆದರೆ ಆ IOಗೆ ತೊಂದರೆ ಆಗ್ತದೆ. ಸೊ ಆ ಉದ್ದೇಶದಿಂದ ನಾವು ನಮ್ಮ ಆಫೀಸರ್ಸ್ಗೆ ಹೇಳ್ಕೊಂಡಿದ್ದೀವಿ ಮತ್ತು ನಾವು ಫಾಲೋ ಮಾಡ್ತೀವಿ. ನಾಳೆ ಹೆಚ್ಚು ಕಡಿಮೆ ಆದರೆ, ಯಾಕೆಂದರೆ ಎವ್ರಿಥಿಂಗ್ ಇಸ್ ಸಬ್ಜೆಕ್ಟ್ ಟು ವಿ ಹ್ಯಾವ್ ಟು ಫಾಲೋ ದ ರೂಲ್ ಆಫ್ ದಿ ಕಂಟ್ರಿ, ವಿ ಹ್ಯಾವ್ ಟು ಫಾಲೋ ದಿ ಕಾನ್ಸ್ಟಿಟ್ಯೂಷನ್, ವಿ ಹ್ಯಾವ್ ಟು ಫಾಲೋ ದಿ ರೂಲ್. ಸೊ ಅದರಲ್ಲಿ VIP ಬೇರೆ ಕಾನೂನು, ಇನ್ನೊಬ್ಬಕ್ಕೋಸ್ಕರ ಬೇರೆ ಕಾನೂನು ಸಾಧ್ಯನೇ ಇಲ್ಲ. ಯಾರು ಈ ಥರ ಮಾಡ್ತಿರ್ಬೋದು ಪ್ರೆಷರಲ್ಲಿ, ಅವ್ರಿಗೆ ಇವತ್ತು ನಾಳೆ ಅವ್ರಿಗೆ ತೊಂದರೆ ಆಗೇ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ, ಕಾನೂನು ಪ್ರಕಾರದಿಂದ ಮಾಡಿ ಕೆಲಸ. ಸಹನಾ ಅಂತ ಹೇಳಿ ಕಾಲರ್ ಇದ್ದಾರೆ ತುಮಕೂರಿನಿಂದ. ನಮಸ್ಕಾರ ಸಹನಾ ಅವರೇ. ಹಲೋ, ನಮಸ್ಕಾರ ಸಹನಾ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಮ್ಯಾಮ್. ಏನಂತ ಅಂದ್ರೆ ನನ್ನ ಡೌಟ್ ಏನಂತ ಅಂದ್ರೆ, ಇವಾಗ ಒಂದೊಂದ್ಸತಿ ನೈಟ್ ಶಿಫ್ಟ್ಸ್ ಇರುತ್ತೆ. ಆ ನೈಟ್ ಶಿಫ್ಟ್ ಇಂದ ಬರುವಾಗ ಒಂದೊಂದ್ಸತಿ ಕ್ಯಾಬ್ಗಳು ಬುಕ್ ಆಗಲ್ಲ. ಅವಾಗ ಆ ಟೈಮಲ್ಲಿ ನಾವು ರ್ಯಾಪಿಡೋಗಳನ್ನ ಯೂಸ್ ಮಾಡ್ತೀವಿ. ಅದು ಸೇಫ್ ಇರುತ್ತಾ, ಯಾವ ತರ ಅಂತ ಒಂದು ಕ್ವಶನ್. ಮತ್ತು ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ನಮ್ದು, ನೈಟ್ ಟೈಮ್ಸು ಪೊಲೀಸ್ ಅವರು ಬೀಟ್ಸ್ ಅಲ್ಲಿ ಇರ್ತಾರೆ. ನಾನು ತುಂಬಾ ಟೈಮ್ ನೋಡಿರೋದು ಅವ್ರನ್ನ ಬಾರ್ ಮುಂದೆ ನೋಡಿರ್ತೀನಿ. ಇಲ್ಲ ಅಂತ ಅಂದ್ರೆ ಅವ್ರ ಪಾಡಿಗೆ ಕಾರಲ್ಲಿ ಕೂತ್ಕೊಂಡು ಆರಾಮಾಗಿರ್ತಾರೆ. ಅಷ್ಟು ಸೇಫ್ಟಿ ಹೆಣ್ಮಕ್ಳಿಗೆ ಇರಲ್ಲ ನೈಟ್ ಟೈಮ್ಸ್ ಓಡಾಡುವಾಗ. ಸೊ ಅದ್ರ ಮೇಲೆ ಜಾಸ್ತಿ ಸೇಫ್ಟಿ ತಗೊಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸಹನಾ ತುಂಬ ಒಳ್ಳೆಯ ತಾವು ಕ್ವೆಶನ್ ಕೇಳಿದ್ದೀರಾ. ಯಾವ ಭಾಗದಲ್ಲಿ ಇರ್ತೀರಾ ಬೆಂಗಳೂರಲ್ಲಿ? ನಾನು ಇವಾಗ ನಾಗರಬಾವಿ ಸೈಡ್ ಸರ್. ತುಮಕೂರು ಮೂಲ, ಬಟ್ ಬೆಂಗಳೂರಲ್ಲಿ ನಾಗರಬಾವಿ. ನಾವು ಕೆಲಸ ಎಲ್ಲಿ ಮಾಡ್ತೀರಾ? ಕೆಲಸ ಸರ್ ನಾನು ವರ್ಕ್ ಮಾಡೋದು MNC ಅಲ್ಲಿ. ಪ್ರೈವೇಟ್ ಕಂಪನಿ. ಅಲ್ಲಲ್ಲ, ಅಂದರೆ ಯಾವ ಭಾಗದಲ್ಲಿ ಕೆಲಸ ಯಾವ ಮಾಡ್ತೀರಿ? ಏರಿಯಾದಲ್ಲಿ ಅಂತ? ಹೆಬ್ಬಾಳ್ ಸೈಡ್ ಸರ್. ಓಕೆ, ಗುಡ್. ಅಲ್ಲ, ಜಸ್ಟ್ ನಾನು ಯಾಕೆಂದರೆ ನನಗೆ ಗೊತ್ತಾಗಬೇಕು ಯಾವ ರೀತಿ ಎಲ್ಲಿ ಯಾವ ಏರಿಯಾ ಏನು. ಬಟ್ ಒಂದು ಕಾನ್ಫಿಡೆನ್ಸ್ ತಮಗೆ ಹೇಳ್ಬೋದು. ತುಂಬ ನಾವು ಇದರಲ್ಲಿ ಚೇಂಜಸ್ ಮಾಡಿದ್ದೀವಿ ನೈಟ್ದು ನಮ್ಮದು ಎಂಟೈರ್ ಸೆಟಪ್ಪಲ್ಲಿ. ಆ್ಯಂಡ್ ಇಟ್ ಇಸ್ ದೇರ್ ಫಾರ್ ಎವ್ರಿ ಒನ್ ಟು ಸಿ, ಎಲ್ಲರೂ ನೋಡ್ಬೋದು. ಇದರಲ್ಲಿ ಏನು ಈಗ ಮೇಡಮ್ ಅವರು ಸಹನಾ ಅವರು ಹೇಳಿದರು, ನಮ್ಮವರು ಗಾಡಿಯಲ್ಲಿ ಕೂತಿರ್ತದೆ. ಗಾಡಿಯಲ್ಲಿ 112 ಗಾಡಿ ಇದೆ. ಅದು 112 ಗಾಡಿ ಏನಾಗಿದೆ, ಅದು ಆ್ಯಟ್ ಎನಿ ಟೈಮ್ ಎಂಟೈರ್ ಸಿಟಿಯಲ್ಲಿ ಹಗಲು ರಾತ್ರಿ ಅದು ಟೋಟಲ್ 172 272 ಪ್ಲಸ್ ಮೋಟರ್ ಸೈಕಲ್ಸ್ ಎಲ್ಲ ಸೇರಿ 320 320 ಗಾಡಿ. ಇದು 112ದು ಕಾಲ್ಗೋಸ್ಕರ ಕಾಯ್ತಾ ಇರ್ತದೆ ಒಂದೊಂದು ಕಡೆ. ಅದು ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಕಂಟ್ರೋಲ್ ಆಗ್ತಾಯಿದೆ. ಅಂದರೆ ಏನಾಗಿದೆ, ತಕ್ಷಣ ಏನಾದರೂ ಕರೆ ಬಂದರೆ, ಈಗ ನಾವು ಟೆಸ್ಟ್ ಮಾಡ್ಬೋದು, 1 and 2 ಮಾಡಿದರೆ ವಿದಿನ್ 5 to 6 minutes 8 minutes ಡಿಪೆಂಡಿಂಗ್ ಆನ್ ದಿ ಏರಿಯಾ ಅಲ್ಲಿಗೆ ರೀಚ್ ಆಗಬೇಕು. ಸೊ ಆ ಏನು ಪೊಲೀಸ್ ಇದೆ ಅದು ERSS ಟೀಮ್ ಇದೆ, ಅಂದರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್. ಅದು ಆ್ಯಕ್ಟಿವ್ ಪೊಲೀಸಿಂಗಲ್ಲಿ
ಯಾವಾಗ ಅವ್ರಿಗೆ ಕರೆ ಬರ್ತದೆ ಆಗ ಹೋಗ್ತಾರೆ. ಬೇರೆ ಪೊಲೀಸ್ ಸ್ಟೇಷನ್ ಅವರು ಬೀಟ್ ಅವ್ರು ಹಾಕ್ತಾರೆ, ನಾಕಾಬಂದಿ ಮಾಡ್ತಾರೆ. ಸೊ ಇದು ಒಂದು ಸಿಸ್ಟಮ್ ಇದೆ. ಜನಗೆ ಒಂದು ತಪ್ಪು ಕಲ್ಪನೆ ಇಲ್ಲ, ನಾವು ಇಲ್ಲಿ ಪಾಸ್ ಆಗ್ತಾ ಇದೀವಿ, ಪೊಲೀಸ್ ಇದ್ದಾರೆ, ಏನೂ ಮಾಡ್ತಾ ಇಲ್ಲ ಅಂತ. ಸೊ ಅದು ಜನಗೆ ಒಂದು ಭರವಸೆ ಕೊಡಲಿಕ್ಕೆ ನಾನು ನಮ್ಮದು ಎಲ್ಲ ಟೀಮ್ ಈಗ ಬಂದ ಮೇಲೆ ನಾವು ಏನು ಮಾಡಿದ್ದೀವಿ, ನೈಟ್ ಟೈಮಲ್ಲಿ ಈ ERSS ಏನು ಟೀಮ್ ಇದೆ, ERSS ಟೀಮ್ಗೆ ಕೂಡ ನಾಕಾಬಂದಿಯಲ್ಲಿ ಹಾಕಿದ್ದೀವಿ. ಸೊ ನಮಗೆ ಎಕ್ಸ್ಟ್ರಾ ಇವರು ಕೂಡ ಚೆಕ್ ಮಾಡಲಿಕ್ಕೆ ಸಿಗ್ತಾ ಇದೆ. ಈಗ ಸರ್ಪ್ರೈಸ್ ಚೆಕ್ಕಲ್ಲಿ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಆಗ ಏನಾಗಿದೆ, ನೈಟ್ ರೌಂಡಲ್ಲಿ ಯಾರು ಸ್ಟಾಫ್ ಇದ್ದಾರೆ ಜೊತೆಗೆ ಈ 320 ಗಾಡಿ ಏನಿದೆ ಅದೂ ಅವೈಲೇಬಲ್ ಇದೆ. ಸೊ ಸಹನ ಅವ್ರಿಗೆ ನಾವು ಎಶ್ಯೂರ್ ಮಾಡ್ಬೋದು, ಮುಂದಿನ ದಿವಸದಲ್ಲಿ ಖಂಡಿತ ನಿಮಗೆ ಯಾವ್ದು ಸಮಸ್ಯೆ ಬರೋಲ್ಲ. ಪ್ಲಸ್ ಅದಕ್ಕೆ ಸ್ಪೆಸಿಫಿಕ್ ನಾನು ಕೇಳಿದ್ದು ಯಾವ ಏರಿಯಾದಲ್ಲಿ ನಾವು ಏರಿಯಾ DCPಗೆ ಮಾತಾಡಿಕೊಂಡು ನಿಮಗೆ ಇನ್ನೂ ಅಲ್ಲಿ ಸೇಫ್ಟಿ ಇರಲಿ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ನಾವು ಗ್ಯಾರಂಟಿ ಮಾಡ್ತೀವಿ, ಯಾವ್ದು ಸಮಸ್ಯೆ ಇಲ್ಲ. ಚೇತನ್ ಅಂತ ಹೇಳಿ ಮತ್ತೊಂದು ಕರೆ ಇದೆ. ನಮಸ್ಕಾರ ಚೇತನ್ ಅವರೇ. ನಮಸ್ತೆ ಮ್ಯಾಮ್. ಕೇಳಿ, ಪ್ರಶ್ನೆ ಕೇಳಿ ಸರ್. ನಾನು ಚೇತನ್ ಅಂತ ಹಾವೇರಿಯಿಂದ. ಏನಂದ್ರೆ ಇತ್ತೀಚೆಗೆ ದರೋಡೆ ಪ್ರಕರಣ, ಕಳ್ಳತನ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಗದಗ್ ಪೊಲೀಸ್ ಅವರು ಒಂದು ಐಡಿಯಾ ಮಾಡಿದ್ದಾರೆ. ಹೆಂಗೆ ಅಂದ್ರೆ, ನಾನೀಗ ಏನಾದರೂ ಮನೆಯಿಂದ ಊರಿಗೆ ಹೋಗ್ತೀನಿ, ಒಂದು ವಾರ ಅಥವಾ 4-5 ದಿನ ಅಥವಾ ಎಲ್ಲೋ ಟ್ರಿಪ್ ಹೋಗ್ತೀನಿ ಅಂದ್ರೆ ಅಲ್ಲಿ ಒಂದು ಕ್ಯಾಮ್ರಾ, ಆಮೇಲೆ ಒಂದು ಸಿಸ್ಟಮ್ನೇ ಅಳವಡಿಸ್ತಾರೆ ಅವರು, ಕ್ಯಾಮ್ರಾ ಸಮೇತ. ನಾವು ಯಾವಾಗ ಊರಿಗೆ ಹೋಗಿರ್ತಾನೆ ಅವಾಗ ಇನ್ಸ್ಟಾಲ್ ಮಾಡ್ತಾರೆ. ಆಮೇಲೆ ನಾವು ಬಂದ ತಕ್ಷಣ ಮತ್ತೆ ಇನ್ಫಾರ್ಮ್ ಮಾಡಿದರೆ ಅವ್ರು ರಿಮೂವ್ ಮಾಡ್ತಾರೆ. ಆ ಥರ ಒಂದು ಐಡಿಯಾನ ಬೆಂಗಳೂರಲ್ಲೂ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ ಅಂತ. ಯಾಕಂದರೆ ಬೆಂಗಳೂರಲ್ಲೂ ದರೋಡೆ ಪ್ರಕರಣ, ಕಳ್ಳತನ ಜಾಸ್ತಿ ಆಗ್ತಾ ಇದೆ. ಸೊ ಹಾಗೆ ಅಲ್ಲ, ಇದರಲ್ಲಿ ಗಗನ್ ಏನು ಚೇತನ್ ನೀವು ಗದಗ್ದು ಏನಿದೆ, ಅವರು ನಮ್ಮ SP ಇದರಲ್ಲಿ ಏನೇನು ಅಲ್ಲಿ ನಡೀತಾ ಇದೆ ನಮ್ಮ ಎಂಟೈರ್ ಸ್ಟೇಟಲ್ಲಿ, ಸೊ ನಮ್ಮ ಗಮನಕ್ಕೆ ಇರ್ತದೆ. ನಾವು ನಮ್ಮಲ್ಲಿ ಮಾತಾಡಿಕೊಂಡು, ಯಾಕೆಂದರೆ ನಾವು ಸ್ವಲ್ಪ ಸೀನಿಯರ್ ಇದ್ದೀವಿ, ಅವರೆಲ್ಲ SPs ಅವರು ಏನೇನು ಹೊಸ ಐಡಿಯಾ ಮಾಡ್ತಾ ಇದ್ದಾರೆ ನಾವು ಎಲ್ಲ ಡಿಸ್ಕಸ್ ಮಾಡಿಕೊಂಡು ನಮ್ಮ ದೊಡ್ಡ ಲೆವೆಲಲ್ಲಿ DG ಸಾಹೇಬ್ರ ಮಟ್ಟದಲ್ಲಿ ಎಲ್ಲ ಡಿಸ್ಕಷನ್ ಆಗ್ತಿರ್ತದೆ. ಇದು ಗದಗಲ್ಲಿ ಏನು ಮಾಡ್ತಾರೆ, ಅದು ಒಂದು ಗದಗ ಇಸ್ ಭಾಳ ಒಂದು ಸ್ಮಾಲ್ ಸಿಟಿ ಇದೆ. ಅಲ್ಲಿ ಒಂದು ಎಷ್ಟು ಮನೆ ಇದೆ, ಎಷ್ಟು ಕಂಪೇರ್ ಮಾಡಿದ್ರೆ ಅಂದರೆ ಬೆಂಗಳೂರು ಕಂಪೇರ್ ಮಾಡಿದರೆ, ಸೊ ಬೆಂಗಳೂರಲ್ಲಿ ನಾವು ಏನು ಮಾಡಿದ್ದೀವಿ, ಮನೆಗೆ ಪೊಲೀಸ್ ಅಂತ ಕಾನ್ಸೆಪ್ಟ್ ನಾವು ಎಲ್ಲ ಸ್ಟೇಟಲ್ಲಿ ಇದೆ, ಇಲ್ಲಿ ಕೂಡ ಸ್ವಲ್ಪ ವಿಸ್ತೃತವಾಗಿ ಮಾಡಿದ್ದೀವಿ. ಪ್ಲಸ್ ಬೀಟ್ ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ಯಾವಾಗಲೂ ನಿಮ್ಮ ಅಲ್ಲಿ ಮನೆಗೆ ಪ್ರೋಗ್ರಾಮಲ್ಲಿ ಅಥವಾ ಯಾರ ಜೊತೆಗೆ ಸಂಪರ್ಕವಾಗ ಲಾಂಗ್ ಲೀವ್ ಅಥವಾ ಮನೆ ಬಿಟ್ಟು ಹೋಗುವಾಗ ಯಾರು ಅವ್ರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿ ಹೋದರೆ ಆಟೋಮೆಟಿಕ್ಲಿ ನಾವು ಆ ನೈಟ್ ಟೈಮಲ್ಲಿ ಆ ಏರಿಯಾಗೆ ನಾವು ಸ್ವಲ್ಪ ಜಾಸ್ತಿ ಸೆಕ್ಯೂರಿಟಿ ಕೊಡ್ತೀವಿ. ಸರ್ ಇನ್ನೊಂದು ವಿಚಾರ, ಇನ್ನೊಂದು ಕಾಲ್ ಇದೆ. ಸುಬ್ರಹ್ಮಣ್ಯ ಅಂತ ಹೇಳಿ, ಕ್ಷಮೆ. ಸುಬ್ರಹ್ಮಣ್ಯ ಅವರೇ ನಮಸ್ಕಾರ, ಮಾತಾಡಿ. ನಮಸ್ಕಾರ ಮೇಡಮ್, ಸುಬ್ರಹ್ಮಣ್ಯ ಅಂತ ಮಾತಾಡ್ತೀನಿ. ಸರ್ ನಮಸ್ಕಾರ. ನಿಮ್ಮ ಕಾರ್ಯವೈಖರಿ ಬಹಳ ಸಂತೋಷ ತರ್ತಾ ಇದೆ ಸರ್. ನಾವು ಚಿಕ್ಕವರಿದ್ದಾಗ ಬೀಟ್ ಪೊಲೀಸ್ ಅಂತ ಓಡಾಡ್ತಿರೋರು, ಶಿಲ್ಪಿ ಹೊಡ್ಕೊಂಡು ಅನ್ನೊಂದು ಧೈರ್ಯ ಬರ್ತಿತ್ತು. ಇತ್ತೀಚೆಗೆ ಅದು ಮರೆಯಾಗ್ಬಿಟ್ಟಿದೆ, ಇಲ್ಲವೇ ಇಲ್ಲ. ಆಯ್ತಾ? ಮತ್ತು ನಾವು ಫೋನ್ ಮಾಡಿದ್ರೆ ಹೊಯ್ಸಳದವ್ರು ಬರ್ತಾರೆ ಬಿಟ್ರೆ ಈಗ ಯಾವ ಥರದ ಒಂದು ಸೆಕ್ಯೂರಿಟಿನೂ ಇಲ್ಲ. ನಾವು ಧೈರ್ಯವಾಗಿ ಮಲ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಆಗ ಬೀಟ್ ಪೊಲೀಸ್ನವರು ನೆರವಾಗ್ತಿದ್ರು. ಈಗ ವ್ಯವಸ್ಥೆನೇ ಇಲ್ಲವಲ್ಲ ಸರ್? ಇಲ್ಲ, ನೀವು ಯಾವ ಭಾಗದಲ್ಲಿ ನೀವು ಇರ್ತೀರಾ ಸರ್? ನಾನು ಇರೋದು ಮತ್ತಿಕೆರೆ. ಜೆಪಿ ಪಾರ್ಕ್ ಏನಿದೆ ಆಯಿತು, ಮತ್ತಿಕೆರೆ. ನಾವು DCP ಅವ್ರಿಗೆ ಮಾತಾಡ್ತೀವಿ. ಬಟ್ ನೀವು ಅದರ ಬಗ್ಗೆ ಚಿಂತನೆ ಮಾಡಿಬಿಡಿ. ಯಾಕೆಂದರೆ ಹಳೆ ಸಿಸ್ಟಮಲ್ಲಿ ಸೈಕಲಲ್ಲಿ ಅಥವಾ ನಡ್ಕೊಂಡು ಪೊಲೀಸವ್ರು ಬರ್ತಿದ್ರು. ಈಗ ನೀವೇ ಹೇಳಿ ನಡ್ಕೊಂಡು ಬಂದರೆ ನಾವು ಕವರ್ ಮಾಡಲಿಕ್ಕೆ ಆಗಲ್ಲ, ಸೈಕಲಲ್ಲಿ ಬಂದರೆ ಕವರ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವು ಎಲ್ಲರಿಗೂ ಗಾಡಿ ಕೊಟ್ಟಿದ್ದೀವಿ, ಮೊಬೈಲ್ ಫೋನ್ ಕೊಟ್ಟಿದ್ದೀವಿ, ವೈರ್ಲೆಸ್ ಕೊಟ್ಟಿದ್ದೀವಿ. ಪ್ಲಸ್ ಜೊತೆಗೆ CCTV ಇದೆ, ಪ್ಲಸ್ ನಮ್ಮ ಕಂಟ್ರೋಲ್ ರೂಮ್ ಇದೆ. ಒಬ್ಬ DCP, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ರ್ಯಾಂಕ್ ಆಫೀಸರ್, ಕಮಾಂಡ್ ರೂಮಲ್ಲಿ ನೈಟ್ ಡೈಲಿ ಇರ್ತಾರೆ. ಅಪಾರ್ಟ್ ಫ್ರಮ್ ಬೇರೆ ನೈಟ್ ರೌಂಡ್ ಆಫೀಸರ್ ಜೊತೆಗೆ ಎಕ್ಸ್ಟ್ರಾ DCP. ಸೊ ಬೇರೆ ಕಡೆ ಇದೆ. ಸೊ ಅದು ಎಲ್ಲ ನೋಡಿಕೊಂಡು ನಿಮಗೆ ಧೈರ್ಯವಾಗಿ ನೀವು ಇರಿ, ನಿಮಗೆ ಏನು ಸಮಸ್ಯೆ ಇಲ್ಲ. ನಿಮ್ಗೆ ಖಂಡಿತ ನಾವು ನಿಮ್ಮ ನಂಬರ್ ನೋಡುವಾಗ ನಾನು ನಿಮಗೆ ಬೇರೆ ನಿಮ್ಮ ಏರಿಯಾದಲ್ಲಿ ಏನೇನು ನಡೀತದೆ ಅದನ್ನು ಹೇಳ್ತೀವಿ. ನೀವು ಆತಂಕ ಪಡಲಿಕ್ಕೆ ಏನೂ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ. ಸರ್, ಈ NDPS ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಇಲ್ವಾ ಸರ್? ಡ್ರಗ್, ಕೊಕೇನ್ ಸೇರಿದಂತೆ ಗಾಂಜಾ ವಿದ್ಯಾರ್ಥಿಗಳೇ ಟಾರ್ಗೆಟ್ ಮಾಡಿ ವಿದೇಶಿ ಮೂಲದಿಂದ ಬಂದಂಥ ವ್ಯಕ್ತಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಉಡ್ತಾ ಬೆಂಗಳೂರು ಆಗ್ತಾ ಇದೆಯಾ ಅನ್ನುವಂಥ ವಿಚಾರಗಳೆಲ್ಲ ಚರ್ಚೆಯಲ್ಲಿದ್ದಾವೆ ಸರ್. ಇಲ್ಲ, ಉಡ್ತಾ ಬೆಂಗಳೂರು ಪ್ರಶ್ನೆ ಇಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈ ಫಸ್ಟ್ ಟೈಮ್ ಈ ಥರ ರೆಗ್ಯುಲರ್ ಆಗಿ ನಾವು ರೇಡ್ ಮಾಡಿ ನಾವು ಡಿಸ್ಕವರ್ ಮಾಡಿದ್ದೀವಿ. ಪ್ಲಸ್ ಇಲ್ಲಿ ಜನ ಕಡೆಯಿಂದ ನಮಗೆ ತುಂಬ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ನೀವು ನೋಡಿರ್ಬೋದು, ಮೊನ್ನೆ ಜಸ್ಟ್ 5-6 ದಿವಸ ಹಿಂದೆ ಲಾಸ್ಟ್ ಇದೇ ವಾರದಲ್ಲಿ ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಎಂಟೈರ್ ಕಾಲೇಜ್ ಸ್ಕೂಲಲ್ಲಿ, ಸಿಟಿಯಲ್ಲಿ.
ಆಲ್ಮೋಸ್ಟ್ 2.5 ಲಕ್ಷ ಜನ ಕಾಲೇಜ್ ವಿದ್ಯಾರ್ಥಿ ಮತ್ತು ಸ್ಕೂಲ್ ವಿದ್ಯಾರ್ಥಿಯವ್ರಿಗೆ ನಾವು ಒಂದೇ ದಿವಸದಲ್ಲಿ ಕವರ್ ಮಾಡಿದ್ದೀವಿ. ಅಲ್ಲಿ ಡ್ರಗ್ ಇಶ್ಯೂ ನಾವು ಡಿಸ್ಕಸ್ ಮಾಡಲಿಕ್ಕೆ ಮತ್ತು ವುಮೆನ್ ಸೇಫ್ಟಿ ಬಗ್ಗೆ. ಸೊ ಡ್ರಗ್ ಬಗ್ಗೆ ತುಂಬ ಅವರು ಇಂಟ್ರೆಸ್ಟ್ ತೋರಿಸಿ ಅವರೇ ಹೇಳಿದರು, ಇಲ್ಲ ಸರ್ ನಾವು ನಿಮಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಯಾಕೆಂದರೆ ನಮ್ಮದು ಒಂದು ಆ್ಯಪ್ ಇದೆ. ಈಗ ನಾವು ಸೇಫ್ಟಿ ಐಲ್ಯಾಂಡ್ ಬಗ್ಗೆ ಹೇಳಬೇಕಾದ್ಲಿ ನಮ್ಮದು ಒಂದು KSP ಕನೆಕ್ಟ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ KSP ಆ್ಯಪ್ ಇದೆ, ಅದರಲ್ಲಿ KSP ಕನೆಕ್ಟ್ ವುಮನ್ಗೋಸ್ಕರ ಇದೆ. ಪ್ಲಸ್ ಅದರಲ್ಲಿ ಒಂದು ಕಾನ್ಫಿಡೆನ್ಷಿಯಲ್ ಅಂತ ವಿಂಗ್ ಇದು ಅದರಲ್ಲಿ ನೀವು ಯಾರು ಬೇಕಾದರೆ ಡ್ರಗ್ಸ್ ಬಗ್ಗೆ ಮಾಹಿತಿ ಕೊಡ್ಬೋದು. ಅವ್ರದ್ದು ನಾವು ಹೆಸರು, ಫೋನ್ ನಂಬರ್ ಎಲ್ಲ ನಾವು ಗೋಪನೀಯವಾಗಿ ಇರ್ತೀವಿ. ಸೊ ಸಾಕಷ್ಟು ಇದು ಬರ್ತಾಯಿದೆ. ಉಡುತ್ತಾ ಬ್ಯಾಂಗ್ಳೂರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಇಲ್ಲ ಒಂದು ಅಂದ್ರೆ 100 kg ಡ್ರಗ್ಸ್ಗಳನ್ನ ಸೀಸ್ ಮಾಡ್ತಿದ್ದೀರಿ, ಅದು ತಲುಪೋದನ್ನ ತಡೆಗಟ್ತಿದ್ದೀರಿ, ಬಟ್ ಸ್ಟಿಲ್ ಡ್ರಗ್ಸ್ ಇದೆ ಸೊಸೈಟಿಯಲ್ಲಿ, ಬೆಂಗಳೂರಿನಲ್ಲಿದೆ. ಬಟ್ ಆರೋಪ ಆಕ್ಷೇಪಣೆ ಏನು ಅಂತಂದ್ರೆ ಪೆಡ್ಲರ್ಸ್ಗಳನ್ನ ಹಿಡಿತಾರೆ ಪೊಲೀಸರು, ಸೋರ್ಸ್ ತನಕ ಹೋಗೋದಿಲ್ಲ. ಪೆಡ್ಲರ್ಸಿಗೆ ಶಿಕ್ಷೆ ಆಗುತ್ತೆ, ಕನ್ಸ್ಯೂಮರ್ಸಿಗೆ ಶಿಕ್ಷೆ ಕಮ್ಮಿ ಇದೆ. ಸೊ ಎಲ್ಲರನ್ನೂ ಸಮಾನವಾಗಿ ಶಿಕ್ಷೆಗೆ ಒಳಪಡಿಸಿದ್ರೆ ಬಹುಶಃ ಇನ್ನೂ ಸ್ವಲ್ಪ ಕಂಟ್ರೋಲ್ ಬರ್ಬೋದಾ ಅಂತ. ಇಲ್ಲ ನೀವು ಅದು ತಪ್ಪು ಮಾಹಿತಿ ಇದೆ. ಎಲ್ಲರೂ ಪೆಡ್ಲರ್ಸ್ಗೆ ಮತ್ತು ಸೋರ್ಸ್ ಎಲ್ಲರಿಗೂ ನಾವು ಹಿಡಿತಾ ಇದ್ದೀವಿ. ಆ ಸೋರ್ಸ್ಗೆ ಹಿಡಿದುವಾಗೇ ಇಷ್ಟು ಜನ ನಮಗೆ ಸಂಖ್ಯೆದಲ್ಲಿ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಇಲ್ಲಾಂದರೆ ಮುಂಚೆ ನೀವು ನೋಡಿ ಅವರು ಎಷ್ಟು KGs ಗ್ರಾಮ್ಸಲ್ಲಿ, ಈಗ ಕ್ರೋರ್ಸ್ ಅದು ಲೆಕ್ಕದಲ್ಲಿ ನಾವು ಹಿಡಿತಾ ಇದ್ದೀವಿ. ಪ್ಲಸ್ ಎಲ್ಲ ಪೊಲೀಸವರು ಆಗಾಗ ಇನ್ಫಾರ್ಮೇಷನ್ ಮೇಲೆ ಮಾಡ್ತಾರೆ. ಅದು ಇತ್ತೀಚೆಗೆ ಆಗ್ತಾಯಿದೆ ಅಂತ ಇಲ್ಲ. ಬಟ್ ಹೌದು ನಿಜ, ನಾವು ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಪ್ರಕಾರ ನಮಗೆ ಏನು ಮಾಹಿತಿ ಬಂದಿದೆ, ಅವರೆಲ್ಲರೂ ಒಂಥರ ಭಯಪಟ್ಟಿದ್ದಾರೆ. ಅದಕ್ಕೆ ನಮಗೆ ಒಂದೊಂದು ಮಾಹಿತಿ ಬರ್ತಾಯಿದೆ. ಸೊ ಸಾಧ್ಯನಿಲ್ಲ. ಅದು ಬ್ಯಾಂಗ್ಳೂರು ಬೇರೆ ಥರ ಶಹರ ಇದೆ. ಇಲ್ಲಿ ಜನ ಭಾಳ ಜಾಗರೂಕ ಇದ್ದಾರೆ, ಒಳ್ಳೆಯ ಅವರು ಪೊಲೀಸ್ಗೆ ಕೋಆಪ್ರೇಟಿವ್ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಈ ಥರ ಕೆಟ್ಟ ಇದಕ್ಕೆ ಯಾರು ಸಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿ ಸರ್, ನನ್ನ ಮುಂದಿನ ಕಾಲರ್ ತೊಗೊಳಕ್ಕೆ ಮುಂಚೆ ಈ ವಿಂಟೇಜ್ ಕಾರ್ ರ್ಯಾಲಿ ಮಾಡ್ತಿದ್ದೀರಿ ಟು ಫೈಟ್ ಅಗೇನ್ಸ್ಟ್ ಡ್ರಗ್ಸ್, ಏನು ಕಾನ್ಸೆಪ್ಟ್ ಸರ್? ಲೈಕ್ ಹೌ ವಿಲ್ ವಿಂಟೇಜ್ ಕಾರ್ ರ್ಯಾಲಿ ಹೆಲ್ಪ್ ಕಂಟ್ರೋಲಿಂಗ್ ಡ್ರಗ್? ಇಟ್ಸ್ ನಥಿಂಗ್. ಇಟ್ ಈಸ್ ಅನ್ ಅವೇರ್ನೆಸ್ ಕ್ಯಾಂಪೇನ್. ವಿಂಟೇಜ್ ಕಾರ್ ಅವ್ರದ್ದು ಅಸೋಸಿಯೇಷನ್ ಇದೆ. ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ಅವರು ಈ ಕಾನ್ಸೆಪ್ಟ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿ. ಈಗ ನಾವು ಮೊನ್ನೆ ಸ್ಕೂಲ್ ಕಾಲೇಜ್ಗೆ ಹೋಗಿದ್ದೀವಿ. ಸ್ಕೂಲ್ ಕಾಲೇಜ್ ಹೋಗಿ ನಾವು ಡ್ರಗ್ಸ್ ಹಿಡಿಲಿಕ್ಕೆ ಹೋಗಿಲ್ಲ, ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಇದು ಒಂದು ದೊಡ್ಡ ಪರಿಣಾಮ ಬೀಳ್ತದೆ ಯಂಗ್ ಜನ್ರೇಷನ್ ಮೇಲೆ, ಇಂಥದ್ದು ಆಗಬಾರ್ದು, ಇದ್ದರೆ ನೀವು ಮಾಹಿತಿ ಕೊಡಿ ಅಂತ. ಆ ನಿಟ್ಟಿನಲ್ಲಿ ಇದು ನಾಳೆನೇ ಫ್ಲ್ಯಾಗ್ ಆಫ್ ನಮ್ಮ ಮಾನ್ಯ ಗೃಹ ಸಚಿವರು ಮತ್ತು ನಮ್ಮ DG ಸಾಹೇಬರು ನಾವೆಲ್ಲ ಇರ್ತೀವಿ ವಿಧಾನಸೌಧ ಹತ್ರ, ಅಲ್ಲಿಂದ ಫ್ಲ್ಯಾಗ್ ಆಫ್ ಆಗ್ತದೆ. ಇದರಲ್ಲಿ ಪೊಲೀಸ್ ಮಾರ್ಷಲ್ಸ್ ಅಂತ ನಮ್ಮದು ಸ್ಟೂಡೆಂಟ್ಸ್ ತುಂಬ ಒಂದು ದೊಡ್ಡ 15,000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಒಂದು ಸಪೋರ್ಟ್ ಇದೆ ನಮಗೆ. ಅವರೆಲ್ಲ ಪ್ಲ್ಯಾಕಾರ್ಡ್ಸ್ ಇಟ್ಕೊಂಡು MG ರೋಡಲ್ಲಿ ಬೇರೆ ಕಡೆ ಎಲ್ಲ ಇರ್ತಾರೆ ಅವರು. ಸೊ ಇದು ಜನಕ್ಕೆ ಒಂದು ನಾವು ರೆಡಿ ಇದ್ದೀವಿ ಇದಕ್ಕೆ ಫೈಟ್. ನೀವು ಏನು ಉಡ್ತಾ ಬ್ಯಾಂಗ್ಳೂರು ಅಂತ ಹೇಳಿದರೆ ಅದು ಒಂದು ಇಲ್ಲವೇ ಇಲ್ಲ. ಎರಡನೇದು ಮಾಡಲಿಕ್ಕೆ ಬಿಡಲ್ಲ. ಮೂರನೇದು ಯಾರು ಇಂಥದ್ದು ಬಗ್ಗೆ ಕಲ್ಪನೆ ಇದ್ದರೆ ಅವ್ರ ಬಗ್ಗೆ ನಾವು ಕಠಿಣ ಕ್ರಮ ತಗೊಳ್ತೀವಿ ಮತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಮಾಡ್ತೀವಿ. ಶರತ್ ಅಂತ ಹೇಳಿ ಒಂದು ಕಾಲ್ ಇದೆ. ಶರತ್ ಅವರೇ ನಮಸ್ಕಾರ. ಮೇಡಮ್ ಶರತ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಸರ್. ಮೇಡಮ್ ನಂದು 2 ಪ್ರಶ್ನೆ ಇದೆ. ಒಂದು ಭಾಷೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಪೊಲೀಸರು ಬಳಸೋ ಭಾಷೆಗೆ ಸಂಬಂಧಪಟ್ಟ ಹಾಗೆ. ಅವ್ರು ಬಳಸೋ ಭಾಷೆ ಬಗ್ಗೆ ನಂದು ಒಂಚೂರು ತಕರಾರು ಇದೆ ಮೇಡಮ್. ಯಾಕಂದ್ರೆ ಮಾತೆತ್ತಿದ್ರೆ ಅಮ್ಮ ಅಕ್ಕ ಅಂತ ಹೇಳ್ತಾರೆ. ಎಲ್ಲರೂ ಅಲ್ಲ ಮೇಡಮ್, ಕೆಲವರು. ಇದಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಬೇಕು. ಅಂಡ್ ನಾವು ಆ ಟೈಮಲ್ಲಿ ಏನಾದ್ರು ಮಾತಾಡ್ಬೋದು, ನಮ್ಗೆ ಬರಲ್ಲ ಅಂತಲ್ಲ. ಬಟ್ ನಾವು ಮಾತಾಡಿದ್ರೆ ಅವರಿಗೆ ಕರ್ತವ್ಯ ಕಾಯ್ದೆ ಅಂತ ಹೇಳಿ ಅವರನ್ನ ರಕ್ಷಣೆ ಮಾಡೋದು ಕಾನೂನು ಬೇರೆ ಇದೆ. ಸೊ ದಯವಿಟ್ಟು ಅದು ಅವರಲ್ಲೇ ಸರಿಪಡಿಸ್ಕೋಬೇಕು. ಇನ್ನೊಂದು ಕ್ವಶನ್ ನಂದು, ಈಗ ಪೊಲೀಸರೇ ದರೋಡೆಕೋರರಿಗೆ ಹೆಲ್ಪ್ ಮಾಡೋದೆಲ್ಲ ಮಾಡ್ತಿದ್ದಾರೆ. ಸೊ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಅಣ್ಣಪ್ಪನಂತವ್ರು ಎಷ್ಟು ಜನ ಇದ್ದಾರೆ, ಅವರನ್ನ ಹುಡುಕಿ ಮಟ್ಟ ಹಾಕೋದಕ್ಕೆ ಏನೆಲ್ಲ ಮಾಡಿದ್ದಾರೆ ಅವರು? ಆಲ್ರೆಡಿ ಸೆಕೆಂಡ್ ಕ್ವಶನ್ದು ನಾವು ಉತ್ತರ ಕೊಟ್ಟಿದ್ದೀನಿ. ಅವ್ರಿಗೆ ಆಲ್ರೆಡಿ ಪ್ರೊಸೆಸ್ ಮೊದಲಿಂದ ಇತ್ತು, ಈಗ ಇದು ಇನ್ನೂ ಚುರುಕು ಮಾಡಿದ್ದೀನಿ. ಫಸ್ಟ್ ಅವ್ರದ್ದು ಏನೋ ಮಾತಿಗೆ ಬೈತಾ ಇದ್ದಾರೆ, ಅದು ಲ್ಯಾಂಗ್ವೇಜ್ ಬಗ್ಗೆ ಅವ್ರು ಆ ಥರ ಇದ್ದರೆ ನೀವು ಕಂಪ್ಲೇಂಟ್ ಕೊಡಿ, ಅದರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಮತ್ತು ಅವ್ರಿಗೆ ತಪ್ಪು ಕಲ್ಪನೆ ಇದೆ ದಟ್ ಪೊಲೀಸ್ಗೋಸ್ಕರ ಬೇರೆ ಕಾನೂನು ಇದೆ, ಆ ಥರ ಇಲ್ಲ. ನಮ್ಮವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಖಂಡಿತ. ನಾನು ರಂಜಿತ್ಗೆ ಇನ್ನೊಂದು ಪ್ರಶ್ನೆ ಕೇಳೋಕೆ ಮುಂಚೆ ಪರ್ಸನಲ್ ಪ್ರಶ್ನೆ ಸರ್. ಬಿಹಾರದವರು ಐನೋ IPS ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂದರೆ ಕನ್ನಡ ಕಲಿಬೇಕು ಅಂತ, ಬಟ್ ಇಷ್ಟು ಸ್ವೀಟಾಗಿ ಕನ್ನಡ ಮಾತನಾಡೋದು ಹೆಂಗೆ ಕಲ್ತ್ರಿ ಸರ್? ಯಾವಾಗ ಪರ್ಫೆಕ್ಟ್ ಆಗಿದೆ? ಯಾವಾಗ ಗೊತ್ತಿಲ್ಲ. 30 ವರ್ಷ ಆಯಿತು. ಈಗ ನಾವು ಇಲ್ಲೇ ಕೆಲಸ ಮಾಡಿ 30 ವರ್ಷ ಆಗಿದೆ ಕರ್ನಾಟಕದಲ್ಲಿ. ಸೊ ಆಗಿದೆ, ಕಲ್ತಿದ್ದೀವಿ. ಬಟ್ ಕನ್ನಡ ಕಲಿಯೋಕೆ ಕಷ್ಟ, ಕನ್ನಡ ಮಾತಾಡಿ ಅಂತ ಹೇಳಿ ಫೋರ್ಸ್ ಮಾಡಬೇಕು, ಆ ರೀತಿ ನಿಮ್ಗೇನು ಅನಿಸಿಲ್ಲ ಅಲ್ಲ? ಇಲ್ಲ, ನಾವು ಹಗಲು ರಾತ್ರಿ ಕನ್ನಡ ಮಾತಾಡ್ತೀವಿ, ನಮಗೆ ಯಾರು ಫೋರ್ಸ್ ಮಾಡಿ. ಇನ್ಫ್ಯಾಕ್ಟ್ ನಾವು ಇದೆ, ಯಾಕೆಂದರೆ ಏನಾಗಿದೆ, ನಮ್ಮ ಸ್ಟಾಫ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು,
ಸಮಾಜದಲ್ಲಿ ಜನ ಜೊತೆಗೆ ಇಂಟ್ಯಾಕ್ಟ್ ಮಾಡಬೇಕು. ಈಗ ಬ್ಯಾಂಗ್ಳೂರಲ್ಲಿದ್ದೀನಿ, ನಾವು ಸುಮಾರು ಹಳ್ಳಿಯಲ್ಲಿ ವಿಲೇಜಲ್ಲೇ ರೂರಲ್ ಪೊಲೀಸಿಂಗಲ್ಲಿ ಇಲ್ಲಿ ಕೆಲಸ ಮಾಡಿದ್ದೀನಿ. ಅದು ಬೆಳ್ಳಾರಿ ಇರಲಿ, ಬಿಜಾಪುರ ಇರಲಿ, ಕೋಲಾರ, ಮಂಡ್ಯ, ಕೊಡಗು, ಮಂಗಳೂರು ಎಲ್ಲ ಕಡೆ ಮಾಡಿದ್ದೀನಿ. ಸೊ ಅಲ್ಲಿ ಬೇರೆ ಬೇರೆ, ಒಂದು ಕಡೆ ತುಳು ಮಾತಾಡ್ತಾರೆ, ಒಂದು ಕಡೆ ನಾರ್ತ್ ಕರ್ನಾಟಕದ ಭಾಷೆನ ಸ್ವಲ್ಪ ಬೇರೆ ಟೈಪ್ ಇದೆ, ಕಾರವಾರದಲ್ಲಿ ಬೇರೆ ಇದೆ. ಸೊ ನಮ್ಮ ಕೆಲಸ ಮಾಡುವಾಗ ನಾವು ಬರೀ ಹೋಗಿ ಇಂಗ್ಲೀಷ್ ಮಾತಾಡಿದರೆ ಅಥವಾ ಬೇರೆ ಭಾಷೆ ಮಾತಾಡಿದರೆ ಜನಗೆ ಅರ್ಥ ಆಗಬೇಕು, ಆ ಭಾಷೆ ಮಾತಾಡಬೇಕು. ಆ ನಿಟ್ಟಿನಲ್ಲಿ ಒಂದು ಪೊಲೀಸ್ ಆಫೀಸರ್ಗೆ ಯಾರು ಇರಲಿ, ಅದು ಯಾರು ಪೊಲೀಸ್ ಅವರು ಇರಲಿ, ಸಕ್ಸಸ್ ಆಗಲಿಕ್ಕೆ ಅವರು ಅಲ್ಲಿದ್ದು ಕಲ್ಚರ್, ಬರೀ ಭಾಷೆ ಇಲ್ಲ, ಅಲ್ಲಿದ್ದು ಕಲ್ಚರ್, ಚಲನವಲನ, ಊಟ, ಕಲ್ಚರ್ ಮೇನ್ ಇಂಪಾರ್ಟೆಂಟ್ ಇದೆ. ನಾವು ತಿಳ್ಕೊಳ್ಬೇಕು. ಆಗ ನಮಗೆ ಕರೆಕ್ಟ್ ಪೊಲೀಸಿಂಗ್ ಮತ್ತು ನಮಗೆ ಜನ ಎಕ್ಸೆಪ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಆಗಲ್ಲ. ರೇಣುಕಾ ಅಂತ ಕರೆ ಮಾಡಿದ್ದಾರೆ. ರೇಣುಕಾ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನನ್ನ ಪ್ರಶ್ನೆ ಏನಂದ್ರೆ, ಈಗ ಹೆಣ್ಮಕ್ಳು PG ನಲ್ಲಿದ್ರೂ ರಕ್ಷಣೆ ಇಲ್ಲ, ಅವ್ರ ರಕ್ಷಣೆಗೋಸ್ಕರ ಏನ್ ಕ್ರಮ ತಗೊಂಡಿದ್ದೀರಾ? ಅಂದ್ರೆ ಈಗ PG ರಾತ್ರಿ ಆಗಿದ ತಕ್ಷಣ PGಗಳ ಹತ್ರ ಕಾಮುಕರು ಓಡಾಡ್ತಿರ್ತಾರೆ, ಅಸಭ್ಯವಾಗಿ ವರ್ತಿಸ್ತಾರೆ, ಒಳಗಡೆನೆ ನುಗ್ಗೋ ಪ್ರಯತ್ನ ಮಾಡ್ತಾರೆ. ಇದಕ್ಕೆಲ್ಲ ಯಾವ ರೀತಿ ಕ್ರಮ ತಗೊಂಡಿದ್ದೀರಾ? ಅಂದ್ರೆ ರಾತ್ರಿ ಹೊತ್ತು ಏನಾದ್ರು ಪೊಲೀಸರು ಬೀಟ್ ಹೋಗ್ತಾರಾ? ಇಲ್ಲ, ಒಳ್ಳೆ ಪ್ರಶ್ನೆ ಇದೆ. ನೀವು PGಲಿ ಇರ್ತೀರಾ ಅಥವಾ ನೀವು ಜನರಲ್ ಆಗಿ ಹೇಳ್ತಾ ಇದ್ದೀರಾ? ಮನೆಯಲ್ಲಿ ಇರೋದು, ಆದ್ರೆ ನಾನು ತುಂಬಾ ಜನ ನನ್ನ ಫ್ರೆಂಡ್ಸ್ PGಯಲ್ಲಿ ಇದ್ದಾರೆ. ಓಕೆ, ಸರಿ. ಇಲ್ಲ ನಾನು ಯಾಕೆ ಕೇಳ್ತಾ ಅಂದರೆ ಮತ್ತೆ ಯಾವ ಭಾಗದಲ್ಲಿ ಹೇಳ್ಬೋದು ಇಲ್ಲಿ ಸಮಸ್ಯೆ ಇದೆ? ಯಾವ ಕಡೆಯಲ್ಲಿ ಸಮಸ್ಯೆ ಇದೆ? ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ ಸರ್, ಬೆಂಗಳೂರಲ್ಲಿ ತುಂಬಾ ಕಡೆ ಇದ್ದಾರೆ. ಅಲ್ಲ, ಯಾವ ಭಾಗದಲ್ಲಿ? ಚಿಕ್ಕಬಳ್ಳಾಪುರ. ಎಕ್ಸಾಕ್ಟ್ ಲೊಕೇಶನ್ ಅವರು ಎಲ್ಲಿದ್ದಾರೆ ಅಂತ ಎಕ್ಸಾಕ್ಟ್ ಲೊಕೇಶನ್ ನನಗೆ ಗೊತ್ತಿಲ್ಲ. ಈ ತರ ರಿಪೀಟೆಡ್ಲಿ ಪಿಜಿಗಳಲ್ಲಿ ಆಗ್ತಾ ಅಲ್ಲ, ನಾನು ಬರ್ತೀನಿ. ಯಾಕೆಂದರೆ ಇದು ಭಾಳ ನಮ್ಮದು ಒಂದು ತುಂಬ ಒಂದು ಏರಿಯಾಯಲ್ಲಿ ನಾವು ದಿನನಿತ್ಯ ಇದರ ಬಗ್ಗೆ ಮಾಡ್ತಾಯಿದ್ದೀವಿ. ಸೊ ಸಾಧ್ಯನೇ ಇಲ್ಲ ಅವ್ರು ಚಿಕ್ಕಬಳ್ಳಾಪುರಲ್ಲಿ ತಾವು ಇದಕ್ಕೆ ಇಲ್ಲಿ ಬಗ್ಗೆ ಕರೆಕ್ಟ್ ಮಾಹಿತಿ ಮೋಸ್ಟ್ಲಿ ಇಲ್ಲ. ಯಾಕೆಂದರೆ PG ಬಗ್ಗೆ ನಮ್ಮದು ಪ್ರಯಾರಿಟಿಯಲ್ಲಿ ಫಸ್ಟ್ ಪ್ರಯಾರಿಟಿಯಲ್ಲಿ ಇದೆ ಸೆಕ್ಯೂರಿಟಿ ಕೊಡಲಿಕ್ಕೆ. ಮೊನ್ನೆನೇ ಕೂಡ ನಮ್ಮದು ದೊಡ್ಡ ಲೆವೆಲ್ ಮೀಟಿಂಗ್ ಆಗಿದೆ. ವಾರಕ್ಕೆ 10 ದಿವಸಕ್ಕೆ ಅವರು ಅಪ್ಡೇಟ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಇದರಲ್ಲಿ 2 ಸಮಸ್ಯೆ ಇದೆ. ಒಂದು ಏನಾಗಿದೆ, ಓನರ್ಸ್ ಯಾರಿದ್ದಾರೆ ಅವ್ರ ಮೇಲೆ ಜವಾಬ್ದಾರಿ ಇದೆ, CCTV ಇಟ್ಕೊಳ್ಬೇಕು. ಸ್ಪೆಷಲಿ ಲೇಡೀಸ್ PG ಇದ್ದರೆ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಳ್ಬೇಕು. ಕೆಲವರು ಮಾಡ್ತಾಯಿಲ್ಲ, ಅವರು ಕಡಿಮೆ ರೇಟಲ್ಲಿ ಬಾಡಿಗೆ ಕೊಡ್ತಾಯಿರೋ. ಸೊ ಅವ್ರಿಗೆ ನಾವು ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೂಚನೆ ಕೊಡ್ತಾಯಿದ್ದೀವಿ, ಅವ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದೀವಿ. ಈಗ ಮತ್ತೆ ನೆಕ್ಸ್ಟ್ ವೀಕ್ ನಮ್ಮದು ಒಂದು ದೊಡ್ಡ ಅಭಿಯಾನ ಇದೆ PGs ಬಗ್ಗೆ. ಆಲ್ರೆಡಿ ನಾವು ಅದಕ್ಕೆ ಡೀಟೇಲ್ಸ್ ಮಾಡ್ತಾಯಿದ್ದೀವಿ. ಸೊ PG ಇದು ಕಂಟ್ರೋಲ್ ಮಾಡಲಿಕ್ಕೆ, ಯಾಕೆಂದರೆ ಏನಾಗಿದೆ PG ಇಲ್ಲಿ ತುಂಬ ಜಾಸ್ತಿ ಇದೆ. ಸೊ PGಯಲ್ಲಿ ನಾವು ಕ್ರೈಮ್ ಕಂಟ್ರೋಲ್ ಮಾಡಿದರೆ ಖಂಡಿತ ಎಲ್ಲರಿಗೂ ಸೇಫ್ಟಿ ಇರ್ತದೆ. ಅದು ನಮ್ಮ ಟಾಪ್ ಪ್ರಯಾರಿಟಿಯಲ್ಲಿ ಇದೆ. ಅದರ ಬಗ್ಗೆ ಭಯ ಪಡಲಿಕ್ಕೆ ಮತ್ತು ಎರಡನೇ ಪ್ರಶ್ನೆ ಇಲ್ಲ. ಬಟ್ ಇನ್ನೊಂದು ನಾವು ನೋಡಿದ್ದೀವಿ ಕೆಲವು ಕೇಸಸ್ ಸ್ಟಡಿ ಮಾಡುವಾಗ, ಅಲ್ಲಿ ಏನಾಗಿದೆ, ನಮ್ಮವರು ಅಂದರೆ ಯಾರು PGಯಲ್ಲಿ ಇರ್ತಾರಲ್ಲ ಅವರು ಕೂಡ ಒಂದು ಮೇಜರ್ ಮಿಸ್ಟೇಕ್ ಮಾಡ್ತಾರೆ. ಅಂದರೆ ಅಲ್ಲಿ ಶಿಫ್ಟ್ ವೈಸ್ ಡ್ಯೂಟಿ ಮಾಡೋ ಟೈಮಲ್ಲಿ ಬಾಗಿಲ ಹಾಗೆ ಓಪನ್ ಬಿಡ್ತಾರೆ. ಯಾಕೆಂದರೆ ಬೇರೆಯವ್ರು ಬರೋದು ಬೇರೆ ಟೈಮ್ಗೆ, ಇವ್ರು ಬಿಡ್ತಾರೆ. ಅಂಥ ಟೈಮಲ್ಲಿ ಲ್ಯಾಪ್ಟಾಪು, ಮೊಬೈಲ್ ಫೋನ್ ಇಂಥ ಕಳ್ಳತನ ಆಗೋದು ಸ್ವಲ್ಪ ಸೀರಿಯಸ್ ಆಗಿದೆ. ಮೊನ್ನೆನೇ ನಮ್ಮ DCP ಅವರು 15 ಲ್ಯಾಪ್ಟಾಪ್ ರಿಕವರ್ ಮಾಡಿದ್ದಾರೆ. ಎಲ್ಲ ಲ್ಯಾಪ್ಟಾಪ್ಸ್ಗೆ ನಾನು ಹೇಳಿದರೆ ನೀವು ಸ್ಟಡಿ ಮಾಡಿ ಹೇಗೆ ಕಳ್ಳತನ ಆಯಿತು. ಎಲ್ಲ ಕಡೆ ಏನಾಗಿದೆ, ನೈಟ್ ಟೈಮಲ್ಲಿ ಡೋರ್ ಓಪನ್ ಇದೆ. ಸೊ ನಾವು ಅಷ್ಟು ಕಾಮನ್ ಸೆನ್ಸ್ ಇರಬೇಕು. ಮಲಗುವಾಗ ನೀವು ಡೋರ್ ಓಪನ್ ಮಾಡಿ ಬಿಟ್ಟರೆ ಹೇಗೆ? ಅದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕು. ಬಟ್ ಎಸ್, ಅದರ ಬಗ್ಗೆ ತುಂಬ ನಮ್ಮದು ಎಲ್ಲ ಪಟ್ಟಿ ಇದೆ. ನಾವು ಆ್ಯಸ್ ಪರ್ ಇದು ಏನು ಕಾನೂನು ಪ್ರಕಾರ ಇದೆ, ಕಾರ್ಪೊರೇಷನ್ ಜೊತೆಗೆ ಕೂಡ ಡಿಸ್ಕಸ್ ಮಾಡಿ, GBA ಜೊತೆಗೆ ಏನೇನು ಕಾನೂನು ಪ್ರಕಾರ ಅವ್ರ ಪರ್ಮಿಷನ್ ಇದೆಯಾ, ಲೈಸೆನ್ಸ್ ಇದೆಯಾ, ಅಥವಾ ಏನೇನು ಮಾಡ್ತಾಯಿದ್ದಾರೆ. ಅಲ್ಲಿ ಸ್ಪೆಷಲ್ ಬೀಟ್ಸು ಆಗ್ತಾಯಿದೆ. ತುಂಬ ತೀರಾ ಕಡಿಮೆ ಕೇಸಸ್ ಆಗಿದೆ. ಇನ್ನು ಮುಂದೆ ಕೂಡ ನಾವು ಸೆಕ್ಯೂರಿಟಿ ಕೊಡ್ತೀವಿ. ಹೌದು ಸರ್. ಸೈಬರ್ ಕ್ರೈಮ್ ಕರ್ನಾಟಕದಲ್ಲೇ ಅತಿ ಹೆಚ್ಚು ಪ್ರಕರಣಗಳು ಸೈಬರ್ ಕ್ರೈಮ್. ಪೊಲೀಸರು ಎಲ್ಲೋ ಒಂದು ಕಡೆ ಪರಿಣಾಮಕಾರಿಯಾಗಿ ಸೈಬರ್ ಕ್ರೈಮ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವು ಸುಧಾರಿಸಬೇಕು ಅಂತ ಅನ್ಸುತ್ತಾ? ಇದರಲ್ಲಿ 2 ಭಾಗ ಇದೆ. ಒಂದು, ನಿಮಗೆ ನಮ್ಮ ಹತ್ರ ಫಿಗರ್ಸ್ ಈಗ ಎಕ್ಸಾಕ್ಟ್ ಇಲ್ಲ, ಬಟ್ ಇನ್ ಫಿಗರ್ಸ್ ಕರ್ನಾಟಕ ಸ್ಪೆಷಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಸೈಬರ್ ಕ್ರೈಮ್ದು ಲಾಸ್ಟ್ ಇಯರ್ಗಿಂತ ಕಂಪೇರ್ ಮಾಡಿದರೆ ಈ ವರ್ಷ ಕಡಿಮೆ ಆಗಿದೆ ನಂಬರ್ ಆಫ್ ಕೇಸಸ್. ನೀವು ಹೇಳ್ಬೋದು, ಇಲ್ಲ ಸರ್ ಡೈಲಿ ನಾವು ಪೇಪರ್ಲಿ ಓದ್ತಾ ಇದ್ದೀವಿ. ಇದರಲ್ಲಿ ಅವೇರ್ನೆಸ್ಸೇ ಒಂದು ಮುಖ್ಯದ್ದು. ಯಾಕೆಂದರೆ ನಾವು ಸ್ಟಡಿ ಮಾಡಿದ್ದೀವಿ ಇದು ಯಾಕೆ ಈ ಥರ ಕಡಿಮೆ ಆಗಿದೆ, ಏನೋ ನಮ್ಮ ರಿಪೋರ್ಟಿಂಗ್ ಕಡಿಮೆ ಆಯಿತಾ ಅಥವಾ ಏನು ಕಾರಣ ಇದೆ. ಬಟ್ 1930 ಏನಿದೆ ನಂಬರ್, ಇದು ತುಂಬ ಎಲ್ಲರೂ ಮೆಸೇಜ್ ಹೋಗಿದೆ. ಪ್ಲಸ್ ಆಗಾಗ ನೀವು ಈಗ ಜಸ್ಟ್ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿದ್ದೀರಾ,
ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಆಗ ಯಾವುದು ಕೇಸ್ ಸೈಬರ್ ಕ್ರೈಮ್ ಇವತ್ತು ಯಾವುದು ಕೇಸ್ ಆದರೆ ನೆಕ್ಸ್ಟ್ ಡೇನೇ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಅಥವಾ ಅದರ ಬಗ್ಗೆ ನಾವು ಜನಕ್ಕೆ ತಿಳುವಳಿಕೆ ಕೊಡ್ತಾ ಇದೀವಿ. ಸೊ ಅವೇರ್ನೆಸ್ ಬಗ್ಗೆ ಯಾವುದು ಎರಡು ಪ್ರಶ್ನೆ ಇಲ್ಲ, ನಾವು ಮಾಡ್ತಾ ಇದೀವಿ. ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಇತ್ತೀಚೆಗೆ ಬಹಳ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್, ಇನ್ ರಾಂಗ್ ವೇ. ಐ ಮೀನ್ ಅದೇ ಡಿಜಿಟಲ್ ಅರೆಸ್ಟ್ ಅಂತ ಏನಾದರೂ ಇದೆಯಾ? ಹಿಂಗೆ ಕಾಲ್ ಮಾಡಿ ಪೊಲೀಸ್ ಡ್ರೆಸ್ ಅಲ್ಲೇ ಕಾಲ್ ಮಾಡಿಬಿಡೋದು, ಯು ಆರ್ ಡಿಜಿಟಲಿ ಅರೆಸ್ಟೆಡ್ ಅಂದ್ಬಿಡೋದು, ಇದ್ರ ಬಗ್ಗೆ ಜನರಿಗೆ ಏನು ಜನರಿಗೆ ಡಿಜಿಟಲ್ ಅರೆಸ್ಟ್ ಅಂತ ಯಾವುದು ಕಾನ್ಸೆಪ್ಟೇ ಇಲ್ಲ. ಮತ್ತು ಯಾರು ಇದು ಓಪನ್ ಆಗಿ ನಾವು ಹೇಳ್ಬೇಕಂದ್ರೆ ಯಾರು ಕೂತ್ಕೊಂಡು ಬೇರೆ ಕಡೆಯಿಂದ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದು ಸಾಧ್ಯನೇ ಇಲ್ಲ. ಬಟ್ ಇದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಮೊನ್ನೆ ನೋಡಿರ್ಬೋದು, ಒಂದು ದೊಡ್ಡ ಪ್ರಕರಣ ಆಯಿತು. 32 ಕೋಟಿ ಒಬ್ಬ ಲೇಡಿ ಅವ್ರದ್ದು ಇದು ಸಮಸ್ಯೆ ಆಯಿತು. ಆ ಪರ್ಟಿಕ್ಯುಲರ್ ಲೇಡಿ, ನಾನೀಗ ಹೆಸರು ಹೇಳಲಿಕ್ಕಾಗಲ್ಲ, ಕಂಪ್ನಿ ಹೆಸರು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಪ್ರೈವಸಿ ಇಶ್ಯೂ ಇರ್ತದೆ. ಆದರೆ ಒಂದು ದೊಡ್ಡ ಕಂಪ್ನಿದು ತುಂಬ ದೊಡ್ಡ ಲೆವೆಲಲ್ಲಿ ಅಧಿಕಾರಿ ಇದೆ. ಅವಳಿಗೆ ಈ 6-7 ತಿಂಗಳಿಂದ ಇದು ಈ ಥರ ಆಗಿದೆ. ಸೊ ಯಾರು ಎಜುಕೇಟೆಡ್ ಇದ್ದಾರೆ, ವೆಲ್ ಅವೇರ್ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿತ್ತು. ಆದರೂ ಈ ಥರ ಆಗ್ತಾಯಿದೆ. ಯಾಕೆಂದರೆ ಏನೋ ಪರ್ಸನಲ್ ಇಶ್ಯೂಗೆ ಅವರು ಬಂದು ನಮಗೆ ಹೇಳಲಿಲ್ಲ, ಕೊನೆಗೆ ಹೇಳ್ತಾಯಿದ್ರು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಕೇಸಸಲ್ಲಿ ಎಜುಕೇಟೆಡ್ ಜನ, ಅವರೆಲ್ಲ ಬುದ್ಧಿವಂತರು, ಅವ್ರಿಗೆ ಗೊತ್ತಿದೆ ಈ ವಿಷಯ. ಆದರೂ ಇದರಲ್ಲಿ ಸಿಕ್ಕಾಗಬೇಕು. ಯಾವ ಕಾರಣಕ್ಕೆ ಆಗ್ತಾಯಿದೆ ಅದು ಸ್ವಲ್ಪ ಸೀರಿಯಸ್. ಬಟ್ ಅದು ಅಷ್ಟೇ ತಕ್ಕಂತೆ ನಮ್ಮ ಸೈಬರ್ ಸೆಲ್ ತುಂಬ ಆ್ಯಕ್ಟಿವ್ ಇದೆ, ರಿಕವರಿಯೂ ಮಾಡ್ತಾಯಿದ್ದೀವಿ. ಮತ್ತು ನಾವು ಒಂದು ಪ್ಲ್ಯಾನ್ ಕೂಡ ಮಾಡ್ತಾಯಿದ್ದೀವಿ ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲಿ, ಅವ್ರಿಗೆ ಹೆಲ್ಪ್ ಸಿಗಲಿ ಆದಷ್ಟು ಬೇಗ. ಇದು ರಿಕವರಿ ಪ್ಲಸ್ ಅವರು ಕೋರ್ಟ್ ಮುಖಾಂತರ, ಬ್ಯಾಂಕ್ ಮುಖಾಂತರ ಅವ್ರಿಗೆ ವಾಪಸ್ ಅಮೌಂಟ್ ಹೋಗಬೇಕು ಅಂತ ಆ ನಿಟ್ಟಿನಲ್ಲಿ ಕೂಡ ನಾವು ತುಂಬ ಪ್ಲ್ಯಾನ್ಸ್ ಮಾಡಿದ್ದೀವಿ. ಕೇಸಸ್ ಕಡಿಮೆ ಆಗ್ತಾಯಿದೆ ನಿಜ, ಬಟ್ ಇದು ಜನ ಎಚ್ಚರಿಕೆಯಲ್ಲಿ ಇರಬೇಕು. ಬೇಸಿಕ್ ಅವೇರ್ನೆಸ್ ಇಲ್ದಲೇ ಅಗೇನ್ ನಾನು ಶುರುವಲ್ಲಿ ಹೇಳ್ದಂಗೆ ಪೊಲೀಸ್ನ ಮೆಜಿಷಿಯನ್ ಆಗೋ ಥರದಲ್ಲಿ ಮಾಡಬೇಡಿ ಅಂತ. ಒಂದು ಕಾಲ್ ಇದೆ ಸರ್, ಶ್ರೀಹರ್ಷ ಅಂತ ಹೇಳಿ. ನಮಸ್ಕಾರ ಶ್ರೀಹರ್ಷ ಅವರೇ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳಿ ಸರ್. ನಂದು 3 ಪ್ರಶ್ನೆ ಇತ್ತು ನಿಮ್ಮ ಹತ್ರ. ಒಂದೇನಂದ್ರೆ, ಈಗ ಸ್ವಲ್ಪ ನಮ್ಮ ಬೆಂಗಳೂರಿನ ಸೂಕ್ಷ್ಮ ಪ್ರದೇಶಗಳು ಅಂತ ಏನ್ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಓಡಾಡೋದಕ್ಕೆ ನಾಗರಿಕರಿಗೆ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗೋದಕ್ಕೆ ಓಡಾಡೋದಕ್ಕೆ ತುಂಬಾ ತೊಂದರೆಗಳಾಗ್ತಿದೆ. ಯಾಕಂದ್ರೆ ಇದ್ದಕ್ಕಿದ್ದಂಗೆ ಎಸ್ಪೆಷಲಿ ನಾವು 4 ವೀಲರ್ ಇದ್ದಾಗ ಈ ವೀಲಿ ಮಾಡ್ಕೊಂಡ್ಬಂದು 3 ಜನ ಗಾಡಿ ನಿಲ್ಸಿರ್ತಾರೆ, ವೀಲಿ ಮಾಡ್ಕೊಂಡ್ ಬರ್ತಾರೆ, ಮೈ ಮೇಲೆ ಬಂದಂಗೆ ಬರ್ತಾರೆ. ನಾವೇನಾದ್ರೂ ನಿಲ್ಸಿ ಮಾತಾಡಕ್ ಹೋಯ್ತು ಅಂದ್ರೆ ಇದ್ದಕ್ಕಿದ್ದಂಗೆ ಒಂದು 50-100 ಜನ ಸೇರ್ಕೊಂತಾರೆ. ನಮ್ಮೇಲೆ ನಮ್ಗೆ ಹೊಡಿಯಕ್ ಬರೋ ತರ, ಮತ್ತೆ ನಮ್ಮನ್ನ ಒಂಥರ ಹೆದರಿಕೆ ಹುಟ್ಟುವಂತ ಒಂದು ಪ್ರವೃತ್ತಿ ಜಾಸ್ತಿ ಆಗಿದೆ. ಮತ್ತೆ ನಾವ್ ಯಾವಾಗಾದ್ರೂ ನಾವು ಅಲ್ಲೇ ಯಾವ್ದಾದ್ರು ಹತ್ತಿರದಲ್ಲಿ ಇದ್ದಿದ್ದು ಪೊಲೀಸ್ಗೆ ಯಾರಿಗಾದ್ರೂ ನಾವೇನಾದ್ರು ಇಂಟಿಮೇಟ್ ಮಾಡ್ತು ಅಂದ್ರೆ ಅವರು ಒಂಥರ ನಿಸ್ಸಹಾಯಕರಾಗಿ ಇಲ್ಲೋ ಅಂತ 2-3 ಇನ್ಸಿಡೆನ್ಸ್ ನನಗೆ ಪರ್ಸನಲ್ ಆಗಿ ಈಗ ಲಾಸ್ಟ್ ಒಂದು ವರ್ಷದಲ್ಲಿ ಆಗಿದೆ. ಒಂದು ಇದು ಯಾಕೆ ಈ ತರ, ಇದಕ್ಕೆ ಏನಾದ್ರು ನಮ್ಗೆ ಪೊಲೀಸ್ ಕಡೆಯಿಂದ ನಾವ್ ಯಾವ ತರ ಸುರಕ್ಷತೆ ನಾವ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಇದು ಒಂದೇ ಪ್ರಶ್ನೆ. ಇದಕ್ಕೆ ಉತ್ತರ ಕೊಟ್ಬಿಡ್ಲಿ ಸರ್, ಅಂದ್ರೆ ಇದಕ್ಕೆ ಉತ್ತರ ಕೊಡ್ಲಿ. ದೊಡ್ಡ ಪ್ರಶ್ನೆ ಇತ್ತು. 112ಗೆ ಹೇಳಿ ತಕ್ಷಣ ಬರ್ತಾರೆ. ನೀವು ಏನಾದ್ರು 112ಗೆ ಫೋನ್ ಮಾಡಿದ್ರಾ ಇಂಥ ಟೈಮಲ್ಲಿ? ಸರ್ 112 ಅಲ್ಲ ಸರ್, ಎದುರುಗಡೆ ಇದ್ದಿದ್ದು ಪೊಲೀಸಿಗೆ ಹೇಳಿದಾಗ್ಲೂ ಕೂಡ ಅವರು ಏನು ರಿಯಾಕ್ಟ್ ಮಾಡಲಿಲ್ಲ ಸರ್. ನೀವು ನನಗೆ ಡೇಟ್ ಟೈಮ್ ಹೇಳಿ, ನಾನು ಈಗಲೇ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಆಮೇಲೆ ನನ್ನ ನಂಬರ್ ಕೊಡ್ತೀವಿ. ನಮಗೆ ಇದೇ ನಂಬರ್ಗೆ ಕಾಲ್ ಮಾಡಿ ಆಮೇಲೆ ಪ್ರೈವೇಟ್ ಆಗಿ ಹೇಳಿ ಸರ್, ಡೇಟ್ ಟೈಮ್ ಅಂಡ್ ಪ್ಲೇಸ್ ಕ್ರಮ ಕೈಗೊಳ್ತಾರೆ ಅಂತ. ಸರಿ ಸರ್. ಸರ್ ಎರಡನೇದು, ಈಗ ನಾನು ಸೇಲ್ಸ್ ಅಲ್ಲಿ ಇರೋದ್ರಿಂದ ಸಾಕಷ್ಟು ಪ್ರದೇಶಗಳಲ್ಲಿ ಓಡಾಡ್ತಾ ಇರ್ತೀನಿ, ಬೆಂಗಳೂರು ಇಡೀ ಓಡಾಡ್ತಾ ಇರ್ತೀನಿ. ಈ ಡ್ರಗ್ ಮನಾನ್ಸ್ ಯಾಕೋ ತುಂಬಾ ಜಾಸ್ತಿ ಆಗಿದೆ ಸರ್ ಇತ್ತೀಚಿನ ದಿನಗಳಲ್ಲಿ. ಮತ್ತೆ ಅದು ತುಂಬಾ ಸುಲಭವಾಗಿ ಎಲ್ಲಾ ಕಡೆ ಸಿಗುವಂತದ್ದಾಗಿದೆ. ಮತ್ತೆ ತುಂಬಾ ಈ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಈ ತರದವರು ಅದಕ್ಕೆ ವ್ಯಸನಿಗಳಾಗಿ ಬೀಳ್ತಾ ಇರೋದು ಕಾಣಿಸ್ತಾ ಇದೆ. ಯಾವುದೇ ಏರಿಯಲ್ಲಿ ಹುಡುಕಿದ್ರು ಇದೊಂಥರ ಕಾಮನ್ ಇದಾಗಿದೆ ಸರ್. ಇದಕ್ಕೇನಾದ್ರೂ ಒಂದು ಪೊಲೀಸ್ ಅವ್ರ ಕಡೆಯಿಂದ ಏನಾದ್ರೂ ಒಂದು, ಅಂದ್ರೆ ನಾಗರಿಕರ ಸಹಕಾರನೂ ಬೇಕು ಇದಕ್ಕೆ, ನಿಜ ಒಪ್ತೀನಿ. ಆದ್ರೆ ನಾಗರಿಕರು ಏನ್ ಮಾಡ್ಬೇಕು ಅನ್ನೋದನ್ನು ಒಂಚೂರು ಇಲ್ಲ. ಈಗ ನೀವೇ ಪ್ರಶ್ನೆ ಕೇಳ್ತಾ ಇದ್ರೆ, ನೀವೇ ಉತ್ತರ ಕೊಡ್ತಾ ಇದ್ರೆ. ನೀವೇ ಒಂದು ಒಳ್ಳೆಯ ಜವಾಬ್ದಾರಿಯಾಗಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿ ನಮಗೆ ಮಾಹಿತಿ ಕೊಡಿ. ನೀವು ಸುಮ್ಮನೆ ಹೂವು ಕೇಳಿ ಅಲ್ಲಿ ಅಂತ ಹೇಳಿದ್ರು ತಪ್ಪು. ಡೈರೆಕ್ಟ್ ಇನ್ಫಾರ್ಮೇಷನ್ ಕೊಡಿ. ನಿಮ್ಮ ಇನ್ಫಾರ್ಮೇಷನ್ ಕಾನ್ಫಿಡೆನ್ಷಿಯಲ್ ಇಟ್ಕೊಡ್ತೀವಿ. ನಿಮ್ಗೆ ಏನಾಗೋದಿಲ್ಲ, ನಾವು ಕ್ರಮ ತಗೊಳ್ತೀವಿ. ಕಡೆ ಕಾಲರು ರಕ್ಷಿತಾ ಅಂತ ಹೇಳಿ. ನಮಸ್ಕಾರ ರಕ್ಷಿತಾ ಅವರೇ. ಮೇಡಮ್ ನಮಸ್ತೆ. ಮೇಡಮ್ ರಕ್ಷಿತ್ ಗೌಡ ಅಂತ. ರಕ್ಷಿತ್, ಕ್ಷಮೆ ಇರಲಿ ಸರ್, ಹೇಳಿ. ಹಾಂ ಮೇಡಮ್. ಸರ್ ನಮಸ್ತೆ. ಮೊದಲನೇದಾಗಿ ತಮಗೆ ನಮಸ್ತೆ ಸರ್. ನಮಸ್ತೆ.
ಸರ್ ಸ್ವಲ್ಪ ದೀರ್ಘವಾದ ಪ್ರಶ್ನೆ, ಕೊನೆ ಕಾಲರ್ ಆಗಿರೋದ್ರಿಂದ ನಾನು ಸುದೀರ್ಘವಾದಂತ ಆದಷ್ಟು ಶಾರ್ಟ್ ಆಗಿ ಹೇಳ್ಬಿಡಿ ಸರ್, ಆದಷ್ಟು ಶಾರ್ಟ್ ಆಗಿ ಹೇಳ್ಬಿಡಿ ಪ್ರಶ್ನೆ. ಮೇಡಮ್ ದಯವಿಟ್ಟು ಅವಕಾಶ ಸಿಕ್ಕಿರೋದೇ ಆಯ್ತು, ನೀವು ಹೇಳಿ, ಮಾತಾಡಿ ಸರ್. ಕಳೆದ 10 ತಿಂಗಳಲ್ಲಿ ಸರ್ 124 ಜನ ಪೊಲೀಸ್ ಸಿಬ್ಬಂದಿ ಅಮಾನತುಗೊಂಡಿದ್ದಾರೆ. ನನಗಂತೂ ಪ್ರತಿದಿನ ಬೆಳಗ್ಗೆ ಟಿವಿ ಪೇಪರ್ ನೋಡ್ತಾ ಇದ್ರೆ ಪೊಲೀಸ್ ಇಲಾಖೆಯವರು ಕಳ್ತನ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ತಮ್ಮ ಮೇಲೆ ವಿಶ್ವಾಸಾರ್ಹತೆ ಖಂಡಿತವಾಗ್ಲೂ ಕಳೆದೋಗಿದೆ. ನಾನು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ಬೇಕಾದ್ರೆ ಭಯ ಆಗ್ತದೆ, ರಾತ್ರಿ ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಭಯ ಆಗ್ತದೆ. ಎರಡನೇದು, ಸಾಮಾನ್ಯವಾಗಿ ವಾಸ್ತವವಾಗಿ ಒಂದು ಪೊಲೀಸ್ ಠಾಣೆಗೆ ಒಂದು ದೂರನ್ನ ತಗೊಂಡೋಗಿ ಕೊಡ್ಬೇಕು ಅಂತಂದ್ರೆ ಸುಲಭವಾಗಿ ಕಾಮನ್ ಮ್ಯಾನ್ ಕೊಡಕ್ಕೆ ಸಾಧ್ಯ ಇಲ್ಲ ಸರ್. ಒಂದು ಇನ್ಫ್ಲೂಯೆನ್ಸ್ ಇರ್ಬೇಕು, ಯಾರ್ದಾದ್ರು ರಾಜಕಾರಣಿದು ಇಲ್ಲ ಯಾವ್ದಾದ್ರು ಸಂಘಟನೆಯವ್ರನ್ನ ಬೆಂಬಲ 20-30 ಜನನ ಕರ್ಕೊಂಡೋದ್ರೆ ಮಾತ್ರ ಒಂದು FIR ಮಾಡ್ಸೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಪರಿಸ್ಥಿತಿ ಇದೆ. ಅಲ್ಲಿ ವೆಯ್ಟ್ ಮಾಡಿಸ್ತಾರೆ, ಒಂದಿನ ಬಿಟ್ಕೊಂಬ, ಸಾಹೇಬ್ರಿಲ್ಲ ನಾಳೆ ಬಾ, ನಾಡಿದ್ದು ಬಾ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಯಾರು ಕೇಳೋರೇ ಇಲ್ಲ. ಇನ್ನು ಮೂರನೇದು ಸರ್, ಕಾಮನ್ ಆಗಿ ಒಬ್ಬ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇರತಕ್ಕಂಥ ಹುಡುಗನ್ನ ನೀವು ಸಾಮಾನ್ಯವಾಗಿ ಏನಾದ್ರೂ ಪೊಲೀಸ್ ಇಲಾಖೆಗೆ ಸೇರ್ತೀಯಾ ಅಂದ್ರೆ ಫಿಸಿಕಲ್ ಬೆಳಗ್ಗೆ ಎದ್ದು ಓಡ್ತಾ ಇರ್ತಾನೆ ಎಲ್ಲಾದ್ರೂ ಗ್ರೌಂಡ್ ನಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕು ಅಂತಿದ್ಯಾ ಅಂದ್ರೆ ಒಂದು 30-40 ಲಕ್ಷ ಕೊಟ್ಟು ನಾನು SI ಆಗ್ಬಿಡ್ತೀನಿ ಅನ್ನತಕ್ಕಂಥದ್ದು ಕಾಮನ್ ಮಾತಾಗ್ಬಿಟ್ಟಿದೆ ಸರ್ ಸೊಸೈಟಿನಲ್ಲಿ. ಅಂದ್ರೆ ಇದಕ್ಕೆ ಕಾರಣ ಕೂಡ ಕಳೆದ 1 ವರ್ಷ 2 ವರ್ಷದ ಹಿಂದೆ ಕ್ವಶನ್ ಪೇಪರ್ ಹಗರಣಗಳಿರ್ಬೋದು, ಮತ್ತೊಂದಿರ್ಬೋದು. ಮತ್ತೆ ನಾವೇನಾದ್ರೂ ಒಂದು ಕೇಸನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಅಂತಂದ್ರೆ ನಾವೇ ಅವ್ರಿಗೆ ಒಂದು ವ್ಯವಹಾರ ಕೊಡ್ತಾ ಇದೀವಿ ಹಣ ಮಾಡ್ಕೊಳ್ಳೋದಕ್ಕೆ ಅನ್ನತಕ್ಕಂಥ ಪರಿಸ್ಥಿತಿ. FIR ಮಾಡೋದಿಲ್ಲ, ಆಪೋಸಿಟ್ ಪಾರ್ಟಿನ ಕರೆಸಿ ಕರಪ್ಷನ್ ಇನ್ಸೈಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯ್ತು ರಕ್ಷಿತ್ ಅವರೇ. ಕರಪ್ಷನ್ ಇನ್ಸೈಡ್ ಪೊಲೀಸ್ ಸ್ಟೇಷನ್, ಹಂಗೆ ಕರಪ್ಷನ್ ಬಿಫೋರ್ ಗೆಟಿಂಗ್ ಇನ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್, ಇದೆರಡಕ್ಕೂ ಉತ್ತರ ಕೊಡ್ತಾರೆ, ಕೇಳಿಸ್ಕೊಂಡು. ರಕ್ಷಿತ್ ಅವರೇ, ನೀವು ನನ್ನ ಹತ್ರ ಬನ್ನಿ, ಚೇಂಬರ್ಗೆ ಬನ್ನಿ, ಮಾತಾಡೋಣ. ಸರ್ ಹೆದರ್ಸೋ ಟೋನಲ್ಲಿ ಇದೆ ಸರ್, ಸ್ವಲ್ಪ ಸಾಫ್ಟ್ ಆಗಿ ಚೇಂಬರಿಗೆ ಬನ್ನಿ ಅಂದ್ರೆ ಭಯ ಆಗುತ್ತೆ. ಅಲ್ಲ, ನಮ್ಮ ಆಫೀಸ್ಗೆ ಬನ್ನಿ, ಯಾಕೆಂದರೆ ನೀವು ಭಾಳ ಸೀರಿಯಸ್ ಅಲಿಗೇಷನ್ಸ್ ಹೇಳ್ತಾ ಇದ್ದೀರಾ. ಇದು ನಮ್ಮ ಪೊಲೀಸಲ್ಲಿ ಆ ಥರ ಸ್ಪೆಸಿಫಿಕ್ ಆಗಿ ಹೇಳಿದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕೆಂದರೆ ಇದು ಭಾಳ ಸುಲಭ ಇದೆ ಹೇಳಲಿಕ್ಕೆ. ಇಲ್ಲ 20 ಜನ ಕರ್ಕೊಂಡು ಹೋದ್ರೇ FIR ಆಗೋದು, ಅದು ಯಾರು ಆ ಥರ ಮಾಡುತ್ತೆ? ಸಾಧ್ಯನೇ ಇಲ್ಲ. ಎಲ್ಲ ಕಡೆ CCTV ಇನ್ಸ್ಟಾಲ್ ಆಗಿದೆ ಪೊಲೀಸ್ ಸ್ಟೇಷನ್ಸಲ್ಲಿ. ಯಾರು ಆ ಥರ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಮತ್ತು FIR ರಿಜಿಸ್ಟರ್ ಯಾರು ನಿರಾಕರಣೆ ಮಾಡಿದರೆ ರಿಜಿಸ್ಟರ್ ಮಾಡಲಿಕ್ಕೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಪ್ಲಸ್ ಏನೋ 124 ಜನ ಮೇಲೆ ಸಸ್ಪೆನ್ಷನ್ ಆಗಿದೆ ಅಥವಾ ಕ್ರಮದಾಗಿದೆ, ಅವರು ಅದೇ ಒಂದು ಏನೋ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ, ನಾವು ಬಿಟ್ಟಿಲ್ಲ ಅಲ್ಲ. ಕರೆಕ್ಟ್. ಸೊ ನೀವು ಅದು ಪಾಸಿಟಿವ್ ಆಸ್ಪೆಕ್ಟ್ ನೋಡಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಈಗ ಆ್ಯಕ್ಷನ್ ತೊಗೊಂಡಿಲ್ಲ ಆಗ ನೀವು ಹೇಳ್ಬೋದು ಸರ್ ಇಷ್ಟು ಜನ ಇದೆ ನೀವೇನು ಮಾಡ್ತಾಯಿಲ್ಲ. ಮೂರನೇ ಪ್ರಶ್ನೆ ಇದೆ, ಯಾರು ಈಗ 30 ಲಕ್ಷ 40 ಲಕ್ಷ ಅದೆಲ್ಲ ಸುಳ್ಳಿದೆ, ಅದಂತ ಎಲ್ಲ ನೀವು ಬ್ರೋಕರ್ಸ್ ಗಮನಕ್ಕೆ ಇಟ್ಟರೆ ಅದು ಯಾರು ಈ ಥರ ದುಡ್ಡು ಯಾವ ಪ್ರಶ್ನೆ ಇಲ್ಲ. ನಮ್ಮ ಇಲಾಖೆಯಲ್ಲಿ ಭಾಳ ಒಂದು ಪ್ರಾಮಾಣಿಕವಾಗಿ ನಾವೊಂದು DG ಲೆವೆಲ್ದು ಎಲ್ಲ ಸಿಸ್ಟಮ್ ಇದೆ. ಏನೋ ಅಪ್ಪಿತಪ್ಪಿ ಮುಂಚೆ ಆಗಿರ್ಬೋದು, ಅದೆಲ್ಲ ಸಿಸ್ಟಮ್ ಸರಿಯಾಗಿದೆ. ನಮ್ಮ ರಿಕ್ರೂಟ್ಮೆಂಟ್ ಸೆಲ್ ತುಂಬ ಒಂದು ಒಳ್ಳೆಯ ಇನ್ಫ್ಯಾಕ್ಟ್ ಸೆಟಪ್ ಏನಿದೆ ಅದು ಯಾರಿಗೆ ಪ್ರಾಮಾಣಿಕವಾಗಿ ಒಂದು ಹೇಳಬೇಕಂದ್ರೆ ಆ ಥರ ಆಗ್ತಾಯಿದೆ. ಯಾರೋ ಈ ಥರ ಅಪ್ಪಿತಪ್ಪಿ ಸುಮ್ಮನೆ ನಾನು ಮಾಡಿಸ್ಕೊಡ್ತೀನಿ, ಅದು ಎಲ್ಲ ಕಡೆ ಜನ ಓಡಾಡೋದು ಹೇಳೋದು ನಾನು ಕೆಲಸ ಮಾಡಿಸ್ಕೊಡ್ತೀನಿ, ಅದು 100 ಡಿಪಾರ್ಟ್ಮೆಂಟ್ದು ಕೆಲಸ ಅಂತ ಮಾಡೋರು, ಅವ್ರ ಪಾಳಿಗೆ ಅವರು ದುಡ್ಡು ಕಲ್ಕೊಳ್ಳಿಕ್ಕೆ ರೆಡಿ ಇದ್ದರೆ ನಾವು ಅದ್ರ ಬಗ್ಗೆ ನಾವು ಜವಾಬ್ದಾರಿ ತೊಗೊಳ್ಳಲ್ಲ. ಬಟ್ ನಿಮಗೆ ಒಂದು ರೆಶ್ಯೂರೆನ್ಸ್ ಕೊಡ್ತೀವಿ, ಪೊಲೀಸಲ್ಲಿ ಅಂಥ ಏನೋ ಸಮಸ್ಯೆ ಇಲ್ಲ. ನೀವು ನೋಡಿದರೆ ನೀವು ಖಂಡಿತ ಏನೋ ನಿಮ್ಮದು ಪರ್ಸ್ನಲ್ ಏನೋ ಪ್ರಾಬ್ಲಮ್ ಆಗಿರ್ಬೋದು, ದಯವಿಟ್ಟು ನನ್ನ ಚೇಂಬರ್ಗೆ ಬನ್ನಿ, ನಾನು ಸರಿ ಮಾಡ್ತೀನಿ. ನನ್ನ ಕಡೆಯಿಂದ ಕಡೆ ಪ್ರಶ್ನೆ ಸರ್, ಬಟ್ ಇದು ರಿಪೀಟೆಡ್ಲಿ ಕೇಳೋಕೆ ಸಿಗ್ತಾ ಇದೆ ಸರ್. ಅಂದರೆ ಟ್ರಾನ್ಸ್ಫರ್ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಅಂದರೂ ಕೂಡ ಅದೊಂದು ದಂಧೆ ಆಗ್ಬಿಟ್ಟಿದೆ. ದುಡ್ಡು ಕೊಡಬೇಕು, ಯಾವುದೇ ಪೋಸ್ಟಿಂಗ್ ಅಂದರೂ ಕೂಡ ದುಡ್ಡು ಕೊಡಬೇಕು, ದಂಧೆ. ಇದು ಒಂದು ಥರದಲ್ಲಿ ಪೊಲೀಸರ ಮಾರಲ್ ಡೌನ್ ಮಾಡೋ ಪ್ರಯತ್ನವೇ ಇದೆಯಾ? ನಿಜವಾಗ್ಲೂ ಸರ್, ಈಗ ವರ್ಷಾಚರಣೆ ಬರ್ತಾ ಇದೆ, ಹೊಸ ವರ್ಷಕ್ಕೆ ನಾವೇನು ಕಾಲಿಡ್ತಾ ಇದ್ದೀವಿ, ಈ ಸಮಯದಲ್ಲಿ ಪೊಲೀಸರು ಬಂದೋಬಸ್ತ್ ಮತ್ತು ರಾತ್ರಿ ಎಲ್ಲ ಪಾರ್ಟೀಸ್ ಇರುತ್ತೆ, ಸೆಲೆಬ್ರೇಷನ್ಸ್ ಇರುತ್ತೆ, ಈ ನಿಟ್ಟಿನಲ್ಲಿ ಏನೇನು ತಯಾರಿಗಳನ್ನು ಮಾಡ್ಕೊಂಡಿದ್ದೀರಿ ಸರ್? ಭಾಳ ಒಳ್ಳೆಯ ಕ್ವೆಶ್ಚನ್ ಇದೆ. ಯಾಕೆಂದರೆ ಆಲ್ರೆಡಿ ನಾವು ತಯಾರಿಲಿದ್ದೀವಿ. ಈ ಸರಿ ನಾವು ತುಂಬ ಒಳ್ಳೆಯ ರೀತಿಯಿಂದ ತಯಾರಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಜನಗೆ ತೊಂದರೆ ಆಗಬಾರ್ದು, ಅದನ್ನು ನೋಡ್ಕೊಳ್ತೀವಿ. ಯಾಕೆಂದರೆ ಇದು ಒಂದು ಹಬ್ಬದ ವಾತಾವರಣ ಇರಬೇಕು. ಸೊ ಒಂದು ಸೆಲೆಬ್ರೇಟ್ ಮಾಡುವಾಗ ಅವ್ರು ರೆಸ್ಪಾನ್ಸಿಬಿಲಿಟಿಲಿ ಸೆಲೆಬ್ರೇಟ್ ಮಾಡಬೇಕು. ಯಾರು ಸೆಲೆಬ್ರೇಟ್ ಮಾಡ್ತಾಯಿದ್ರೆ ಅವ್ರು ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ, ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ಪ್ಲಸ್ ನಮ್ಮ ಪೊಲೀಸ್ ಅವ್ರ ಬಗ್ಗೆ ಕೂಡ ಏನೇನು ಎಲ್ಲೆಲ್ಲಿ ಕಳೆದ ವರ್ಷ ಅದಕ್ಕೆ ಮುಂಚೆ ಏನೇನೋ ಸಮಸ್ಯೆ ಆಗಿದೆ, ಎಲ್ಲೆಲ್ಲಿ ಟ್ರಾಫಿಕ್ ಬಗ್ಗೆ ಇರಲಿ, ಜನಸಾಮಾನ್ಯ, ಯಾಕೆಂದರೆ ಇತ್ತೀಚೆಗೆ ಸ್ಟ್ಯಾಂಪಿಡಲ್ಲಿ ಪ್ರಾಬ್ಲಮ್ ಆಯಿತು, ಕ್ರೌಡ್ ಕಂಟ್ರೋಲ್ ಬಗ್ಗೆ. ಸೊ ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ವಿಶೇಷವಾಗಿ ಗಮನಿಟ್ಟು ಜನಕ್ಕೆ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು, ಕ್ರೌಡ್ ಕಂಟ್ರೋಲ್ ಮಾಡಿ ಒಳ್ಳೆ ರೀತಿಯಿಂದ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ.
ಆಲ್ರೆಡಿ ನಮ್ಮದು ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ, ನಾವು ಮುಂದಿನ ದಿವಸದಲ್ಲಿ ತೋರಿಸ್ತೀವಿ. ಸರ್, ಯಾರೇ ಬೆಂಗಳೂರಿಗೆ ಕಮಿಷನರ್ ಆಗಿ ಬಂದರೂ ಕೂಡ ಬೆಂಗಳೂರಿನ ಕಲ್ಪನೆ ಬಗ್ಗೆ ಅವರಿಗೊಂದು ವಿಷನ್ ಇರುತ್ತೆ. ಹಾಗೆ ತಾವು ಕೂಡ ಕಮಿಷನರ್ ಆಗಿ ಬೆಂಗಳೂರಿಗೆ ಬಂದಿದ್ದೀರಿ, ನಗರ ಪೊಲೀಸ್ ಆಯುಕ್ತರಾಗಿ ಬಂದಿದ್ದೀರಿ. ತಮ್ಮ ಕಲ್ಪನೆಯ ಅಥವಾ ತಮ್ಮ ವಿಷನ್ ಬೆಂಗಳೂರು ಬಗ್ಗೆ ಏನಿದೆ ಸರ್? ನಾನು ಫಸ್ಟೇ ಬಂದು ಹೇಳಿದೆ, ನಾನು ಡೈಲಿ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಇರ್ತದೆ. ಇವತ್ತು ನಾನು 1 hour ಕೂತಿದ್ದೆ ಇಲ್ಲಿ, ಸುಮಾರು ಹಲವಾರು ಕ್ವೆಶನ್ ಆಯಿತು, ನೀವು ಕ್ವೆಶನ್ ಕೇಳಿದ್ರ. ಸೊ ನಮ್ಮ ಮೈಂಡಲ್ಲಿ ನಡೀತಾ ಇದೆ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು. ಓಕೆ, ಸೊ ನಮ್ಮದು ಒಂದೇ ಗುರಿ ಇದೆ, ಬೇಸಿಕ್ ಪೊಲೀಸಿಂಗ್ ಮಾಡಿ ಜನಕ್ಕೆ ಒಂದು ನೆಮ್ಮದಿಯಿಂದ ಇರಬೇಕು, ಇಲ್ಲಿ ಸಮಾಜದಲ್ಲಿ ಶಾಂತಿ ಇರಬೇಕು. ಬೆಂಗಳೂರು ಸಿಟಿ ಪೊಲೀಸ್ದು ಏನು ಒಂದು ಹೆಸರು ಇದೆ ಎಂಟೈರ್ ಇಂಡಿಯಾದಲ್ಲಿ, ಅದು ಉಳಿಸ್ಕೊಳ್ಬೇಕು. ಮತ್ತು ಜನಸ್ನೇಹಿ ಪೊಲೀಸ್ ಕೊಟ್ಟು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿ ಕ್ರೈಮ್ ಡಿಟೆಕ್ಷನಲ್ಲಿ ನಾವು ಫಸ್ಟ್ ಇರಬೇಕು. ಆ ನಿಟ್ಟಿನಲ್ಲಿ ಬೇಸಿಕ್ ಪೊಲೀಸಿಂಗ್ ಕೊಟ್ಟರೆ ನಮಗೆ ಅದೇ ಒಂದು ಗುರಿ, ಅದೇ ಅನ್ನೋದು ಒಂದು ಏಮ್. ಸರ್, ಕೊನೆಯದಾಗಿ ರಿಪೋರ್ಟರ್ಸ್ ಹಾಗೆ ಇನ್ಪುಟ್ ಕಡೆಯಿಂದ ಒಂದು ಪ್ರಶ್ನೆ ಇದೆ ಸರ್. ಈ ಸತಿ ಬೆಂಗಳೂರಿನಲ್ಲಿ MG ರೋಡ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅವಕಾಶ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಏನೋ ಡಿಸ್ಕಷನ್ ಆಗ್ತಿದೆಯಂತೆ, ನಿಜಾನ? ಸ್ಟ್ಯಾಂಪೇಡ್ ಎಲ್ಲ ಆಯಿತು ಅದೇ ಕಾರಣಕ್ಕೆ ಅಂತ? ಇಲ್ಲ, ನಾವು ಎಲ್ಲ ನಾನು ನಿಮ್ಗೆ ಹೇಳಿದೆ, ನಮ್ಮದು ಬ್ಲೂ ಪ್ರಿಂಟ್ ಆಲ್ರೆಡಿ ರೆಡಿ ಇದೆ, ನಾವು ಹೇಳ್ತೀವಿ, ಸಮಯ ಬಂದಾಗ ಹೇಳ್ತೀವಿ. ಸರ್, ಕಡೆಯದಾಗಿ ನನಗೊಂದು ಕುತೂಹಲ ಇದೆ. ತಮ್ಮ ತಂದೆಯವರು ಸೈನಿಕರಾಗಿ ಕೆಲಸ ಮಾಡಿದರು ಅಂತ ನೋಡಿದೆ. ತಮ್ಮ ಫ್ಯಾಮಿಲಿ, ತಮ್ಮ ವೈಫು, ತಮ್ಮ ಮಕ್ಕಳು, ತಮ್ಮ ಬಿಹಾರದಿಂದ ಬೆಂಗಳೂರುವರೆಗಿನ ಜರ್ನಿ ಹೇಗಿತ್ತು ಸರ್? ಕಡೆದಾಗಿ ಭಾಳ ಒಳ್ಳೆ ಜರ್ನಿ ಇದೆ. ಈಗ ಎಲ್ಲ ಸೆಟಲ್ ಆಗಿದೆ. ನಮ್ಮ ಮಕ್ಕಳವ್ರು ಇಲ್ಲೇ ಹುಟ್ಟಿದ್ರು, ಇಲ್ಲೇ ಸೆಟಲ್ ಆಗಿದ್ರು, ಇಲ್ಲೇ ಅವರು ಓದಿದ್ದಾರೆ ಅವರು. ಸೊ ಇಂಥ ಒಂದು ಹೇಳಬೇಕಾದ್ರೆ ಕರ್ನಾಟಕ, ನಮಗೆ ಕ್ಯಾಡರ್ ಸಿಕ್ಕಿದ್ದು ನಮಗೆ ಒಂದು ಏನು ಹೇಳಬೇಕು, ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಬರುವಾಗ ಖಂಡಿತ ನನಗೆ ಒಂದು ಭಯ ಇತ್ತು ಇಲ್ಲಿ, ಯಾಕೆಂದರೆ ಇಲ್ಲಿ ಭಾಷೆ ನಮಗೆ ಗೊತ್ತಿರಲಿಲ್ಲ, ಇಲ್ಲಿ ಸಮಸ್ಯೆ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಯಾವ ರೀತಿ ನಾವು ಅಡ್ಜಸ್ಟ್ ಆಗಿದ್ದೀವಿ, ನಮ್ಮ ಮಕ್ಕಳವರಿಬ್ಬರು ಅಡ್ಜಸ್ಟ್ ಆಗಿದ್ದಾರೆ, ನಮ್ಮ ಮನೆಯವರು. ಸೊ ಇದು ನಮಗೆ ಬಿಹಾರ್ ಇರಲಿ ಅಥವಾ ಕರ್ನಾಟಕ, ಮತ್ತು ಮೋರ್ ಓವರ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಇದು ಏನು ಏಮ್ ಇದೆ, ದಟ್ ಈಸ್ ಅನ್ ಆಲ್ ಇಂಡಿಯಾ ಸರ್ವಿಸ್. ನಮಗೆ ಎಲ್ಲಿ ಬೇಕಾದರೆ ಕೆಲಸ ಮಾಡಲಿಕ್ಕೆ ಕೊಟ್ಟರೆ ನಾವು ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು. ಕೆಲವು ನಮ್ಮ ಇಲ್ಲೇ ಇದ್ದವರು, ಕರ್ನಾಟಕದವರು ನಮ್ಮ ಊರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇಟ್ ಈಸ್ ಅ ಆಲ್ ಇಂಡಿಯಾ ಸರ್ವಿಸ್. ಎಲ್ಲಿ ಬೇಕಾದ ಸರ್ಕಾರ ನಮ್ಗೆ ಕಲಿಸಿದ್ರೆ ನಾವು ಕೆಲಸ ಮಾಡ್ತೀವಿ. ನನಗೆ ಬೈ ಚಾನ್ಸ್ ಕರ್ನಾಟಕ ಸಿಕ್ಕಿದೆ, ಮತ್ತು ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ನನಗೆ ಒಳ್ಳೊಳ್ಳೆ ಜವಾಬ್ದಾರಿದು ಒಂದು ಸ್ಥಾನ ಯಾವಾಗ ಸಿಕ್ತು, ನಾನು ತಕ್ಕಂತೆ ಕೆಲಸ ಮಾಡಿ ತೋರಿಸಿದ್ದೀವಿ. ಸೊ ಐ ಆಮ್ ಹ್ಯಾಪಿ ಇಯರ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸ್ಟುಡಿಯೋದಲ್ಲಿ ಇಷ್ಟೊತ್ತು ನೀವು ಕೂತಿದ್ದೀರಿ ಅಂದರೆ ಅಷ್ಟೊತ್ತು ಬೆಂಗಳೂರು ಮೇಲೆ ನಿಮ್ಮ ಕಣ್ಣು ಹಾಗೆ ತಲೆ ಇದ್ದೇ ಇರುತ್ತೆ ವಿನೋ. ಸೊ ವೀಕ್ಷಕರಿಗೆ ಕಡೆಯದಾಗಿ ನಾನು ಹೇಳ್ತಾ ಇರೋದು, ಬೆಂಗಳೂರು ಈಸ್ ಅಂಡರ್ ಸೇಫ್ ಹ್ಯಾಂಡ್ಸ್. ಸರ್ ಅಂತ ದಕ್ಷ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಇಲ್ಲೊಂದು ಘಟನೆಗಳಾಗೋದಕ್ಕೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಬ್ಲೇಮ್ ಮಾಡೋದನ್ನು ಬಿಡೋಣ. ಹಾಗೆ ಶುರುವಿಂದನೂ ಈಗವರೆಗೂ ಹೇಳ್ತಾ ಇರೋ ಥರ ನಾಗರಿಕರಾಗಿ ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ನಿರ್ವಹಿಸ್ತಾ, ಎಲ್ಲದಕ್ಕೂ ಕೂಡ ಪೊಲೀಸರೇ ಬರಬೇಕು, ಪೊಲೀಸರ ಮೇಲೇನೇ ಜವಾಬ್ದಾರಿ, ಪೊಲೀಸರು ತಪ್ಪು ಅನ್ನೋದನ್ನು ಬಿಟ್ಟು ನಮ್ಮ ಜವಾಬ್ದಾರಿಗಳನ್ನು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಭಾಯಿಸೋ ಕೆಲಸ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಮಯಕ್ಕೆ ಹಾಗೆ ಉತ್ತರಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.